ಓಕೆ, ಎಲ್ಲರ ಅನುಮತಿಯನ್ನ ಕೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ಡಾಕ್ಟರ್ ಜನಾರ್ದನ್ ಭಟ್ ಅವರ 2 ಕೃತಿಗಳ ಲೋಕಾರ್ಪಣೆ ಹಾಗೂ ಸಾಹಿತ್ಯ ಸಂವಾದ ಕಾರ್ಯಕ್ರಮ. ಕನ್ನಡ ಕಾದಂಬರಿ ಮಾಲೆ ಬಹಳ ಹೆಮ್ಮೆ ಅನಿಸ್ತದೆ. ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರ 100ನೆಯ ಕೃತಿ ಅದು ನಮ್ಮ ವಿಭಾಗದಲ್ಲಿ ಆನ್ಲೈನ್ ಮೂಲಕ ಲೋಕಾರ್ಪಣೆಗೊಳ್ತಾ ಇರೋದು ನಮ್ಗೆ ನಿಜಕ್ಕೂ ಸಂತೋಷವನ್ನ ನೀಡಿರುವಂತದ್ದು. ಈ ಕೃತಿಯನ್ನ ನಮ್ಮ ವಿಭಾಗದ ಪ್ರಮುಖರು ನಮ್ಮ ಗುರುಗಳಾಗಿರುವಂತ ಡಾಕ್ಟರ್ ಜಿ.ಎನ್. ಉಪಾಧ್ಯ ಸರ್ ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದಂತಹ ಕೃತಿ ಅನುವಾದ ವೈವಿಧ್ಯ ಭಾಷಾಂತರ ಅಧ್ಯಯನದ ಕುರಿತು ಅವರು ರಚಿಸಿರುವಂತಹ ಕೃತಿಯನ್ನ ಮತ್ತೊಂದು ಖುಷಿ ಅಂತ ಹೇಳಿದ್ರೆ ಬಿಡುಗಡೆಗೊಳಿಸಲಿಕ್ಕೆ ಬಂದಿರುವವರು ಹೆಸರಾಂತ ವಿಮರ್ಶಕರಾಗಿರುವಂತ ಎಸ್.ಆರ್. ವಿಜಯಶಂಕರ್ ಅವರು. ಅವರನ್ನು ನಾನು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೃತಿಕಾರರು ಇಂದಿನ ಉತ್ಸವ ಮೂರ್ತಿಯಿಂದಲೇ ನಾವು ಹೇಳ್ಬೋದು. ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರಿಗೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕೃತಿಯ ಕುರಿತು ಮಾತಾಡ್ಲಿಕ್ಕಿರುವವರು ನಮ್ಮ ಸಂಶೋಧನಾ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿ ಮಿತ್ರರಾಗಿರುವಂತಹ ಕಲಾ ಭಾಗವತ್ ಹಾಗೂ ಅನಿತಾ ಪೂಜಾರಿ ತಾಕೋಡೆ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕೃತಿಗಳ ಸೊಬಗನ್ನ, ಇಡೀ ಕೃತಿಯನ್ನ ನಮ್ಗೆ ಓದಿ ತೋರಿಸ್ಲಿಕ್ಕೆ ಆಗದೇ ಇದ್ರು ಕೂಡ ಅದರ ಕೆಲವೊಂದು ಆಯ್ದ ಭಾಗಗಳನ್ನ ನಾವು ಇವತ್ತು ಓದಿ ತೋರಿಸ್ಲಿಕ್ಕಿದ್ದಾರೆ, ವಾಚನ ಮಾಡ್ಲಿಕ್ಕಿದ್ದಾರೆ ಸಂಶೋಧನಾ ವಿದ್ಯಾರ್ಥಿಗಳಾಗಿರುವಂತ ನಳಿನಾ ಪ್ರಸಾದ್ ಹಾಗೂ ಸುರೇಖಾ ಹರಿಪ್ರಸಾದ್ ಶೆಟ್ಟಿ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಲ್ಲಿ ನೆರೆದಿರುವಂತ ಜನಾರ್ದನ್ ಭಟ್ ಅವರ ಅಭಿಮಾನಿಗಳು, ಕನ್ನಡ ವಿಭಾಗದ ಅಭಿಮಾನಿಗಳು, ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಪೂರಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ನಾವು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಡಾಕ್ಟರ್ ಪಾರ್ವತಿ ಐತಾಳ್ ಇದ್ದಾರೆ ಮೇಡಮ್. ಡಾಕ್ಟರ್ ಪಾರ್ವತಿ ಐತಾಳ್ ತುಂಬಾ ಜನ ಕಾಣ್ತಾ ಇದ್ದಾರೆ ಸರ್ ನನಗೆ. ಪಾರ್ವತಿ ಐತಾಳ್ ಮೇಡಮ್, ಹೌದು. ಡಾಕ್ಟರ್ ರವಿಶಂಕರ್ ಜಿ ಕೆ ಅಂತ ಇದ್ದಾರೆ ನಮ್ಗೆ. ಅವರೆಲ್ಲರನ್ನು ಕೂಡ, ಅದಕ್ಕೆ ನಾನು ಒಂದೇ ಮಾತಿನಲ್ಲಿ ಹೇಳಿದೆ ನಿಮ್ಮ ಅಭಿಮಾನಿಗಳು ಅಂತ. ಎಲ್ಲರನ್ನು ಕೂಡ ಮತ್ತೊಮ್ಮೆ ಬಹಳ ಗೌರವದಿಂದ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿರುವಂತದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತ ವಿಷಯ. ಅದು ಆಫ್ಲೈನ್ ನಲ್ಲಿ ಎಷ್ಟು ಕಾರ್ಯಕ್ರಮ ಆಗ್ತದೋ, ಕೊರೋನಾದ ನಂತರ ಆನ್ಲೈನ್ ಅಲ್ಲಿ ಕೂಡ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ಈ ಕೃತಿ ಬಿಡುಗಡೆ ಆನ್ಲೈನ್ ಅಲ್ಲ ಅಂತ ಕೇಳುವವರು ಇರ್ತಾರೆ. ಬಹುಶಃ ಆನ್ಲೈನ್ ಅಲ್ಲಿ ಅದು ಇನ್ನು ಹೆಚ್ಚು ಜನರನ್ನು ತಲುಪ್ತದೆ ಎನ್ನುವುದು ನಮ್ಮ ಅಭಿಮತ, ನಮ್ಮ ಆಶಯ, ಹಾರೈಕೆಯೂ ಕೂಡ ಹೌದು. ದಯಾ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಕಾರ್ಯಕ್ರಮಗಳ ನಡುವೆ ನಾವು ಇವತ್ತು ಜನಾರ್ದನ್ ಭಟ್ ಅವರ 2 ಕೃತಿಗಳನ್ನ ಲೋಕಾರ್ಪಣೆಗೊಳಿಸ್ಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಗೆ ಅಭಿಮಾನ ಜನಾರ್ದನ್ ಭಟ್ ಅವರಿಗೆ. ಅವರು ನಾವು ಯಾವತ್ತು ತಮಾಷೆಯಾಗಿ ಹೇಳಿದ್ದೆ, ಅವ್ರು ಒಂದು ಕೈಯಲ್ಲಿ ಬರೀತಾರ 2 ಕೈಯಲ್ಲಿ ಬರೀತಾರ ಅಂತ. ಒಂದು ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಷ್ಟು ಅಧ್ಯಯನವನ್ನ ಮಾಡಬಹುದು, ಆ ಅಧ್ಯಯನ ಮಾಡಿದ ರೀತಿಯಲ್ಲಿಯೇ ಯಾವ ರೀತಿಯಲ್ಲಿ ವೇಗವಾಗಿ ಬರೀಬಹುದು ಅನ್ನೋದಕ್ಕೆ ನಮ್ಮ ಜನಾರ್ದನ್ ಭಟ್ ಹಾಗೂ ಡಾಕ್ಟರ್ ಜಿ.ಎನ್. ಉಪಾಧ್ಯ, ನಮ್ಮ ಗುರುಗಳು ಅಂತ ಹೇಳುದಲ್ಲ, ಮುಖಸ್ತುತಿ ಅಲ್ಲ, ಅವರಿಬ್ರು ಕೂಡ ಒಂದು ನಿದರ್ಶನ ಅಂತ ನಾವು ತಿಳ್ಕೊಳ್ತೇವೆ. ಅವರಿಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೃತಿಕಾರರಾದ ಜನಾರ್ದನ್ ಭಟ್ ಅವರಿಗೆ ಕ್ಷಮೆ ಇರ್ಲಿ, ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ನಾನು ಈಗಲೇ ಹೇಳಿರುವ ಹಾಗೆ ಇವತ್ತು ನೇರವಾಗಿ ನಾವು ಕೃತಿ ಲೋಕಾರ್ಪಣೆಯತ್ತ ತೆರಳ್ತಾ ಇದ್ದೇವೆ. ನಿಮ್ಮ ಕೈಯಲ್ಲಿ ವಿದ್ಯಾರ್ಥಿ ಮಿತ್ರರಾಗಿರ್ಬೋದು, ಯಾರ್ಯಾರ ಕೈಯಲ್ಲಿ ಪುಸ್ತಕಗಳು ಇದೆಯಾ, ಈ 2 ಕೃತಿಗಳನ್ನ ತಾವು ತೋರಿಸ್ಬೇಕು. ನಿಮ್ಮ ಕಿಟಕಿಯ ಮುಖಾಂತರ ನಮ್ಗೆ ಅದನ್ನ ಪ್ರದರ್ಶನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕನ್ನಡ ಕಾದಂಬರಿ ಮಾಲೆ ಹಾಗೂ ಅನುವಾದ ವೈವಿಧ್ಯ, ಈ 2 ಕೃತಿಗಳನ್ನ ಜೊತೆಯಾಗಿ ಹಿಡಿದುಕೊಂಡು, ನಿಮ್ಮ ಹತ್ರ 2 ಪುಸ್ತಕ ಇದ್ರೆ ಜೊತೆಯಾಗಿ ಹಿಡಿದುಕೊಳ್ಳಿ. ಅದೇ ರೀತಿ 1 ಪುಸ್ತಕ ಇದ್ರೆ 1 ಪುಸ್ತಕವನ್ನು ತೋರಿಸುವ ಮುಖಾಂತರ ಈ ಕೃತಿಯನ್ನ ನಾವು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖಾಂತರ ಹೆಮ್ಮೆಯಿಂದ ಅಭಿಮಾನದಿಂದ ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಅಭಿನಂದನೆಗಳು, ಧನ್ಯವಾದಗಳು ಸರ್. ಧನ್ಯವಾದಗಳು ಎಸ್.ಆರ್. ವಿಜಯಶಂಕರ್ ಸರ್, ಡಾಕ್ಟರ್ ಜಿ.ಎನ್. ಉಪಾಧ್ಯ. ಸಾಧ್ಯವಾದವರು ಒಂದು ಫೋಟೋವನ್ನ ತೆಗೆದಿಟ್ಕೊಳ್ಳಿ, ದಯವಿಟ್ಟು ಸರ್ ಅವ್ರಿಗೆ ಕೊಡ್ಲಿಕ್ಕೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ವಂದನೆಗಳು. ಇವತ್ತು 2 ಕೃತಿಗಳನ್ನ ನಾವು ಲೋಕಾರ್ಪಣೆಗೊಳಿಸಿದ್ದೇವೆ. ಇದರಲ್ಲಿ ಅನುವಾದ ವೈವಿಧ್ಯ ಈ ಕೃತಿಯನ್ನ ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದು ಬಿಡುಗಡೆಗೊಳಿಸಿದವರು ಎಸ್.ಆರ್. ವಿಜಯಶಂಕರ್ ಅವರು.
ಎಸ್ ಆರ್ ವಿಜಯಶಂಕರ್ ಅವರು ನಮ್ಮ ಇವತ್ತಿನ ವಿಶೇಷ ಅತಿಥಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಜನಾರ್ದನ್ ಭಟ್ ಅವ್ರು ಹೇಗಂತ ಹೇಳಿದ್ರೆ ಅವ್ರು ನಮ್ಮ ವಿಭಾಗದವರೇ ಆಗಿ ಹೋಗಿದ್ದಾರೆ. ಅಷ್ಟೊಂದು ಆತ್ಮೀಯವಾದಂತ ನಂಟು ನಮ್ಗೆ ಜನಾರ್ದನ್ ಭಟ್ ಅವರ ಜೊತೆ ಇರುವಂತದ್ದು. ಎಸ್ ಆರ್ ವಿಜಯಶಂಕರ್ ಅವರ ಇವತ್ತು ನಾವು ಆನ್ಲೈನ್ ನಲ್ಲಿ ಆಗಿರೋದ್ರಿಂದ ಹೆಚ್ಚು ಪರಿಚಯ ಯಾರ್ದು ಕೂಡ ಮಾಡೋದಿಲ್ಲ. ಬಹಳ ಸಂಕ್ಷಿಪ್ತವಾದಂತ ಒಂದು ಪರಿಚಯವನ್ನ ತಮ್ಮ ಮುಂದೆ ಇಡುವುದಾದ್ರೆ, ಸಾಹಿತ್ಯ, ಸಂಸ್ಕೃತಿ, ವಿಮರ್ಶಾ ಬರಹಗಳಿಂದ ಓದುಗರಿಗೆ ಚಿರಪರಿಚಿತರಾಗಿರುವಂತ ಎಸ್ ಆರ್ ವಿಜಯಶಂಕರ್ ಅವರು ವಿಶೇಷವಾಗಿ ಅವರದ್ದು ಇನ್ನೊಂದು ಮುಖ ಅಂತ ಹೇಳಿದ್ರೆ, ಇಂಟೆಲ್ ಟೆಕ್ನಾಲಜಿ ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ದಕ್ಷಿಣ ಏಷ್ಯಾದ ಸಂವಹನ ವಿಭಾಗದ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸಿದವರು, ದೇಶ ವಿದೇಶಗಳನ್ನ ಸುತ್ತಾಡಿದವರು. ಮನೋಗತ, ಒಳದನಿ, ಕಾವ್ಯ ಕೃತಿ, ವಿಮರ್ಶೆ ಹಾಗೂ ಸಂಸ್ಕೃತಿ ಕುರಿತ ಬರಹಗಳು, ಒಡನಾಟ, ಅವರ ವ್ಯಕ್ತಿ ಚಿತ್ರಣಗಳು, ನಿಜಗುಣ, ವಿಮರ್ಶಾ ಸಂಕಲನ, ನಿಧಾನ ಶ್ರುತಿ ಮತ್ತು ಇತರ ಲೇಖನಗಳು ಅಂಕಣ ಹಾಗೂ ವೈಚಾರಿಕ ಬರಹಗಳಾಗಿವೆ. ಅದೇ ರೀತಿ ನುಡಿಸಸಿ ಎನ್ನುವಂಥದ್ದು ಸಾಹಿತ್ಯ, ಸಂಸ್ಕೃತಿ, ಸಮಾಜ ಕುರಿತ ಅಂಕಣ ಬರಹಗಳು. ಅಪ್ರಮೇಯ ಅವರ ಬಹಳ ಇಷ್ಟಪಡುವಂತ ನಾವು ವಿಮರ್ಶಾ ಲೇಖನಗಳ ಸಂಗ್ರಹ. ಅದೇ ರೀತಿ ಮೊನೋಗ್ರಾಫ್ ಬರೆಯುವುದರಲ್ಲಿ KV ತಿರುಮಲೇಶ್ ಅವರ ಬಗ್ಗೆ ಬರೆದಿರುವಂತಾಗಿರ್ಬೋದು, ಅಕ್ಷರ ಚಿತ್ರಗಳು, ವ್ಯಕ್ತಿ ಚಿತ್ರಣ ಆಗಿರ್ಬೋದು, ಕೀರ್ತಿನಾಥ ಕುರ್ತುಕೋಟಿ ಅವರ ಬಗ್ಗೆ ಬರೆದಿರುವಂತ ಕೃತಿಗಳು, ವಸುಧಾ ವಲಯ ಅದು ಕೂಡ ವಿಮರ್ಶಾ ಕೃತಿ, ಆಪ್ತ ನೋಟ, ವ್ಯಕ್ತಿ ಚಿತ್ರಣ, ಹೀಗೆ ಅನೇಕ ಅವರ ತುಂಬಾ ಪುಸ್ತಕಗಳ ಪಟ್ಟಿ ದೊಡ್ಡದಿದೆ, ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ ನಾನು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬದುಕು ಬರಹ ಒಂದು ಸಮಗ್ರ ಅಧ್ಯಯನವನ್ನ ಮಾಡಿದಂತ ಹೆಗ್ಗಳಿಕೆ ಎಸ್ ಆರ್ ವಿಜಯಶಂಕರ್ ಅವರದ್ದು. ಅದೇ ರೀತಿ ಬೆಳದಿಂಗಳು ನೋಡ ಅನ್ನುವಂತ ವಿಮರ್ಶಾ ಪ್ರಬಂಧ, ನವ್ಯ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು, ವಿಷಯಾಧಾರಿತ ವಿಮರ್ಶೆ ಮೊದಲಾದವುಗಳು ಅವರ ಕೃತಿ ರಾಶಿಗಳು ಅಂತ ನಾವು ಹೇಳ್ಬೋದು. ಇವರ ಸಂಪಾದಿತ ಕೃತಿ ಅಂತ ಹೇಳಿದ್ರೆ ನಾವು ಗೋಪಾಲಕೃಷ್ಣ ಅಡಿಗರ ಮರು ಓದು, ಇದು ಬಹುಶಃ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಓದ್ಬೇಕಾಗಿರೋದು. ಈ ವರ್ಷದ ಸಿಲೆಬಸ್ಸಿಗೆ ಕೂಡ ನಾವು ಅಡಿಗರನ್ನ ಓದ್ಲಿಕ್ಕಿದ್ದೇವೆ. ಅದೇ ರೀತಿ ಅನಂತಮೂರ್ತಿ ಸಾಹಿತ್ಯ ವಿಮರ್ಶೆ ಆಗಿರ್ಬೋದು, ಅನಂತಮೂರ್ತಿ ಅವರು ಬರೆದ ಸಾಹಿತ್ಯ ವಿಮರ್ಶೆಗಳ ಲೇಖನಗಳ ಆಯ್ದ ಸಂಗ್ರಹಗಳು ಇವೆಲ್ಲವುಗಳು ಕೂಡ ಅವರ ಕೃತಿ ರಾಶಿಗಳು ಆಗಿರುವಂತದ್ದು. ಈ ಎಲ್ಲ ಸಾಹಿತ್ಯದ ಕೃಷಿಯನ್ನ ಮಾಡಿರುವಂತ ವಿಜಯಶಂಕರ್ ಅವರು ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿ ನೀಡುವಂತಹ ಪ್ರೊಫೆಸರ್ VM ಇನಾಮ್ದಾರ್ ವಿಮರ್ಶಾ ಪ್ರಶಸ್ತಿ 2008ರಲ್ಲಿ ಪಡ್ಕೊಂಡಿದ್ದಾರೆ. ಕರ್ನಾಟಕ ಸಂಘ ವಿಮರ್ಶಾ ಸಾಹಿತ್ಯಕ್ಕಾಗಿ ನಮ್ಮ ಮುಂಬೈಯಿಂದಲೂ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಅನ್ನೋದು ನಮಗೆ ಅಭಿಮಾನ. ಡಾಕ್ಟರ್ ಸುನೀತಾ ಶೆಟ್ಟಿ ಪ್ರಶಸ್ತಿ ಅವರು ಭಾಜನರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಮರ್ಶೆಗೆ ನೀಡುವ ಪುಸ್ತಕ ಬಹುಮಾನ ಪ್ರಶಸ್ತಿ ನಿಜಗುಣ ಕೃತಿಗೆ ದೊರೆದಿರುವಂತದ್ದು. ಅದೇ ರೀತಿ GSS ವಿಶ್ವಸ್ತ ಮಂಡಳಿ ವಿಮರ್ಶೆಯ ಒಟ್ಟು ಸಾಧನೆಗೆ ನೀಡುವ ಡಾಕ್ಟರ್ G ಶಿವರುದ್ರಪ್ಪ ವಿಮರ್ಶಾ ಪ್ರಶಸ್ತಿ, ಪ್ರೊಫೆಸರ್ BS ಶ್ರೀಧರ್ ಸಾಹಿತ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಕೂಡ ಅವರಿಗೆ ದೊರೆತಿರುವುದು ನಾನಿಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಈಗ ನಾನು ಹೆಚ್ಚು ಮಾತನಾಡದೆ ವೇದಿಕೆಯನ್ನ ಎಸ್ ಆರ್ ವಿಜಯಶಂಕರ್ ಅವರಿಗೆ ತೆರವು ಮಾಡಿಕೊಡ್ತಾ ಇದ್ದೇನೆ. ಸರ್, ಎಲ್ಲರೂ ಕೂಡ ಸಮಯದ ಒಂದು ಪರಿಮಿತಿಯನ್ನ ಪರಿಗಣನೆಗೆ ತೆಗೆದುಕೊಂಡು 10 ನಿಮಿಷದಲ್ಲಿ ತಮ್ಮ ಮಾತುಗಳನ್ನ ಇಟ್ರೆ ಒಳ್ಳೇದು ಅಂತ. ಯಾಕಂದ್ರೆ ಲಿಂಕ್ ಅನ್ನ ಮತ್ತೆ ನಮ್ಗೆ ತೆರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಆವ ಕಾರಣ. ಸರ್, ವಿಜಯಶಂಕರ್ ಸರ್, ಮತ್ತೊಮ್ಮೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ತಮ್ಮನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ವೇದಿಕೆಯನ್ನ 10 ನಿಮಿಷಕ್ಕಾಗಿ ನಿಮ್ಗೆ ತೆರವು ಮಾಡಿಕೊಡ್ತಾ ಇದ್ದೇವೆ ಸರ್. ಎಲ್ಲರಿಗೂ ವಂದನೆಗಳು. ಮುಖ್ಯವಾಗಿ ಗೆಳೆಯರಾದಂತ ಡಾಕ್ಟರ್ ಉಪಾಧ್ಯಾಯರಿಗೆ, ಜನಾರ್ದನ ಭಟ್ರಿಗೆ ಮತ್ತು ನಿಮಗೆ ಎಲ್ರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. ಇಲ್ಲಿ ಸೇರ್ತಾ ಇರುವಂತ ಜನ ಜೊತೆ ನಾನು ಕೆಲವು 10 ನಿಮಿಷಗಳ ಕಾಲ ಮಾತಾಡ್ಲಿಕ್ಕೆ ಈಗ ಪ್ರಾರಂಭ ಮಾಡ್ತೇನೆ. B ಜನಾರ್ದನ ಭಟ್ರ ಅನುವಾದ ವೈವಿಧ್ಯ ನಿಮ್ಗೆಲ್ರಿಗೂ ತಿಳಿದ ಹಾಗೆ ಅದು ಅವರ ಭಾಷಾಂತರ ಅಧ್ಯಯನದ ಒಂದು ಪ್ರವೇಶಿಕೆ ಅಂತ ಹೇಳುವ ಕೃತಿಯ ಒಂದು ಮುಂದುವರಿದ ಭಾಗ ಅಂತ ನಾವು ಅದರನ್ನ ಗಮನಿಸ್ಬೇಕು. ಮುಖ್ಯವಾಗಿ ನಾವು ಕನ್ನಡದಲ್ಲಿ ನೋಡ್ಬೇಕಾದ್ದೇನು ಅಂದ್ರೆ, ಕನ್ನಡಕ್ಕಿರುವಂತ ಒಂದು ಅನುವಾದದ ಪರಂಪರೆ ಇದೆ. ಈ ಪರಂಪರೆಯಲ್ಲಿ ಕನ್ನಡದ ಅನುವಾದಗಳ ಅನನ್ಯತೆಯೂ ಇದೆ. ಅಂದ್ರೆ ಅದು ಕೆಲವು ಭಾರತೀಯ ಸಮಗ್ರ ಸಾಹಿತ್ಯ, ಭಾರತೀಯ ಭಾಷಾ ಸಾಹಿತ್ಯಕ್ಕೆ ಅನುಕೂಲ ಸಮಾನವಾದಂತ ಅಂಶಗಳಾಗಿದ್ರು. ಉದಾಹರಣೆಗೆ ಮಹಾಭಾರತ, ರಾಮಾಯಣ ಇಂಥ ಕೃತಿಗಳ ಮರುಸೃಷ್ಟಿ. ಇನ್ನು ಕೆಲವು ಸಂದರ್ಭದಲ್ಲಿ ಸಂಸ್ಕೃತದ ಮಹಾ ಕವಿಗಳ, ನಾಟಕಕಾರರ ಪ್ರಭಾವದಿಂದ ಕನ್ನಡದ ಸೃಜನಶೀಲತೆ ಬೆಳೆದ್ರು. 20ನೇ ಶತಮಾನದ ಮತ್ತು 19ನೇ ಶತಮಾನದ ಕೊನೆಯ 20-21ನೇ ಶತಮಾನಗಳ
ಮುಖ್ಯವಾದಂತಹ ಬೆಳವಣಿಗೆ ನಮಗೆ ಅನುವಾದಗಳ ಮೂಲಕ ನಡೆದಿದೆ. ಇವತ್ತು ಕನ್ನಡದಲ್ಲಿ ಅನುವಾದ ಒಂದು ಪುನಃ ಒಂದು ಜನರ ಗಮನಕ್ಕೆ ಬರುವಂತದ್ದು. ಯಾಕೆಂದ್ರೆ ಇತ್ತೀಚೆಗೆ ಬರ್ತಾ ಇರುವಂತಹ ಸೃಜನಶೀಲ ಕೃತಿಗಳಲ್ಲಿ ನಮ್ಮ ಓದುಗಳು ಸಂಪೂರ್ಣ ತೃಪ್ತಿಯನ್ನು ಕಾಣದೆ ಯಾವ ಹೊಸ ಅನುವಾದಗಳು ಬರ್ತಾ ಇದೆ ಅಂತ ಹೇಳುವುದನ್ನು ನೋಡ್ತಾ ಇದ್ದಾರೆ. ನಾವೆಲ್ಲ ತಿಳಿದ ಹಾಗೆ 20ನೇ ಶತಮಾನದ ಮುಖ್ಯ ಕಾಲಘಟ್ಟದಲ್ಲಿ ನಮಗೆ BM ಶ್ರೀ ಅವರ ಅನುವಾದ ಬಂದಿದೆ. ಅದು ಕನ್ನಡದ ಮೇಲೆ ಒಂದು ಮಾಡಿದಂತ ಬಹುದೊಡ್ಡ ಪ್ರಭಾವವನ್ನ ಇದೆ. ಈ ಪುಸ್ತಕದಲ್ಲಿ ಜನಾರ್ದನ ಭಟ್ರದ್ದು ನನಗೆ BM ಶ್ರೀ ಅವರ ಅನುವಾದಗಳ ಬಗೆಗಿನ ಪ್ರತ್ಯೇಕ ಲೇಖನ ಕಾಣ್ತಾ ಇಲ್ಲ. ಅದಕ್ಕೆ ಬೇರೆ ರೆಫರೆನ್ಸ್ಗಳು ಅವರ ಮೊದಲ ಪುಸ್ತಕಗಳಲ್ಲಿ ಇದ್ದಾವೆ, ಅವರ ವಿಮರ್ಶಾ ಬರಹಗಳಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಮುಂದೆ ಅವರು ಅದರನ್ನ ಒಂದು ಪ್ರತ್ಯೇಕವಾದ ಲೇಖನವನ್ನಾಗಿಯೂ ಮಾಡಬಹುದು ಅಂತ ಕಾಣುತ್ತೆ. ಈ ಅನುವಾದಗಳ ಅನನ್ಯತೆಯನ್ನ ಅವರು ಗಮನಿಸುವುದಕ್ಕೆ ಮುಖ್ಯವಾಗಿ ಇಲ್ಲಿರುವಂತಹ ಇವತ್ತಿನ ಪುಸ್ತಕಗಳ ಪರಿವಿಡಿಯೇ ಒಂದು ಸಾಕ್ಷಿ. ನಾವು ಗಮನಿಸಬೇಕಾದ್ದು ಈ ಪುಸ್ತಕದಲ್ಲಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ, ಅನ್ಯ ಭಾರತೀಯ ಭಾಷೆಗಳು ಹಾಗೂ ಇಂಗ್ಲಿಷ್ ಮತ್ತು ಹಿಂದೆ ಒಂದು ಕಾಲದಲ್ಲಿ ಉರ್ದುವಿನ ಪರ್ಷಿಯನ್ ಭಾಷೆಯ ಪ್ರಭಾವ ಇತ್ತು. ಆದ್ರೆ ಕನ್ನಡದ ಮೇಲೆ ಸಂಸ್ಕೃತ, ಅನ್ಯ ಭಾರತೀಯ ಭಾಷಾ ಪ್ರಭಾವ, ಅನುವಾದಗಳ ಪ್ರಭಾವ ಮತ್ತು ಇಂಗ್ಲಿಷ್ನ ಪ್ರಭಾವ ಒಳಗೊಂಡಿದೆ. ಅದರ ಅನೇಕ ಸಾಧ್ಯತೆಗಳನ್ನ ಮತ್ತು ಮುಖಗಳನ್ನ ಈ ಕೃತಿ ನಮಗೆ ತೋರಿಸ್ತಾ ಇರುವಂತ ಒಂದು ಅಂಶ. ಈಗ ಉದಾಹರಣೆಗೆ ಕನ್ನಡಕ್ಕಿರುವ ಅನುವಾದಗಳ ಪರಂಪರೆಯಲ್ಲಿ ಇವರು ಚುರುಮುರಿ ಅವರ ಬಗ್ಗೆ ಇರ್ಬೋದು, ಅಥವಾ ಶ್ರೀಕಂಠೇಶ ಗೌಡರ ಬಗ್ಗೆ ಇರ್ಬೋದು, ಶೇಕ್ಸ್ಪಿಯರ್ನ ರೂಪಾಂತರಗಳ ಹಿನ್ನೆಲೆಯಲ್ಲಿ ರಕ್ತಾಕ್ಷಿವರೆಗೆ ಕುವೆಂಪು ಅವರದ್ದು ನಾವು ಪಡ್ಕೊಂಡಂತ ಒಂದು ಸೃಜನಶೀಲ ಅನುವಾದ ಮಾರ್ಗವನ್ನ ಒಂದು ಪರಿಶೋಧನೆ ಇದೆ. ಮತ್ತು ಕನ್ನಡಗಳಿಗೆ ಒಂದು ಅನುವಾದಕ್ಕೆ ನಾನಾಗ ಹೇಳಿದಾಗೆ ಒಂದು ಅನನ್ಯತೆ ಇದೆ. ಅದು ಬಹಳ ಪ್ರಖ್ಯಾತವಾದ 2 ಬೀಜವಾಕ್ಯಗಳಲ್ಲಿ ಅದು ಗೋಚರಿಸ್ತದೆ. ಅಂದ್ರೆ ಪಂಪ ನಾನು ವ್ಯಾಸ ಮುನೀಂದ್ರ ಅಂತ ಹೇಳುವ ಗರ್ವ ಎನಗಿಲ್ಲ, ಆದ್ರೆ ನಾನು ವ್ಯಾಸ ಮುನೀಂದ್ರರು ಸೃಷ್ಟಿಸಿದ ಈ ಸಮುದ್ರವನ್ನ ನಾನು ನನ್ನದೇ ಆದ ರೀತಿಯಲ್ಲಿ ಈಜುತ್ತೇನೆ ಅಂತ. ಅದು ಅವರ ಸ್ವಂತಿಕೆಯ ಮತ್ತು ಗೌರವದ 2 ಪ್ರಶ್ನೆಯನ್ನು ಇಟ್ಟುಕೊಂಡು ಬರುವಂತದ್ದು. ಇನ್ನೊಂದು ಕಡೆ ಭಾಗವತ ಪರಂಪರೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಿದ್ರೆ ತಿಳಿಯ ಪೇಳುವೆ ಕೃಷ್ಣ ಕಥೆಯನ್ನು ಅಂತ ಕುಮಾರವ್ಯಾಸ ಹೇಳಿದ. ಹೀಗೆ ನಮಗೆ ಈ ಶ್ರೀಕಂಠೇಗೌಡರು ಒಂದು ಪ್ರಶ್ನೆನ ಅಲ್ಲಿ ಇಡ್ತಾರೆ ಮುಂದೆ. ಅವರು ಶೇಕ್ಸ್ಪಿಯರ್ನ ಅನುವಾದದಲ್ಲಿ ಕೆಲವು ಪ್ರಾರ್ಥನಾ ಪದ್ಯಗಳನ್ನ ಸೂಚಿಸಿ ಅದಕ್ಕೆ ಬರೆದಂತಹ ಅವರ ಟಿಪ್ಪಣಿಯಲ್ಲಿ ಮೊದಲ ಮಾತಿನಲ್ಲಿ ಕೆಲವು ಪ್ರಾರ್ಥನಾ ಪದ್ಯವನ್ನು ಸೂಚಿಸಿ, ನೋಡಿ ಇದರಲ್ಲಿ ಎಷ್ಟು ಕಷ್ಟದ ಪದಗಳಿದ್ದಾವೆ, ಎಷ್ಟು ರೀತಿಯ ಪದಗಳು ಇದರಲ್ಲಿ ಇದ್ದಾವೆ, ಈ ಪದಗಳನ್ನು ನಾವು ಇಟ್ಟುಕೊಂಡು ಮಾಡಬಹುದಾ ಅಂತ ಆದ್ರೆ, ಸಂಸ್ಕೃತದ ಪದಗಳನ್ನು ಇಟ್ಟುಕೊಂಡು ನಾವು ಒಂದು ಕನ್ನಡ ಭಾಷೆಯನ್ನು ಬೆಳೆಸಬಹುದು ಅಂತ ಆದ್ರೆ ಇಂಗ್ಲಿಷ್ನ ಪದಗಳ ಮತ್ತು ಇಂಗ್ಲಿಷ್ ಕಥೆಯಿಂದ ಯಾಕೆ ಕೂಡುದು ಅಂತ ಹೇಳ್ತಾರೆ ಅವರು. ಈ ರೀತಿಯಲ್ಲಿ ಒಂದು ಅನುವಾದ ಮತ್ತು ಸೃಜನಶೀಲ ಬೆಳವಣಿಗೆ, ಅಂದ್ರೆ ಸೃಜನಶೀಲತೆಯನ್ನ ನಾವು ಒಂದು ರೀತಿಯಲ್ಲಿ ನಮ್ಮ ಸ್ವಂತಿಕೆಯ ಬರಹ ಮತ್ತು ಅನುವಾದ ಒಂದು ಬೇರೆ ಕಡೆಯಿಂದ ನಮ್ಮಲ್ಲಿಗೆ ಬರುವಂತಹ ಒಂದು ಕೃತಿ ಅಂತ ನಾವು ತಿಳ್ಕೊಂಡ್ರೆ ಅದರ ಇಡೀ ಸಂಶೋಧನಾತ್ಮಕವಾದಂತಹ ಮತ್ತು ಪಾಂಡಿತ್ಯಪೂರ್ಣವಾದಂತಹ ಒಂದು ಸಮಗ್ರ ಪರಂಪರೆಯ ಚಿತ್ರವನ್ನ ನಮ್ಮ ಜನಾರ್ದನ ಭಟ್ರ 2 ಪುಸ್ತಕಗಳು ನಮಗೆ ಕೊಡ್ತಾ ಇವೆ ಅಂತ ಹೇಳುವುದು ಇಲ್ಲಿ ಬಹಳ ಮುಖ್ಯವಾದಂತ ಮಾತು. ನಾವು ಅನುವಾದವನ್ನ ಈಗ ಉದಾಹರಣೆಗೆ ನಾವು ಗ್ರೀಕ್ ಪ್ರಭಾವದಿಂದ BM ಶ್ರೀ ಅವರು ಹೇಳಿದ್ರು, ದುರಂತ ಪ್ರಜ್ಞೆಯನ್ನು ತಕೊಂಡು ಬರುವುದು ನಮ್ಮ ಅನುವಾದದ ಒಂದು ನಮ್ಮ ಬದಲಾವಣೆಯ ಒಂದು ಮುಖ್ಯ ಪ್ರೇರಣೆ ಆಗಬೇಕು. ನಮ್ಮ ಸಂಸ್ಕೃತಿಗೆ ಈ ದುರಂತ ಪ್ರಜ್ಞೆಯ ಕೊಡುಗೆ ಸೇರಬೇಕು ಅಂತ ಹೇಳೋದು. ಈಗ ವಿಮರ್ಶೆಯ ಕಾರ್ಯ ಅಂತ ಹೇಳುವ ಲೇಖನವನ್ನ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು 1924ರಲ್ಲಿ ಬರೆದಾಗ 1896ರಿಂದ 1824ರವರೆಗೆ ಬೆಳೆದು ಬಂದಂತಹ ಸುಮಾರು ಒಂದು 30 ವರ್ಷಗಳ ಹೆಚ್ಚು ಕಮ್ಮಿ 3 ದಶಕಗಳ ಒಂದು ಪ್ರಭಾವಕ್ಕೆ ಭಿನ್ನವಾದಂತಹ ಒಂದು ನೆಲೆಯನ್ನ ಮಾಸ್ತಿ ಅವರು ಹೇಳ್ತಾರೆ. ಅವ್ರೇನು ಹೇಳಿದ್ರು ಅಂದ್ರೆ, ಯುರೋಪಿನ ರೊಮ್ಯಾಂಟಿಕ್ಸ್ ಮೊದಲಾದಂತಹ ಚಿಂತಕರಿಂದ ನಾವು ಏನು ಪಡೆದು ನಮ್ಮ ರಸದೃಷ್ಟಿಯನ್ನ ಅದಕ್ಕೆ ಸೇರಿಸಿ ಯಾವ ಹೊಸ್ತನ್ನು ನಾವು ಸೃಷ್ಟಿಸಬಹುದು ಅಂತ. ಅಂದ್ರೆ ಪರೋಕ್ಷವಾಗಿ ಇಲ್ಲಿ ಇನ್ನೊಂದು ಅನುವಾದದ ಸೃಷ್ಟಿ ಭಾರತೀಯ ಸತ್ವ ಮತ್ತು
ಬೇರೆಯ ಚಿಂತನೆಗಳಿಂದ ಸಂಸ್ಕೃತ ಅಂದ್ರೆ ಅದು ಇನ್ನೊಂದೇ ಆಗುತ್ತೆ, ಕನ್ನಡದಿಂದ ಹೊರಗಿನ ಸತ್ವ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕನ್ನಡ ಅಂತಕ್ಕೆ ಇಂಗ್ಲಿಷ್ನಿಂದ ಬರುವಾಗ ಬೇರೆ ಕಡೆಯಿಂದ ಬಂದಂತ ಒಂದು ಸತ್ವ ಅಂತ ತಿಳ್ಕೊಳ್ಳೋಣ. ಈ ಸತ್ವಗಳು ಸೇರೋದ್ರಿಂದ ಹುಟ್ಟುವ ಒಂದು ಹೊಸ ವಿಚಾರ ನಮ್ಮ ಸ್ವಂತಿಕೆದು ಆಗಿರ್ಬೇಕು, ಅದರಲ್ಲಿ ಅನುವಾದದ ಸೃಜನಶೀಲ ಉಪಯೋಗವೂ ಆಗಿರಬೇಕು ಎಂಬ ರೀತಿಯ ಒಂದು ಪ್ರಕ್ರಿಯೆಯನ್ನ ನಮ್ಮ ನವೋದಯದ ಚಿಂತಕರು ಕೊಟ್ರು, ನವ್ಯದವರು ಅದನ್ನು ಕೊಟ್ರು, ಮತ್ತು ಮರಾಠಿ ಸಾಹಿತ್ಯ ಮೊದಲಾದ್ರಿಂದ ತೆಕ್ಕೊಂಡು ಬಂದಂತ ದಲಿತ ಬರಹಗಾರರು ಕೂಡ, ದಲಿತ ಅನುವಾದಗಳು ಕೂಡ ಅದನ್ನು ನಮಗೆ ಕೊಟ್ಟಿತು. ಬಂಡಾಯ ಮತ್ತು ನವ್ಯೋತ್ತರದಲ್ಲಿ ಅಂತೂ ಬೇರೆ ಬೇರೆ ಅನುವಾದಗಳ ಒಂದು ದೊಡ್ಡ ಪ್ರವಾಹವೇ ನಮ್ಮಲ್ಲಿಗೆ ಬರ್ತಾ ಉಂಟು. ಇಲ್ಲಿ ನಾವು ಮುಖ್ಯವಾಗಿ ತಿಳಿಬೇಕಾಗೋದೇನು ಅಂತ ಹೇಳಿದ್ರೆ, ಅನುವಾದವು ಹಲವು ರೀತಿಯ ಅನುವಾದದ ನೆಲೆಗಳನ್ನು ಹೊಂದಿರ್ತದೆ. ಆ ವಿವರಕ್ಕೆ ಹೋಗೋದಿಲ್ಲ, ಈ ಪುಸ್ತಕದಲ್ಲಿ ಬೇಕಾದಷ್ಟು ವಿವರ ಅದರಲ್ಲಿ ಇದೆ. ಮುಖ್ಯವಾಗಿ ಅನುವಾದವನ್ನ ಕೇವಲ ಒಂದು ಮಾಹಿತಿಯ ಭಾಗವಾಗಿ ಒಬ್ಬ ಪರಿಗಣಿಸಿದಾಗ ಅದು ನಮ್ಮ ಜ್ಞಾನ ಮಾರ್ಗವನ್ನು ತೆಗೆಯುವ ಬದಲು ಮಾಹಿತಿಯನ್ನ ಇನ್ನಷ್ಟು ನಮ್ಮ ಈಗಾಗಲೇ ಇಂಗ್ಲಿಷ್ ನಲ್ಲಿರುವ ಮಾಹಿತಿಯನ್ನ ಕನ್ನಡಕ್ಕೆ ಕೊಡ್ತದೆ. ಕನ್ನಡದಲ್ಲಿ ನಾವು ಇರುವ ಇಂಗ್ಲಿಷ್ ಮಾಹಿತಿಯನ್ನು ಓದಿದಾಗಲೇ ನಮ್ಮಲ್ಲಿ ಒಂದು ಸೃಜನಶೀಲ ಮಾರ್ಪಡುವಿಕೆ ಓದುಗನಲ್ಲಿ ಉಂಟಾಗುತ್ತೆ. ಈ ಎಲ್ಲ ತಾತ್ವಿಕ ನೆಲೆಗಳನ್ನ, ಅಂದ್ರೆ ವಿಮರ್ಶೆಯ ಮೀಮಾಂಸೆಯನ್ನ ಇವತ್ತಿನವರೆಗೆ ಜನಾರ್ದನ್ ಭಟ್ರು ಈ ಪುಸ್ತಕದಲ್ಲಿ ಚರ್ಚಿಸಿದ್ದಾರೆ. ಇದು ಖಂಡಿತವಾಗಿ ಒಬ್ಬ ಸಾಹಿತ್ಯ ಅಧ್ಯಯನಕಾರರಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಹೇಳ್ತೇನೆ. ಕೊನೆಯ ಒಂದೇ ಒಂದು ಮಾತನ್ನು ಹೇಳಬೇಕಾದ ಏನು ಅಂದ್ರೆ, ಅನುವಾದವು ಕೇವಲ ಮಾಹಿತಿ ಮತ್ತು ನಮಗೆ ಅರಿಯದ ಒಂದು ಕಥೆಯನ್ನ ಮಾತ್ರ ಪರಿಚಯಿಸುವ ಉದ್ದೇಶವನ್ನು ಹೊಂದಿದ್ದಾಗ ಅದು ಇಂಗ್ಲಿಷ್ನ ಮಾಹಿತಿಯನ್ನ, ಇಂಗ್ಲಿಷ್ನಲ್ಲಿ ಇರುವ ಕಥೆಯನ್ನ ಕನ್ನಡ ಭಾಷೆಗೆ ಕೊಡುವಷ್ಟು ಕೆಲಸವನ್ನು ಮಾಡ್ತದೆ. ಆದ್ರೆ ಅನುವಾದ ನಮಗೆ ಒಂದು ಕನ್ನಡದಲ್ಲಿ ಒಂದು ವಿಷಯವನ್ನ ತಿಳಿಸಿದಾಗ, ಕನ್ನಡದಲ್ಲಿ ಒಂದು ಸೃಜನಶೀಲ ವಿಚಾರವನ್ನ ಹೇಳಿದಾಗ, ಅನುವಾದ ನಮಗೊಂದು ಪುಟ್ಟದಾದ ಜ್ಞಾನ ಮಾರ್ಗವನ್ನು ತೆಗೆದು ಕೊಡ್ಬೇಕಾಗತ್ತೆ. ಆ ಜ್ಞಾನದ ದಾರಿಯನ್ನು ಸೂಚಿಸಿದ ಹಲವು ಮಾರ್ಗಗಳಾವುವು? ಕನ್ನಡದ ಸುಮಾರು 100 ವರ್ಷದ ಈ ಚರಿತ್ರೆಯಲ್ಲಿ ಏನು ನಡೆದಿದೆ ಅನುವಾದಗಳಲ್ಲಿ ಅಂತ ಹೇಳುವುದಕ್ಕೆ ಒಂದು ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಈ ಕೃತಿಯಲ್ಲಿ ನೀವು, ಮತ್ತು ಇದರ ಮೊದಲು ಅವರು ಬಂದಂತ ಭಾಷಾಂತರ ಕೃತಿಯಲ್ಲಿ ನೀವು ಪಡಿಬಹುದು. ಇಂತಹ ಒಂದು ಕನ್ನಡ ಸೇವೆಯನ್ನ, ಕನ್ನಡ ವಿದ್ವತ್ ಸೇವೆಯನ್ನ ತಮ್ಮ ಸೃಜನಶೀಲ ಕೆಲಸ ಕಾರ್ಯಗಳ ಜೊತೆಗೆ, ಬರವಣಿಗೆಯ ಜೊತೆಗೆ ನಿರಂತರವಾಗಿ, ಅದು ಕನ್ನಡಕ್ಕೆ ಅಷ್ಟೇ ಮುಖ್ಯ ಎಂದು ತಿಳಿದು ಮಾಡುತ್ತಿರುವಂತಹ ಆ ಕೆಲಸವನ್ನ ಮಾಡಿ ಕನ್ನಡವನ್ನ ಆ ದೃಷ್ಟಿಯಲ್ಲಿ ಬಹಳಷ್ಟು ಶ್ರೀಮಂತಗೊಳಿಸುತ್ತಾ ಇರುವಂತಹ, ಕನ್ನಡ ಅಧ್ಯಯನಕ್ಕೆ ಸಹಕಾರಿ ಆಗ್ತಿರುವಂತಹ ಗೆಳೆಯ ಶ್ರೀ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರನ್ನು ಅಭಿನಂದಿಸಿ ಇಲ್ಲಿ ನನಗೆ ಅವಕಾಶ ಕೊಟ್ಟ ಎಲ್ರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರ ಅನುವಾದ ವೈವಿಧ್ಯ ಭಾಷಾಂತರ ಅಧ್ಯಯನದ ಒಂದು ಕೃತಿಯ ಮಹತ್ವ ಏನು ಅನ್ನೋದನ್ನ ಬಹಳ ಸೊಗಸಾಗಿ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ತಮ್ಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಕೃತಿಯ ಕುರಿತು ಮಾತಾಡುವುದಕ್ಕಾಗಿ ನಾನು ನಮ್ಮ ಸಂಶೋಧನಾ ವಿದ್ಯಾರ್ಥಿ ಅನಿತಾ ಪೂಜಾರಿ ತಾಕೋಡೆ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು 3 ನಿಮಿಷದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಳ್ಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಡಾಕ್ಟರ್ ಜನಾರ್ದನ್ ಭಟ್ ಅವರ ಅನುವಾದ ವೈವಿಧ್ಯ ಈ ಕೃತಿಯ ಕುರಿತು ಪರಿಚಯಿಸಲಿದ್ದೇನೆ. ಡಾಕ್ಟರ್ ಜನಾರ್ದನ್ ಭಟ್ ಅವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ತಮ್ಮನ್ನು ದುಡಿಸಿಕೊಂಡು ಯಶಸ್ಸನ್ನು ಸಾಧಿಸಿದವರು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶತಮಾನದ ಕಥೆಗಳು ಮತ್ತು ಶತಮಾನದ ಕಾವ್ಯಗಳ ಸಂಪಾದಕರಾದ ಇವರು ಇಂದಿಗೆ 100 ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾರ್ಥಕವಾದ ಹೆಜ್ಜೆಗಳನ್ನಿಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜನಾರ್ದನ್ ಭಟ್ ಅವರು ಉತ್ತಮ ಅನುವಾದಕರಾಗಿ ಆಂಗ್ಲ ಸಾಹಿತ್ಯದ ಸೊಬಗನ್ನು ಕನ್ನಡಕ್ಕೆ ತಂದವರು. ಹಲವಾರು ವರ್ಷಗಳಿಂದ ಸ್ವಂತ ಬರವಣಿಗೆಯೊಂದಿಗೆ ಅನುವಾದ ಕಾರ್ಯದಲ್ಲೂ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡವರು. ಹೀಗೆ ತಾನು ಪಡೆದ ಜ್ಞಾನ ಮತ್ತು ಅನುಭವವನ್ನು ಓದುಗರಿಗೂ ದಾಟಿಸುವ ಉದ್ದೇಶದಿಂದ ಅನುವಾದ ವೈವಿಧ್ಯ ಅನ್ನುವ ಕೃತಿ ಇವರಿಂದ ಮೂಡಿ ಬಂದಿದೆ ಎಂದು ನಿಸ್ಸಂಶಯವಾಗಿ ಹೇಳಬಹುದು. 9 ಅಧ್ಯಯನ ಪೂರ್ಣ ಪ್ರಬಂಧಗಳನ್ನು ಒಳಗೊಂಡಿರುವ ಅನುವಾದ ವೈವಿಧ್ಯ ಕೃತಿಯನ್ನು ಮಂಡ್ಯದ ಶ್ರೀರಾಮ ಪ್ರಕಾಶನದವರು ಪ್ರಕಟಿಸಿದ್ದಾರೆ. ಈ ಕೃತಿಯ ಮೊದಲ ಪ್ರಬಂಧ ಭಾಷಾಂತರ ಮೀಮಾಂಸೆಯಲ್ಲಿ ಟ್ರಾನ್ಸ್ಲೇಷನ್, ಅನುವಾದ, ಭಾಷಾಂತರ, ತರ್ಜುಮೆ ಈ ಪದಗಳನ್ನು ಹೇಗೆ ಮತ್ತು ಯಾವ ಸಂದರ್ಭದಲ್ಲಿ ಬಳಸಬೇಕು
ಮೂಲದಲ್ಲಿ ಈ ಪದಗಳು ಯಾವ ಅರ್ಥವನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಅರ್ಥವತ್ತಾಗಿ ವಿವರಿಸಲಾಗಿದೆ. ಅನುವಾದದ ವಿವಿಧ ಬಗೆಗಳು ಮತ್ತು ವಿಭಿನ್ನ ನೆಲೆಗಳನ್ನು ಸೂಚಿಸುವ ಕೆಲವು ಅನುವಾದಿತ ಲೇಖನಗಳ ಮೂಲಕ ವಿವಿಧ ಬಗೆಯ ಅನುವಾದದ ಪರಿಚಯವೂ ಆಗುತ್ತದೆ. ಭಾಷಾಂತರ ಚರಿತ್ರೆಯ ಒಂದು ನೋಟ ಈ ಪ್ರಬಂಧದಲ್ಲಿ ಅನುವಾದದ ಚರಿತ್ರೆಯ ಬಗೆಗೆ ಬಹುಮುಖ್ಯವಾದ ಮಾಹಿತಿಗಳಿವೆ. ಐತಿಹಾಸಿಕ ಶೋಧನೆಯಲ್ಲಿ ಲೇಖಕರಿಗೆ ಇರುವ ಆಸಕ್ತಿ ಅವರ ಕತೆ ಕಾದಂಬರಿಗಳಲ್ಲಿ ಮಾತ್ರವಲ್ಲ, ಅನುವಾದದ ಚರಿತ್ರೆಯ ಕುರಿತು ತಿಳಿಯುವಲ್ಲಿಯೂ ಪ್ರೇರೇಪಿಸಿದೆ ಎನ್ನಬಹುದು. ಇದೇ ಅಧ್ಯಾಯದಲ್ಲಿ 19ನೇ ಶತಮಾನದಲ್ಲಿ ನಡೆದ ಅನುವಾದ ಪ್ರಕ್ರಿಯೆ, ಆಧುನಿಕ ಗದ್ಯ ಕಥನಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆರಂಭ ಕಾಲ, ನಿರ್ಮಾಣಶೀಲ ಯುಗ ಮತ್ತು ಸ್ವಾತಂತ್ರ್ಯೋತ್ತರ ಕಾಲ, ಹೀಗೆ ಭಾಷಾಂತರದ 3 ಯುಗಗಳನ್ನು ಗುರುತಿಸಿ ವಿಂಗಡಿಸಿ ಪರಿಚಯಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಆಯಾ ಕಾಲಘಟ್ಟದಲ್ಲಿ ಅನ್ಯ ಭಾಷೆಗಳಿಂದ ಕನ್ನಡಕ್ಕೆ ಆದ ಗದ್ಯ ಭಾಷಾಂತರಗಳನ್ನು 5 ವಿದ್ಯಮಾನಗಳ ಚೌಕಟ್ಟಿನಲ್ಲಿ ಪರಿಶೀಲಿಸಲಾಗಿದೆ. ಅನ್ಯ ದೇಶೀಯ ಅನುವಾದಕರಾದ ಚೂರಮುರಿ ಶೇಷಗಿರಿರಾಯರು, ಪಂಜ ಮಂಗೇಶರಾವ್, ಮಂಜೇಶ್ವರ ಗೋವಿಂದ ಪೈ, ಹಟ್ಟಿ ಅಂಗಡಿ ನಾರಾಯಣರಾವ್, ಎ.ಕೆ. ರಾಮಾನುಜನ್ ಮುಂತಾದ ಹೆಸರಾಂತ ಅನುವಾದಕರ ಸಂಕ್ಷಿಪ್ತ ಜೀವನ ವಿವರ, ಅನುವಾದಕ್ಕೆ ಅವರ ಕೊಡುಗೆಗಳು ಮತ್ತು ಪ್ರೇರಣೆ ಪ್ರಭಾವಗಳನ್ನು ಬಹಳ ಅರ್ಥಪೂರ್ಣವಾಗಿ ಲೇಖಕರು ಸಾದರಪಡಿಸಿದ್ದಾರೆ. ಅನುವಾದದ ಬಗೆಗೆ ವಿಮರ್ಶಕರ ಅಭಿಪ್ರಾಯಗಳು ಇಲ್ಲಿ ಸಾಂದರ್ಭಿಕವಾಗಿ ಸೇರಿಕೊಂಡು ಓದುಗರು ತಿಳಿಯಬೇಕಾದ ವಿಚಾರಗಳು ಇನ್ನಷ್ಟು ಸ್ಪಷ್ಟವಾಗುತ್ತವೆ. ತಗಳಿ ಶಿವಶಂಕರ ಪಿಳ್ಳೆಯವರು ಮಲಯಾಳಂ ಭಾಷೆಯಲ್ಲಿ ಬರೆದ ಚೆಮ್ಮೀನ್ ಕಾದಂಬರಿ 50 ವರ್ಷಗಳ ಅಂತರದಲ್ಲಿ ಕನ್ನಡಕ್ಕೆ 2 ಬಾರಿ ಅನುವಾದವಾಗಿದೆ. ಒಂದು ಕಾದಂಬರಿ ಒಂದಕ್ಕಿಂತ ಹೆಚ್ಚು ಬಾರಿ ಅನುವಾದಗೊಳ್ಳುವಾಗ ಆ ಅನುವಾದಿತ ಕಾದಂಬರಿಗಳಲ್ಲಿ ಕಂಡು ಬಂದ ಭಿನ್ನತೆಗಳನ್ನು ಲೇಖಕರು ಶೋಧಿಸಿದ್ದಾರೆ. ಅನುವಾದಕರ ಬೇರೆಯಾದ ನಿಲುವುಗಳು ಮತ್ತು ಉದ್ದೇಶಗಳನ್ನು ಇಲ್ಲಿ ಪರಿಶೀಲಿಸಿದ್ದಾರೆ. ಈ ಕೃತಿಯ ಕೊನೆಯ ಪ್ರಬಂಧದಲ್ಲಿ ಚಂದ್ರಗುಪ್ತ ಮೌರ್ಯ ಅನುವಾದಿತ ಕಾದಂಬರಿಯ ಮೂಲ ಕಥೆಯ ಕುರಿತಾದ ವಿಮರ್ಶೆಯನ್ನು ವಸಾಹತೋತ್ತರ ವಿಮರ್ಶೆಯ ಮಾದರಿ ಎಂದು ಲೇಖಕರು ಗುರುತಿಸಿದ್ದಾರೆ. ಚಂದ್ರಗುಪ್ತ ಮೌರ್ಯ ಕಾದಂಬರಿಯ ಅನುವಾದ ಮತ್ತು ಅನುವಾದಕರ ಪೂರ್ವಾಪರ ಸಂಗತಿಗಳನ್ನು ಇಲ್ಲಿ ವಿಶದಪಡಿಸಿದ್ದಾರೆ. ಈ ಕಾದಂಬರಿಯಲ್ಲಿ ಬರುವ ಕಥೆಯ ಆಯ್ದ ಭಾಗಗಳನ್ನು ಆಯಾ ಸನ್ನಿವೇಶಕ್ಕೆ ಅನುಗುಣವಾಗಿ ವಿಮರ್ಶೆಗೆ ಒಳಪಡಿಸಿದ್ದಾರೆ. ಕನ್ನಡದ ಯಾವ ಶಬ್ದಗಳನ್ನು ಭಾಷಾಂತರ ಮಾಡಲಾಗುವುದಿಲ್ಲ, ಬದಲಿಗೆ ಅನುವಾದ ಮಾಡಲಾಗುತ್ತದೆ ಎಂಬುದನ್ನು ಈ ಪ್ರಬಂಧ ಸಂಕಲನದಲ್ಲಿ ಉದಾಹರಣೆ ಸಮೇತ ವಿವರಿಸಲಾಗಿದೆ. ಅನುವಾದ ಮತ್ತು ಭಾಷಾಂತರ ಮತ್ತು ರೂಪಾಂತರ ಈ ಪದಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳ ಅರಿವನ್ನು ಇಲ್ಲಿ ಮೂಡಿಸಲಾಗಿದೆ. ಅನುಕರಣೆ, ಸಂಗ್ರಹ ಅನುವಾದ, ಅನುಷಷ್ಟಿ ಮತ್ತು ಮರುಷಷ್ಟಿ ಹೀಗೆ ಅನುವಾದದ ವಿಶಿಷ್ಟ ವಿದ್ಯಮಾನಗಳ ವಿವಿಧ ಬಗೆಗಳ ಸಮರ್ಪಕವಾದ ನಿರೂಪಣೆ ಈ ಕೃತಿಯ ವೈಶಿಷ್ಟ್ಯವಾಗಿದೆ. ಭಾಷಾಂತರ ಅಧ್ಯಯನ ಮಾಡುವಾಗ ಅನುವಾದ ಮತ್ತು ಭಾಷಾಂತರ ಈ ಪದಗಳ ವ್ಯತ್ಯಾಸ ಗಮನದಲ್ಲಿದ್ದರೆ ಉತ್ತಮವೆಂದು ಲೇಖಕರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಧ್ಯಯನ ಸಂದರ್ಭದಲ್ಲಿ ಅನುವಾದದ ಕ್ರಮ ಮತ್ತು ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಳಲು ಬೇರೆ ಬೇರೆಯಾಗಿ ಗಮನಿಸಬೇಕಾದ ಕೆಲವು ಅಂಶಗಳನ್ನು ಇಲ್ಲಿ ನಮೂದಿಸಿದ್ದಾರೆ. ಇದರಿಂದ ಅನುವಾದದ ಬಗೆಗಿನ ಕ್ಲಿಷ್ಟಕರವಾದ ಸಂಗತಿಗಳನ್ನು ಸುಲಭವಾಗಿ ಮನನ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅನುವಾದ ವೈವಿಧ್ಯ ಕೃತಿಯಲ್ಲಿ ಅನುವಾದದ ಬಗೆಗಳನ್ನು ಹೇಳುವಾಗ ಎಲ್ಲೆಡೆಯೂ ಗದ್ಯ ಮತ್ತು ಪದ್ಯದ ಕೆಲವು ಆಯ್ದ ಭಾಗಗಳ ಮೂಲಕವೇ ಆ ವಿಷಯದ ಸ್ಪಷ್ಟೀಕರಣ ನೀಡಿರುವುದು ಈ ಕೃತಿಯ ಮೌಲ್ಯವನ್ನು ಹೆಚ್ಚಿಸಿದೆ. ಅನುವಾದದ ವೈವಿಧ್ಯತೆಗಳು, ರೂಪರೇಷೆಗಳು, ಪರಿಕಲ್ಪನೆಗಳು, ಅನುವಾದಕರು ಪಾಲಿಸಬೇಕಾದ ನಿಯಮಗಳು, ಅಳವಡಿಸಿಕೊಳ್ಳಬೇಕಾದ ಶಿಸ್ತು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವಿಮರ್ಶಿಸಿದ ಪ್ರಬಂಧಗಳೇ ಈ ಸಂಕಲನದಲ್ಲಿವೆ. ಭಾಷಾಂತರ ಕಾರ್ಯ ಮತ್ತು ಅಧ್ಯಯನದಲ್ಲಿ ತೊಡಗಿಸಿಕೊಂಡವರಿಗೆ ಇದೊಂದು ಮಾದರಿ ಕೃತಿಯಾಗಿದೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಅನಿತಾ ಅವರೇ. ಅನಿತಾ ಅವರು ಈ ನಮ್ಮ ಜನಾರ್ದನ್ ಭಟ್ ಅವರ ಬಗ್ಗೆ ವಿಶೇಷವಾದಂತ ಅಧ್ಯಯನವನ್ನ ನಡೆಸಿ ಮುಂಬೈ ವಿಶ್ವವಿದ್ಯಾಲಯದಿಂದ ಒಂದು ಸೊಗಸಾದ ಶೋಧ ಕೃತಿಯನ್ನು ಕೂಡ ಹೊರತಂದಿದ್ದಾರೆ. ಅದೇ ರೀತಿ ಭಾಷಾಂತರ ಅಧ್ಯಯನ ಅನ್ನುವಾಗ ನಮ್ಗೆ ಜನಾರ್ದನ್ ಭಟ್ ಅವರು ಇನ್ನೂ ಹತ್ತಿರ ಆಗ್ತಾರೆ. ಯಾಕಂತ ಹೇಳಿದ್ರೆ ಕನ್ನಡ ವಿಭಾಗದ ಮುಖಾಂತರ ಅವರು ವಿದ್ಯಾರ್ಥಿಗಳಿಗಾಗಿ ಉಪನ್ಯಾಸವನ್ನ ನೀಡಿ ಆ ನಂತರ ಅವರು ಅದರ ಕುರಿತು 2 ಕೃತಿಗಳನ್ನ ರಚಿಸಿರುವುದು ನಮಗೂ ಒಂದು ಅಭಿಮಾನ, ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ನಾನು ಈ ಕೃತಿಯ ಆಯ್ದ ಭಾಗವನ್ನ ವಾಚನ ಮಾಡುವುದಕ್ಕಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರಾದ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಗುರುಗಳಿಗೆ ಶಿರಸ ವಂದಿಸುತ್ತಾ ನೆರೆದಿರುವ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಮೊದಲನೇದಾಗಿ ಜನಾರ್ದನ್ ಭಟ್ ಅವರಿಗೆ ಈ ಕೃತಿಗಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕೃತಿಯ ಮೊದಲ ಅಧ್ಯಾಯದ ಅನುವಾದದ ಬಗೆಗಳು ಅಧ್ಯಾಯದಿಂದ ಒಂದು ಆಯ್ದ ಭಾಗವನ್ನು ನಾನು ಓದ್ತಾ ಇದ್ದೇನೆ. ಟ್ರಾನ್ಸ್ಲೇಷನ್ ಶಬ್ದವು ಮೂಲತಃ ಲ್ಯಾಟಿನ್ ಭಾಷೆಯ ಟ್ರಾನ್ಸ್ ಅಂದರೆ ಆಚೆಗೆ, ಲೇಶಿಯೋ ಅಂದರೆ ಒಯ್ಯುವುದು, ಸ್ಥಳಾಂತರಿಸುವುದು ಎಂಬ 2 ಘಟಕಗಳಿಂದ ರೂಪುಗೊಂಡಿದೆ. ಟ್ರಾನ್ಸ್ಫರ್ ಕೂಡ ಇದೇ ಅರ್ಥವುಳ್ಳ ಶಬ್ದ. ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ
ಫೆರಿ ಅಂದರೆ ಸ್ಥಳಾಂತರಿಸು, ಎತ್ತಿ ಇಡು ಎನ್ನುವ 2 ಶಬ್ದಗಳಿಂದ ರೂಪುಗೊಂಡಿದೆ. ಫೆರಿ ಎಂಬುದರ ಇನ್ನೊಂದು ರೂಪವೇ ಲೇಟಸ್. ಹೀಗೆ ಟ್ರಾನ್ಸ್ಫರ್ ಮತ್ತು ಟ್ರಾನ್ಸ್ಲೇಟ್ ಶಬ್ದದಲ್ಲಿ ಒಟ್ಟು ಯಾವುದನ್ನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರುವುದು ಎಂಬ ಅರ್ಥ ಇದೆ. ಕೇವಲ ಭಾಷೆಯ ಪಠ್ಯವನ್ನು ಆಚೆಯಿಂದ ಈಚೆಗೆ ತರುವುದು ಎನ್ನುವ ಅರ್ಥ ಅಂತರ್ಗತವಾಗಿಲ್ಲ. ಆದರೆ ಈ ಪದವನ್ನು ಈಗ ಭಾಷೆಗೆ ಸಂಬಂಧಿಸಿದ ಪಠ್ಯಗಳನ್ನು ಇನ್ನೊಂದು ಭಾಷೆಗೆ ವರ್ಗಾಯಿಸುವುದು ಎನ್ನುವ ಚಟುವಟಿಕೆಗೆ ಬಳಸುತ್ತೇವೆ. ಕನ್ನಡದಲ್ಲಿ ಬಳಸುವ ಸಂಸ್ಕೃತದ ಅನುವಾದ ಎಂಬ ಶಬ್ದವು ಮೂಲದಲ್ಲಿ ಮಾತನ್ನು ಪುನರುಚ್ಚರಿಸು, ಪ್ರತಿಧ್ವನಿಸು, ಅನುಕರಿಸು ಇತ್ಯಾದಿ ಅರ್ಥಗಳನ್ನು ಹೊಂದಿದೆ. ಇದಕ್ಕೆ ಬೇರೊಂದು ಭಾಷೆಯಲ್ಲಿ ಪುನರುಚ್ಚರಿಸು ಎಂಬ ಅರ್ಥ ಮೂಲದಲ್ಲಿ ಇಲ್ಲದಿದ್ದರೂ ಈಗ ನಾವು ಈ ಅರ್ಥವನ್ನು ಕೊಟ್ಟುಕೊಂಡಿದ್ದೇವೆ. ಭಾಷೆಯು ಮನುಷ್ಯನ ಅಗತ್ಯಕ್ಕೆ ತಕ್ಕಂತೆ ಬಳಸಲ್ಪಡುತ್ತದೆ. ಹಾಗಾಗಿ ನಮಗೆ ಬೇಕಾದ ಅರ್ಥಗಳನ್ನು ಕೊಡಬಹುದು. ಈಗ ಇದು ಸರ್ವಮಾನ್ಯವಾದ ಶಬ್ದವಾಗಿದೆ. ಇಷ್ಟೇ ಜನಪ್ರಿಯವಾಗಿರುವ ಭಾಷಾಂತರ ಎಂಬ ಪದವು 2 ವಿಭಿನ್ನ ಭಾಷೆಗಳನ್ನು ಸೂಚಿಸುವುದರಿಂದ ಇದೇ ಸೂಕ್ತವೆಂದು ಕೆಲವರ ಅಭಿಪ್ರಾಯ. ಆದರೆ ಇದಕ್ಕೆ ಬೇರೆ ಭಾಷೆ ಎನ್ನುವುದಷ್ಟೇ ಅರ್ಥ. ಭಾಷಾಂತರೀಕರಣ ಎಂದಾಗಬೇಕು ಎಂದು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಹೇಳುತ್ತಾರೆ. ಕನ್ನಡಕ್ಕೆ ತರುವಾಗ ಕನ್ನಡಿಸುವುದು ಎಂಬ ಶಬ್ದವನ್ನು ಕೆಲವರು ಬಳಸುವುದುಂಟು. ತರ್ಜುಮೆ ಎನ್ನುವ ಪರ್ಷಿಯನ್ ಮೂಲದ ಇನ್ನೊಂದು ಪದವು ಬಳಕೆಯಲ್ಲಿದೆ. ಗ್ರೀಕ್, ಲ್ಯಾಟಿನ್ ಮುಂತಾದ ಭಾಷೆಗಳ ಪದಗಳನ್ನು ತಮ್ಮ ಭಾಷೆಗೆ ಅನುವಾದಿಸುವುದನ್ನು ಅವರು ತರ್ಜುಮೆಹ್ ಎಂದು ಕರೆಯುತ್ತಿದ್ದರು. ಅದನ್ನು ಅರೇಬಿಕ್ ಭಾಷೆ ಸ್ವೀಕರಿಸಿತು. ನಂತರ ಅದು ಉರ್ದುವಿಗೆ ಬಂತು. ಮೊಘಲರ ಕಾಲದಲ್ಲಿ ಎಲ್ಲಾ ಭಾರತೀಯ ಭಾಷೆಗಳಿಗೂ ಹಬ್ಬಿತು. ಕನ್ನಡದಲ್ಲಿ ತರ್ಜುಮೆ ಎನ್ನುವ ರೂಪದಲ್ಲಿ ಅದು ಈಗಲೂ ಬಳಕೆಯಲ್ಲಿದೆ. ಹೀಗೆ ಹಲವು ಶಬ್ದಗಳಿದ್ದರೂ ಅನುವಾದ ಎನ್ನುವುದು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಂಡು ಬಳಸುವ ಶಬ್ದವಾಗಿದೆ. ಹಾಗೆಯೇ ಭಾಷಾಂತರ ಎನ್ನುವ ಶಬ್ದವನ್ನು ಇದಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗುತ್ತಿದೆ. ಎರಡನ್ನೂ ಒಂದೇ ಅರ್ಥದಲ್ಲಿ ಬಳಸಲಾಗುತ್ತಿದ್ದರೂ ಇವೆರಡರ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸುವುದು ಸೂಕ್ತವಾಗಿದೆ. ಇವುಗಳ ನಡುವಿನ ವ್ಯತ್ಯಾಸ ಹೀಗಿದೆ. ಭಾಷಾಂತರ ಅನ್ನುವುದು ಕೇವಲ ಭಾಷೆಗೆ ಸಂಬಂಧಿಸಿದ ಪರಿವರ್ತನೆ, ಸ್ಥಳಾಂತರ ಪ್ರಕ್ರಿಯೆ. ಆದರೆ ಅನುವಾದ ಎನ್ನುವುದು ಭಾಷೆ ಮಾತ್ರವಲ್ಲ, ಇತರ ಸಾಂಸ್ಕೃತಿಕ ಘಟಕಗಳಿಗೂ ಸಲ್ಲುತ್ತದೆ ಎನ್ನುವ ವ್ಯತ್ಯಾಸವಿದೆ. ಹೈಕೋರ್ಟ್ ನಮ್ಮ ದೇಶದ ಶಾಲೆ ಮತ್ತು ಕೋರ್ಟುಗಳು ಯುರೋಪಿನಲ್ಲಿದ್ದ ಮಾದರಿಗಳ ಅನುವಾದಗಳಾಗಿವೆ ಎನ್ನುವ ಉದಾಹರಣೆಯಲ್ಲಿ ಭೌತಿಕ ಅನುವಾದದ ಬಗ್ಗೆ ಹೇಳಲಾಗಿದೆ. ತಮ್ಮಲ್ಲಿದ್ದ ಈ ವ್ಯವಸ್ಥೆಗಳನ್ನು ಭಾರತ ದೇಶದಲ್ಲಿ ವಸಾಹತುಶಾಹಿ ಆಡಳಿತಗಾರರು ಮತ್ತು ಮಿಷನರಿಗಳು ರೂಪಿಸಿ ಇಲ್ಲಿಯೂ ಇಂತಹ ವ್ಯವಸ್ಥೆಗಳನ್ನು ಹುಟ್ಟುಹಾಕಿದರು. ಇಲ್ಲಿ ಭಾಷೆಯ ಪದಗಳನ್ನು ಇನ್ನೊಂದು ಭಾಷೆಯಲ್ಲಿ ಹೇಳುವ ಪ್ರಕ್ರಿಯೆ ಇರುವುದಲ್ಲ. ಭಾಷೆಗೆ ಮಾತ್ರ ಸಂಬಂಧಿಸಿದ ಇನ್ನೂ ಸಂಕೀರ್ಣವಾದ ಹಲವು ಸಂಗತಿಗಳನ್ನು ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ಸಂಸ್ಕೃತಿಯಲ್ಲಿ ಸಾಕಾರಗೊಳಿಸುವುದು ಎನ್ನುವ ಅರ್ಥದಲ್ಲಿದೆ. ಹಾಗಾಗಿ ಇಲ್ಲಿ ಅನುವಾದ ಎನ್ನುವ ಪದವು ಹೆಚ್ಚು ಸೂಕ್ತವಾಗಿದೆ. ಒಂದು ಭಾಷೆಯ ಪದಗಳು ಮತ್ತು ಪರಿಕಲ್ಪನೆಗಳನ್ನು ಇನ್ನೊಂದು ಭಾಷೆಯಲ್ಲಿ ಸಂವಹನಗೊಳಿಸುವಾಗಲೂ ಅನುವಾದ ಮತ್ತು ಭಾಷಾಂತರಗಳ ನಡುವೆ ಒಂದು ವ್ಯತ್ಯಾಸವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ವ್ಯತ್ಯಾಸವನ್ನು ಗುರುತಿಸಲು ಒಂದು ಉದಾಹರಣೆಯನ್ನು ಗಮನಿಸಿ. ಬಾ ಎನ್ನುವುದರ ಭಾಷಾಂತರ ಕಮ್ ಎಂದು ಭಾಷೆಗಳನ್ನು ಬಲ್ಲ ಯಾರಾದರೂ ಈ ಭಾಷೆಯಿಂದ ಆ ಭಾಷೆಗೂ, ಆ ಭಾಷೆಯಿಂದ ಈ ಭಾಷೆಗೂ ಭಾಷಾಂತರ ಮಾಡಬಹುದು. ಆದರೆ ದೇವಾಲಯ ಎನ್ನುವ ಭಾರತೀಯ ಶಬ್ದವನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಲು ಸಾಧ್ಯವಿಲ್ಲ, ಅನುವಾದ ಮಾಡಬೇಕಾಗುತ್ತದೆ. ದೇವಾಲಯವು ಚರ್ಚ್ ಅಥವಾ ಇಂಡಿಯನ್ ಚರ್ಚ್ ಆಗಬಹುದಿತ್ತು. ಯಾಕೆಂದರೆ ಗ್ರೀಕ್ ಮೂಲದ ಚರ್ಚ್ ಶಬ್ದದ ಅರ್ಥ ದೇವರ ಮನೆ ಎಂದೇ ಆಗಿದ್ದುದರಿಂದ ಹಾಗೆ ಕರೆಯಬಹುದಿತ್ತು, ಅಥವಾ ಹಿಂದೂ ಚರ್ಚ್ ಎಂದು ಹೇಳಬಹುದಿತ್ತು. ಅವರು ಹಾಗೆ ಮಾಡಲಿಲ್ಲ. ಕಡೆಗೆ ಅವರಿಗೆ ಸಿಕ್ಕಿದ ಶಬ್ದ ಟೆಂಪಲ್. ಅದು ಪ್ರಾಚೀನ ನಾಗರಿಕತೆಗಳಲ್ಲಿ ಮತ್ತು ಕ್ರಿಸ್ತಪೂರ್ವ ಕಾಲದ ಯುರೋಪಿನಲ್ಲಿ ಆರಾಧನಾ ಸ್ಥಳಗಳಿಗೆ ಸಲ್ಲುತ್ತಿದ್ದ ಲ್ಯಾಟಿನ್ ಮೂಲದ ಶಬ್ದ. ಬಹುದೇವತಾರಾಧನೆ, ಸ್ಥಳೀಯ ದೈವಗಳ ಆರಾಧನೆ, ಬಲಿ ಇತ್ಯಾದಿ ವಿವಿಧ ಬಗೆಯ ಆಚರಣೆಗಳು, ಪೂಜೆಗಳು, ಪ್ರಾರ್ಥನೆಗಳು ನಡೆಯುವ ಸ್ಥಳಗಳಿಗೆ ಟೆಂಪಲ್ ಎನ್ನುತ್ತಿದ್ದರು. ಭಾರತದ ದೇವಾಲಯಗಳನ್ನು ಇಂತಹ ಪ್ರಾಚೀನ ಆಚರಣೆಗಳಿಗೆ ಸಮಾನವೆಂದು ಪರಿಗ್ರಹಿಸಿ ಅವರು ಟೆಂಪಲ್ ಶಬ್ದವನ್ನು ದೇವಾಲಯಕ್ಕೆ ಸಮಾನಾರ್ಥವಾಗಿ ಕೊಟ್ಟರು. ಅದೇ ವೇಳೆಗೆ ಭಾರತೀಯರಿಗೆ ಎಲ್ಲಾ ಮತಗಳು ಸತ್ಯ, ಎಲ್ಲಾ ದಾರಿಗಳು ಪರಮಾತ್ಮನ ಕಡೆಗೆ ಒಯ್ಯುವಂಥದ್ದೇ ಎಂಬ ವಿಶಾಲ ಮನೋಭಾವ ಇದ್ದುದರಿಂದ ಇವರು ಚರ್ಚ್ ಅನ್ನುವುದನ್ನು ಅನುವಾದಿಸುವಾಗ ಕ್ರೈಸ್ತ ದೇವಾಲಯ ಎಂದು ಅನುವಾದಿಸಲು ಹಿಂಜರಿಯಲಿಲ್ಲ. ಇದು ಅನುವಾದಕ್ಕೆ ಉದಾಹರಣೆಯಾಗಿದೆ. ಧನ್ಯವಾದಗಳು. ವಂದನೆಗಳು ಸುರೇಖಾ ಶೆಟ್ಟಿ ಅವರಿಗೆ.
ಈ ಒಂದು 2-3 ನಿಮಿಷದ ವಾಚನದಿಂದ ಇಡೀ ಕೃತಿಯನ್ನ ಓದ್ಬೇಕು ಎನ್ನುವಂತ ಒಂದು ಕುತೂಹಲ ನಮ್ಮ ಇಲ್ಲಿ ನೆರೆದಿರುವವರಲ್ಲಿ ಮೂಡಬೇಕು ಎನ್ನುವಂತ ಉದ್ದೇಶ ನಮ್ಮದು. ಬಹಳ ಕುತೂಹಲವನ್ನ ಮೂಡಿಸುವಂತ ಅನೇಕ ರೋಚಕ ಸಂಗತಿಗಳು ಈ ಕೃತಿಯಲ್ಲಿ ಇದೆ. ದಯವಿಟ್ಟು ಎಲ್ಲರೂ ಈ ಕೃತಿಯನ್ನ ಓದ್ಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ಇನ್ನು 2 ನಿಮಿಷ ಉಳಿದಿರುವುದ್ರಿಂದ ನಾವು ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಆಗ್ತದೆ. ಅದನ್ನ ಮುಂದಿನ ಲಿಂಕ್ಗೆ ಎಲ್ಲರೂ ಸೇರಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸರ್, ಈಗ ಪರಿಚಯಕ್ಕೂ ಸಾಕಾಗ್ಲಿಕ್ಕಿಲ್ಲ, ಮುಂದಿನ ಲಿಂಕ್ ಅಲ್ಲಿ ಆರಂಭ ಮಾಡುವಲ್ವಾ ಸರ್? ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರ ಇನ್ನೊಂದು ಕೃತಿ ಕನ್ನಡ ಕಾದಂಬರಿ ಮಾಲೆ ಇವತ್ತು ಡಾಕ್ಟರ್ ಜೆ ಎನ್ ಉಪಾಧ್ಯಾಯ ಸರ್ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ. ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಜೆ ಎನ್ ಉಪಾಧ್ಯಾಯ ಸರ್ ಅವರು ಸದಾ ಅಧ್ಯಾಪನದಲ್ಲಿ ನಿರತರಾಗಿರುವವರು. ಸಂಶೋಧನೆಯಲ್ಲಿ ಬಹಳ ವಿಶೇಷವಾದಂತ ಆಸಕ್ತಿಯನ್ನ ತೋರಿಸುವುದರ ಜೊತೆಯಲ್ಲಿ ಇತರರನ್ನ ಬೆಳೆಸುವಂತ ಒಂದು ಸಹೃದಯ ಗುರುಗಳು ಅಂತ ಹೇಳಲಿಕ್ಕೆ ನಮ್ಗೆ ನಿಜವಾಗಿಯೂ ಅಭಿಮಾನ ಅನಿಸ್ತಾ ಇದೆ. ಅದು ಯಾರೇ ಆಗ್ಲಿ, ಯಾವುದೇ ಒಂದು ಪುಸ್ತಕ ಬರ್ಲಿ, ಅದನ್ನ ವಿಭಾಗದ ಮುಖಾಂತರ ಲೋಕಾರ್ಪಣೆಗೊಳಿಸಿ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಒಂದು ಪ್ರಕ್ರಿಯೆಯನ್ನು ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವರು ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ದೊಡ್ಡ ವಿದ್ವಾಂಸರೇ ಬೇಕು ಅನ್ನುವಂತ ಯಾವುದೇ ಒಂದು ಚೌಕಟ್ಟನ್ನು ಅವರು ಯಾವತ್ತೂ ಕೂಡ ಹಾಕಿಕೊಂಡವರಲ್ಲ. ಅದರಲ್ಲೂ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರ ಈ ಒಂದು ಸಾಹಿತ್ಯ ಕೃಷಿಗೆ ವಿಶೇಷವಾದಂತ ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿದ್ದು, ಅವರ ಬಗ್ಗೆ ಕೃತಿಗಳನ್ನ ರಚಿಸಿ ವಿದ್ಯಾರ್ಥಿಗಳಿಂದಲೂ ಕೃತಿಯನ್ನ ರಚಿಸಿದಂತ ಒಂದು ಹೆಗ್ಗಳಿಕೆ ಡಾಕ್ಟರ್ ಜೆ ಎನ್ ಉಪಾಧ್ಯಾಯ ಸರ್ ಅವರದ್ದು. ಅವರ ಬಗ್ಗೆ ಹೆಚ್ಚು ಹೇಳಿದ್ರೆ ಮತ್ತೆ ನಾವು ಬೈಗಳು ಕೇಳಬೇಕಾಗ್ತದೆ. ತಮ್ಮೆಲ್ಲರಿಗೂ ಗೊತ್ತಿದೆ ಅವರ ಸಾಧನೆ ಸಾಹಸ ಏನು ಅನ್ನುವಂಥದ್ದು. ನಾನೀಗ ನೇರವಾಗಿ ಡಾಕ್ಟರ್ ಜೆ ಎನ್ ಉಪಾಧ್ಯಾಯ ಸರ್ ಅವರು ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ನಾಡಿನ ಹಿರಿಯ ಸಾಹಿತಿ ವಿಮರ್ಶಕ ಡಾಕ್ಟರ್ ಜನಾರ್ದನ್ ಭಟ್ ಅವರ 2 ಕೃತಿಗಳು ಈ ಮುಂಬೈ ವಿಶ್ವವಿದ್ಯಾಲಯದ ಆನ್ಲೈನ್ ವೇದಿಕೆಯಲ್ಲಿ ಬಿಡುಗಡೆಯಾಗಿದೆ. ಇವತ್ತಿನ ಕಾರ್ಯಕ್ರಮದ ಕಣ್ಬೆಳಕು ಈಗಾಗಲೇ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿದ್ರು, ಉತ್ಸವ ಮೂರ್ತಿ ಅಂತ. ನಿಜವಾಗಿ ಒಂದು ಅಮೃತ ಗಳಿಗೆಯಲ್ಲಿ ಇದ್ದೇವೆ. ಕನ್ನಡ ಕಾದಂಬರಿ ಮಾಲೆ ಡಾಕ್ಟರ್ ಜನಾರ್ದನ್ ಭಟ್ ಅವರ 100ನೆಯ ಕೃತಿ ಅಂತ ಹೇಳಲಿಕ್ಕೆ ನಾವು ಅಭಿಮಾನ ಪಡ್ಬೇಕು. ಹಾಗಾಗಿ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ, ಮುಂಬೈ ಕನ್ನಡಿಗರ ಪರವಾಗಿ, ಸಮಸ್ತ ಅಖಂಡ ಕನ್ನಡಿಗರ ಪರವಾಗಿ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸಬೇಕು. ಇವತ್ತು ನನಗೆ ಹಿರಿಯ ವಿಮರ್ಶಕ ಜಿ ಎಸ್ ಆಮೂರ್ ಅವರು ನೆನಪಾಗ್ತಾ ಇದ್ದಾರೆ. ಆಮೂರ್ ಅವರ ಶತಮಾನೋತ್ಸವದ ಒಂದು ಸಂಭ್ರಮದಲ್ಲಿದ್ದೇವೆ. ಆಮೂರ್ ಅವರ ವ್ಯಕ್ತಿ ಚಿತ್ರವನ್ನ ಬರೀತಾ ಕಂಜರ್ಪಣೆಯವರು, ಲೇಖಕ ಕಂಜರ್ಪಣೆಯವರು ಒಂದು ಮಾತು ಹೇಳ್ತಾರೆ. ಆಮೂರ್ ಅವರು ಒಂದು ರೀತಿಯಲ್ಲಿ ಈ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ನಲ್ಲಿ ಟೆಸ್ಟ್ ಆಟಗಾರ ಇದ್ದ ಹಾಗೆ. ನಮ್ಮ ಜನಾರ್ದನ್ ಭಟ್ ಅವರು ಸಹ ಈ ಪರಂಪರೆಗೆ ಸೇರಿದವರು, ಟೆಸ್ಟ್ ಆಟಗಾರ ಅಂತ. ಆ ಟೆಸ್ಟ್ ಆಟದಲ್ಲಿ ಇವರೊಬ್ಬ ಒಂದು ರೀತಿಯಲ್ಲಿ ಈ ಆಲ್ರೌಂಡರ್ ಅಂತ, ಸವ್ಯಸಾಚಿ ಆಟಗಾರ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಸೃಜನೇತರ ಈ 2 ಪ್ರಕಾರಗಳಲ್ಲಿ ವಿಶೇಷವಾದಂತಹ ಒಂದು ಸಾಧನೆ ಮಾಡ್ತಾ ಕನ್ನಡ ವಿಮರ್ಶಾ ವಲಯವನ್ನ, ಅದರ ಆಯಾಮವನ್ನ ಹೆಚ್ಚಿಸಿದಂತಹ ಡಾಕ್ಟರ್ ಜನಾರ್ದನ್ ಭಟ್ ಅವ್ರನ್ನ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಅನುವಾದ ವೈವಿಧ್ಯ ಈ ಕೃತಿಯನ್ನ ಬಿಡುಗಡೆ ಮಾಡಿ ಕೆಲವು ಒಳ್ಳೆಯ ಮಾತುಗಳನ್ನು ಆಡಿದಂತಹ ಇನ್ನೊಬ್ಬ ಸಮರ್ಥ ನಾಡಿನ ಹಿರಿಯ ವಿಮರ್ಶಕ ಡಾಕ್ಟರ್ ವಿಜಯಶಂಕರ್ ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಸಲ್ಲಿಸುವುದು ನನ್ನ ಕರ್ತವ್ಯ. ನಮ್ಮ ವಿಭಾಗದ ವಿದ್ಯಾರ್ಥಿ ಮಿತ್ರರೇ ಇವತ್ತು ಸಂಪನ್ಮೂಲ ವ್ಯಕ್ತಿಗಳು. ನಾನು ಈ ಕೃತಿಯ ಕುರಿತು, ಕನ್ನಡ ಕಾದಂಬರಿ ಮಾಲೆಯ ಕುರಿತು ಹೆಚ್ಚು ಮಾತನಾಡುವುದಿಲ್ಲ. ನಮ್ಮ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿ ಕಲಾ ಭಾಗವತ್ ಅವರು ಅದರ ಪರಿಚಯವನ್ನ ಮಾಡಿಕೊಡ್ತಾರೆ. ಈಗಾಗಲೇ ತಮ್ಮ ವಿಚಾರಗಳನ್ನ ಹಂಚಿಕೊಂಡಂತಹ ಅನಿತಾ ಪೂಜಾರಿ ಅವರೇ, ನಳಿನ ಪ್ರಸಾದ್ ಅವರೇ, ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿರುವಂತಹ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರೇ, ಹಾಗೂ ಎಲ್ಲ ಕನ್ನಡ ಬಂಧುಗಳೇ. ಕನ್ನಡ ಕಾದಂಬರಿ ಮಾಲೆ ಇದೀಗ ಬಿಡುಗಡೆ ಆಗಿರುವಂತಹ ಒಂದು ಕೃತಿ ಒಂದು ಮಹತ್ವದ ಆಕರ ಗ್ರಂಥ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹೊಸ ಕನ್ನಡ ಸಾಹಿತ್ಯ ಚರಿತ್ರೆಯ ಭಾಗವಾಗಿ 21ನೇ ಶತಮಾನದ ಒಂದು ಮಹತ್ವದ ಒಂದು ಸಾಹಿತ್ಯ ಚರಿತ್ರೆ ಭಾಗವಾದಂತಹ ಈ ಕೃತಿಯನ್ನ ನಾವು ಓದದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಒಂದು ಅಭಿಪ್ರಾಯ ಪಡ್ತೇನೆ. ಕಲಾ ಭಾಗವತ್ ಅವರು ಈ ಕೃತಿ ಕುರಿತು ವಿಶೇಷವಾದಂತಹ ಬೆಳಕನ್ನ ಚೆಲ್ತಾ ಇರುವುದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ವಿಮರ್ಶಕರಾಗಿ ಡಾಕ್ಟರ್ ಜನಾರ್ದನ್ ಭಟ್ ಅವರ ಅನನ್ಯತೆ ಏನು, ಯೋಗದಾನ ಏನು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಕಳೆದ 3 ದಶಕಗಳಿಂದ ಡಾಕ್ಟರ್ ಜನಾರ್ದನ್ ಭಟ್ ಅವರ ಸಮಗ್ರ ಸಾಹಿತ್ಯವನ್ನ ಓದಿ ಒಂದು ವಾಂಗ್ಮಯ ವಿವೇಕ ಎನ್ನುವಂತಹ ಒಂದು ಕೃತಿಯನ್ನ ನಾಡಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ವಿಜಯಶಂಕರ್ ಅವರು ಮಾಸ್ತಿಯವರ ಪ್ರಸ್ತಾಪವನ್ನು ಮಾಡಿದ್ರು. 1924ರಲ್ಲಿ ಮಾಸ್ತಿಯವರು ಬರೆದಂತಹ ಒಂದು ಲೇಖನ ಇವತ್ತು ನಮಗೆ ಬಹಳ ಮಹತ್ವದಾಗುತ್ತೆ. ಆ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ, ವಿಮರ್ಶಕ ತುಂಬಾ ಓದಿಕೊಂಡಿರಬೇಕು. ಹೈಕೋರ್ಟ್, ಇದು ಮಾಸ್ತಿಯವರ ಮಾತು. ವಿಮರ್ಶಕ ತುಂಬಾ ಓದಿಕೊಂಡಿರಬೇಕು, ತುಂಬಾ ಯೋಚಿಸಬೇಕು, ತುಂಬಾ ಎಚ್ಚರದಿಂದಿರಬೇಕು, ತುಂಬಾ ಸೌಹಾರ್ದದಿಂದಿರಬೇಕು. ತನ್ನ ವಿಮರ್ಶೆ ಆರೋಗ್ಯವಾಗಿರಲಿ, ಸುಂದರವಾಗಿರಲಿ,
ಸಾರ್ಥಕವಾಗಲಿ ಎಂದು ಹಾತೊರೆಯಬೇಕು, ಹಂಬಲಿಸಬೇಕು, ತಪ್ಪಿಸಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಎಲ್ಲ ಲಕ್ಷಣಗಳನ್ನ ಹೊಂದಿರುವಂತಹ ನಾಡಿನ ಸಾಹಿತ್ಯ ವಿಮರ್ಶಕರಲ್ಲಿ ಡಾಕ್ಟರ್ ಜನಾರ್ದನ ಭಟ್ ಅವರದು ಎದ್ದು ಕಾಣುವ ಹೆಸರು ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಭಾಷಾಂತರ, ಕಥೆ, ಕಾದಂಬರಿ ಈ ಎಲ್ಲ ಸಾಹಿತ್ಯ ಪ್ರಕಾರಗಳ ಜೊತೆಗೆ ಅವರು ವಿಮರ್ಶೆಯಲ್ಲಿಯೂ ಸಹ ಅವರು ಅಷ್ಟೇ ಪ್ರಧಾನವಾದ ಆಸಕ್ತಿಯನ್ನ ತಳೆದಿರುವುದು ನಿಜವಾಗಿ ಒಂದು ಬೆರಗುಗೊಳ್ಳುವ ಸಂಗತಿ. ಏಕಕಾಲದಲ್ಲಿ ಬಹಳ ಅಪರೂಪ ಇಂತಹ ಪ್ರತಿಭೆಗಳು ಕನ್ನಡದಲ್ಲಿ ಅನ್ನುವಂಥದ್ದು. ಏಕಕಾಲದಲ್ಲಿ ಕಾರಯಿತ್ರಿ ಮತ್ತು ಭಾವಯಿತ್ರಿ ಈ ಪ್ರತಿಭೆಗಳ ಸಂಗಮವನ್ನ ನಾವು ಅವರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಉಂಟು. ಅವರ ವಿಮರ್ಶೆಯಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು, ಈ ಕೃತಿಯಲ್ಲಿ ಸಹ ನಾವು ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಒಂದು ಬಗೆಯ ಸಹೃದಯತೆ ಇದೆ, ಸಾಹಿತ್ಯಾಲೋಕನದ ರಸಜ್ಞತೆ ಇದೆ, ಒಂದು ರೀತಿಯ ಹೊಸ ದೃಷ್ಟಿ, ಒಳನೋಟಗಳನ್ನ ಹೊಂದಿರುವಂತಹ ಸೂಕ್ಷ್ಮ ಚಿಂತನ, ವಿಶೇಷವಾಗಿ ತುಲನಾತ್ಮಕ ನೋಟ ಅವರ ವಿಮರ್ಶೆಯಲ್ಲಿ ಒಡೆದು ಕಾಣುವ ಅಂಶ. ಇನ್ನೊಂದು ಅಂಶ ಅಂದ್ರೆ ವಿಮರ್ಶೆಯಲ್ಲಿ ತೀರಾ ಅಪರೂಪವಾದಂತಹ ಒಂದು ಬಗೆಯ ವಿನಯವನ್ನ ನಾವು ಅವರ ಕೃತಿಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥ. ಹಾಗೆಯೇ ವಿಮರ್ಶೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ತುಲನೆ ಮತ್ತು ವಿಶ್ಲೇಷಣೆ ವಿಮರ್ಶೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಈ ಎರಡೂ ಉಪಕರಣಗಳನ್ನ ಹಿಡಿದು ಪಾಶ್ಚಾತ್ಯ ಹಾಗೂ ಕನ್ನಡ ವಾಂಗ್ಮಯವನ್ನ ಅಳೆದು ತೂಗಿ ನೋಡುವ ಕೆಲಸವನ್ನ ಮಾಡ್ತಾ ಬಂದವರು. ಹೀಗಾಗಿ ಈಗಾಗಲೇ ವಿಜಯಶಂಕರ್ ಅವರು ಹೇಳಿದ್ರು, ಡಾಕ್ಟರ್ ಜನಾರ್ದನ ಭಟ್ ಅವರ ವಿಮರ್ಶೆಯಲ್ಲಿ ಒಂದು ಬಗೆ ಗಟ್ಟಿಯಾದಂತಹ ತಾತ್ವಿಕ ನೆಲೆ ಇದೆ ಅಲ್ಲ, ಒಂದು ರೀತಿಯ ಸಮಗ್ರ ದೃಷ್ಟಿಕೋನ ಇದೆ ಅಲ್ಲ, ಇದು ಕನ್ನಡಕ್ಕೆ ಸಿಕ್ಕಿದಂತಹ ಒಂದು ಮಹತ್ವದ ಅಂಶ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಕನ್ನಡ ಓದುಗರ ತಮ್ಮ ಕೃತಿಗಳ ಮುಖಾಂತರವಾಗಿ, ಈ ಕೃತಿಯ ಮುಖಾಂತರವಾಗಿ ಕಳೆದ 125 ವರ್ಷಗಳಲ್ಲಿ ಕನ್ನಡ ಕಾದಂಬರಿ ಅದು ಇಟ್ಟ ಹೆಜ್ಜೆ ತೊಟ್ಟ ರೂಪವನ್ನ ಅವರು ಲೋಕಮುಖಕ್ಕೆ ಪರಿಚಯಿಸುವ ಮುಖಾಂತರ ಕನ್ನಡ ಓದುಗರ ಒಂದು ತಿಳುವಳಿಕೆಯನ್ನ ವಿಸ್ತರಿಸಲು ಅನುಕೂಲವಾಗುವಂತಹ ಒಂದು ಮೌಲಿಕವಾದಂತಹ ಈ ಕೃತಿಯನ್ನು ಅವರು ರಚನೆ ಮಾಡಿಕೊಟ್ಟಿರುವುದು ಕನ್ನಡದ ಭಾಗ್ಯ ಅಂತ ನಾನು ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗುವುದಿಲ್ಲ. ಒಂದು ನಿರಂತರವಾದಂತಹ ಒಂದು ಕ್ರಿಯಾಶೀಲತೆಗೆ ಅವರು ದೃಷ್ಟಾಂತ ನಮ್ಗೆ, ಒಂದು ಪರಂಪರೆಯ ಕೊಂಡಿ ಅಂತ ನಾ ಆಗಾಗಲೇ ಹೇಳಿದೆ. ಡಾಕ್ಟರ್ ಭಟ್ ಅವರದ್ದು ಒಂದು ರೀತಿಯಲ್ಲಿ ಜಡವಾಗದ ಸಂವೇದನೆ ಎನ್ನುವಂಥದ್ದು, ಒಂದು ದಣಿವರಿಯದ ಬರವಣಿಗೆ, ದಾಪುಗಾಲಿನ ಬರವಣಿಗೆ. 100 ಕೃತಿಗಳು ಸಾಮಾನ್ಯದ ಮಾತಲ್ಲ. ನಿನ್ನೆ ಕುರ್ತುಕೊಟ್ಟಿಯವರ ನಡೆದು ಬಂದ ದಾರಿಯ ಸಂಪುಟವನ್ನು ನಾನು ನೋಡ್ತಾ ಇದ್ದೆ. ಎಂತಹ ಅದ್ಭುತವಾದ ಸಾಧನೆ. ಅದೇ ಮಾದರಿಯಲ್ಲಿ ಕನ್ನಡ ಕಾದಂಬರಿ ಮಾಲೆಯ ಒಂದು ವೈಶಿಷ್ಟ್ಯವನ್ನ ಅವರು ತೆರೆದು ತೋರಿದ್ದಾರೆ. ಕಳೆದ 3 ದಶಕಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಹತ್ವದ ವಿಮರ್ಶಾ ಕೃತಿಗಳನ್ನು ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಜನಾರ್ದನ ಭಟ್ ಅವರ ಕೃತಿಗಳೆಲ್ಲ ವಿಶೇಷವಾಗಿ ಅದು ಕೃತಿನಿಷ್ಠ, ಒಂದು ರೀತಿಯಲ್ಲಿ ಗುಣನಿಷ್ಠ ಚಿಂತನೆಗೆ ಒಡ್ಡಿಕೊಂಡವೇ ಆಗಿವೆ. ಸದಭಿರುಚಿ ಮತ್ತು ಸಹೃದಯತೆ ಅವರ ಚಿಂತನ ಮಂಥನದಲ್ಲಿ ಎದ್ದು ಕಾಣುತ್ತದೆ. ಒಂದು ಅನುಶೀಲನ ಪ್ರವೃತ್ತಿ, ಕವಿಯಾದವನು, ಲೇಖಕನಾದವನು, ಸಾಹಿತಿಯಾದವನು ಅನುಶೀಲನದಲ್ಲಿ ಇರಬೇಕು ಎನ್ನುವಂತಹ ಮಾತು ಕೇಳಿ ಬರುತ್ತೆ. ಮೀಮಾಂಸಕರು ಹೇಳ್ತಾರೆ, ಅದನ್ನು ಅವರು ಮೈಗೂಡಿಸಿಕೊಂಡಿದ್ದಾರೆ. ಅದು ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರ್ಬಹುದು, ಸಂಸ್ಕೃತ, ತುಳು, ಹೀಗೆ ಬಹುಭಾಷಿಕ ಸಂವೇದನೆಯನ್ನ ಮೈಗೂಡಿಸಿಕೊಂಡು ಕತೆ, ಕಾದಂಬರಿ ಅನುವಾದಗಳ ಜೊತೆಗೆ ಅವರ ಇನ್ನೊಂದು ಪ್ರಧಾನ ಆಸಕ್ತಿ ಅಂತ ಹೇಳಿದ್ರೆ ವಿಮರ್ಶೆ. ವಿಜಯಶಂಕರ್ ಅವರು ಹೇಳಿದ್ರು, ಒಂದು ಶೋಧ ಗುಣ, ಒಂದು ಸಂಶೋಧನಾ ಪ್ರವೃತ್ತಿ, ಜಿಜ್ಞಾಸೆ ಅವರ ವ್ಯಕ್ತಿತ್ವದ ಜೀವಧಾತು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಈವರೆಗೆ ನಾನು ಗಮನಿಸಿದ ಹಾಗೆ ಜನಾರ್ದನ ಭಟ್ ಅವರು ಸುಮಾರು 6,000 ಕೃತಿಗಳನ್ನ ನೋಡಿ, ಗಮನಿಸಿ, ಕನ್ನಡದಲ್ಲಿ ಈ ತರದ ಕೆಲಸ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. 6,000 ಕೃತಿಗಳನ್ನ ಒಂದು ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವುಗಳ ಕೃತಿನೋಟವನ್ನ, ಕೃತಿ ಪರೀಕ್ಷೆಯನ್ನ, ವಿಮರ್ಶೆಯನ್ನ ಮಾಡಿ ತುಲನಾತ್ಮಕವಾಗಿ ನೋಡಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆ ಕೃತಿಗಳ ಅಂತಸ್ತತ್ವ ಏನು ಅನ್ನೋದನ್ನ ಲೋಕಮುಖಕ್ಕೆ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಜನಾರ್ದನ ಭಟ್ ಅವರ ವಿಮರ್ಶೆಯ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಅತಿ ಪ್ರಶಂಸೆಗೂ ಹೋಗದೆ ಅಥವಾ ದೋಷ ಕಥನಕ್ಕೆ, ಚಿದ್ರಾನ್ವೇಷಣೆ ಅದಕ್ಕೂ ಮುಂದಾಗದೆ ಅವರು ಒಂದು ರೀತಿಯಲ್ಲಿ ಸಮಚಿತ್ತದ ಒಂದು ಅಕಾಡೆಮಿಕ್ ಶಿಸ್ತನ್ನ ಮೈಗೂಡಿಸಿಕೊಂಡಂತಹ ಒಂದು ಲೇಖನಗಳು ಈ ಕನ್ನಡ ಕಾದಂಬರಿ ಮಾಲೆಯಲ್ಲಿ ಸಹ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕಳೆದ 30 ವರ್ಷಗಳಿಂದ ನಾನು ವಿಮರ್ಶೆಯನ್ನ ಪಾಠ ಮಾಡ್ತಾ ಬಂದಿದ್ದೀನಿ. ನಮ್ಮ ವಿದ್ಯಾರ್ಥಿಗಳಿಗೆ ಅವರ ನಮ್ಮಂತಲ್ಲ, ಕರ್ನಾಟಕದ ಅನೇಕ ಕಡೆಗಳಲ್ಲಿ ಗಮನಿಸಿ ಜನಾರ್ದನ ಭಟ್ ಅವರ ಒಂದು ಸಂವಹನ ಗುಣ ಅವರ ಕೃತಿಯಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವರ ಕೃತಿಗಳು, ಸಾಹಿತ್ಯಾಸಕ್ತ ವಿದ್ಯಾರ್ಥಿಗಳಿಗೆ, ಓದುಗರಿಗೆ ಒಂದು ರೀತಿಯಲ್ಲಿ ಕೈಪಿಡಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತೀರಾ ಸರಳವೂ ಅಲ್ಲದ, ಪೆಡಸಾಗದ ಒಂದು ವಾಚನೀಯವಾದಂತಹ ಒಂದು ಭಾಷೆಯನ್ನ ಅವರು ಬಳಕೆ ಮಾಡ್ತಾ ಬಂದಿದ್ದಾರೆ. ವಿಮರ್ಶೆ ಎನ್ನುವಂತಹದ್ದು ಒಂದು ಸಾಂಸ್ಕೃತಿಕ ಶಿಸ್ತು ಎನ್ನುವಂತ ಒಂದು ಅಧ್ಯಯನ ಎನ್ನುವಂತ ಆ ಹಿನ್ನೆಲೆಯಲ್ಲಿ ಅವರು ಒಂದು ಸಮರ್ಪಕವಾಗಿ ಅದನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಕೃತಿಯೊಂದರ
ಸಾವಯವ ಸ್ವರೂಪವನ್ನ ಗುರುತಿಸಿ ವಿಶ್ಲೇಷಿಸುವ ಪ್ರಯತ್ನವನ್ನ ಅವರು ಅತ್ಯಂತ ಯಶಸ್ವಿಯಾಗಿ ಈ ಕನ್ನಡ ಕಾದಂಬರಿ ಮಾಲೆಯಲ್ಲಿ ಮಾಡಿರೋದು ನಾವು ಅಭಿಮಾನ ಪಡಬೇಕು. ಕೆಲವೊಮ್ಮೆ ಕೆಲವು ಕಡೆಗಳಲ್ಲಿ ಅವರು ಸ್ವಲ್ಪ ತುಸು ಧಾರಾಳಿ ಅಂತ ಅನಿಸಿದ್ರೂ ವಿಮರ್ಶೆ ವಿವೇಕ ಅಲ್ಲಿ ಮಂಕಾಗೋದಿಲ್ಲ. ಇದನ್ನ ಎತ್ತಿ ಹೇಳಬೇಕು ನಾವು. ಒಳಿತನ್ನ ಗುರುತಿಸುವಾಗ್ಲೂ ನಯವಾಗಿ ಮೆಲುದನಿಯಲ್ಲಿ ಅವರು ದೋಷಗಳನ್ನು ಸಹ ಎತ್ತಿ ಹೇಳ್ತಾರೆ. ಅನೇಕ ಜ್ಞಾನಶಿಸ್ತುಗಳ ಅರಿವಿನ ಬೆಳಕು ಸಾಹಿತ್ಯ ವಿಮರ್ಶೆಯನ್ನು ರೂಪಿಸ್ತದೆ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ವಿಮರ್ಶೆ ಒಂದು ಸಂಯೋಜಿತ ಜ್ಞಾನ ಎನ್ನುವ ನೆಲೆಯಲ್ಲಿ ತಮ್ಮ ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಈ ಕೃತಿ ನಮಗೆ ಬಹಳ ಪ್ರಿಯವಾಗುವುದು. ಕನ್ನಡ ಅದು ನವೋದಯ ಆಗಿದ್ದಿರಬಹುದು, ನವ್ಯ ಆಗಿರಬಹುದು, ನವ್ಯೋತ್ತರ, ದಲಿತ, ಬಂಡಾಯ, ಸ್ತ್ರೀವಾದಿ ಅಂತ ಎಲ್ಲ ಪ್ರಕಾರದ ಇಡೀ 125 ವರ್ಷಗಳ ಕನ್ನಡದಲ್ಲಿ ಬೆಳಕು ಕಂಡಂತಹ ಅನೇಕ ಚಾರಿತ್ರಿಕ ಮಹತ್ವದ ಕೃತಿಗಳನ್ನ ವಿಮರ್ಶೆಗೆ ಒಳಪಡಿಸಿರು ನಿಜವಾಗಿ ಅಭಿಮಾನ ಪಡುವಂತಹ ಸಂಗತಿ. ಇಂತಹ ಒಂದು ಕೃತಿ ಕನ್ನಡಕ್ಕೆ ಬಂದಿರುವುದು ನಾಡಿನ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮಲ್ಲಿ ಅನೇಕ ಚಾರಿತ್ರಿಕ ಮಹತ್ವದ ಸಂಗತಿಗಳನ್ನ ಅವರು ಇಲ್ಲಿ ತೆರೆದು ತೋರಿದ್ದಾರೆ. ಬಹಳ ಅಭಿಮಾನ ಪಡುವ ಸಂಗತಿ ಅಂತ ಹೇಳಿದ್ರೆ ಅಪಾರವಾದಂತಹ ವಿದ್ವತ್ತು, ಶ್ರಮ, ಸೂಕ್ಷ್ಮ ಚಿಂತನೆಗಳಿಂದ ಈ ಕೂಡಿರುವಂತಹ ಈ ಗ್ರಂಥ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ತೊಡಗಿ ಇವತ್ತಿನ ವರ್ತಮಾನದವರೆಗಿನ 21ನೇ ಶತಮಾನದ ಅನೇಕ ಮಹತ್ವದ ಮುಂಬೈಯಿಂದ ತೊಡಗಿ ನಾಡಿನ ಎಲ್ಲೆಡೆ ನನಗೆ ಆಶ್ಚರ್ಯ ಆಗುತ್ತೆ. ಮೂಲೆ ಮೂಲೆಯಿಂದ ಸಮಗ್ರ ಅಖಂಡ ಕರ್ನಾಟಕದಲ್ಲಿ ಬೆಳಕು ಕಂಡಂತಹ ಮಹತ್ವದ ಕಾದಂಬರಿಗಳ ಒಂದು ಸದೂರವನ್ನ, ಒಂದು ಸೈಕಿಕಲ್ ಡಿಸ್ಟೆನ್ಸ್ ಅಂತ ನಾವು ಹೇಳ್ತೀವಲ್ಲ, ಒಂದು ಸಂಯಮದಿಂದ ಬಹಳ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡಿ ಆ ಕೃತಿಗಳು ಒಟ್ಟು ಕಾದಂಬರಿಯ ಒಂದು ಹೆಜ್ಜೆ ಹಾದಿಯನ್ನು, ಒಂದು ನಡೆದು ಬಂದ ದಾರಿಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗಿದೆ. ಇಂತಹ ಒಂದು ಕೃತಿಯನ್ನ ರಚನೆ ಮಾಡಿಕೊಟ್ಟಂತಹ ಜನಾರ್ದನ ಭಟ್ ಅವರನ್ನ ನಾನು ಮತ್ತೊಮ್ಮೆ ಅಭಿನಂದಿಸಿ, ಇದು ನಾಡಿನ ಭಾಗ್ಯ, ಅತ್ಯಂತ ಮಹತ್ವದ ಕೃತಿ. ಬಹುಶಃ ಕನ್ನಡ ಕಾದಂಬರಿಯ ಕುರಿತು ಆಮೂರು ಅವರು ಕೃತಿ ರಚನೆ ಮಾಡಿದ್ದಾರೆ, ಟಿ.ಪಿ. ಅಶೋಕ್ ಅವರು ಮಾಡಿದ್ದಾರೆ. ಅದೆಲ್ಲಕ್ಕಿಂತ ಭಿನ್ನವಾದಂತಹ ಒಂದು ನಡೆ ಈ ಕೃತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಜನಾರ್ದನ ಭಟ್ ಅವರನ್ನ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಜನಾರ್ದನ ಭಟ್ ಅವರ ಕೃತಿಗಳ ವೈವಿಧ್ಯತೆ ಮತ್ತು ಪ್ರಾಮುಖ್ಯತೆಯನ್ನ ಬಹಳ ಸೊಗಸಾಗಿ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಈ ಕೃತಿಯ ಕುರಿತು ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಆಗಿರುವಂತಹ ಕಲಾ ಭಾಗವತ್ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರ ಕಾದಂಬರಿ ಮಾಲೆ ಪುಸ್ತಕವು ಲೋಕಾರ್ಪಣೆಗೊಂಡಿದೆ. ಶತಕದ ಕದ ತೆಗೆದ ಡಾಕ್ಟರ್ ಜನಾರ್ದನ್ ಭಟ್ ಅವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ವಿದ್ವಾಂಸರ ಸಮ್ಮುಖದಲ್ಲಿ ಜ್ಞಾನದ ದೃಷ್ಟಿಯಿಂದ ನಾನು ತೀರಾ ಚಿಕ್ಕವಳು ಎನ್ನುವ ಭಾವದಿಂದ ಕೃತಿಯ ಕುರಿತು ಕೆಲವು ಅನಿಸಿಕೆಗಳನ್ನು ನಾನು ಹಂಚಿಕೊಳ್ತಾ ಇದ್ದೀನಿ. ಕನ್ನಡ ಕಾದಂಬರಿ ಮಾಲೆ ಇದು ಕನ್ನಡದ 100 ಕಾದಂಬರಿಗಳನ್ನ ವಿಶ್ಲೇಷಣೆ ಮಾಡಿ ಹೊರತಂದಿರುವಂತಹ 592 ಪುಟಗಳ ಒಂದು ಬೃಹತ್ ಕೃತಿ. ಶ್ರೀರಾಮ ಪಬ್ಲಿಷರ್ಸ್ ಮಂಡ್ಯ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಈ ಕೃತಿಗೆ ನಮ್ಮ ಗುರುಗಳಾದ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರು ಸುದೀರ್ಘವಾದ ವಿದ್ವತ್ಪೂರ್ಣವಾದ ಮುನ್ನುಡಿಯನ್ನ ಬರೆಯುವ ಮೂಲಕ ಓದಿಗೆ ಗಟ್ಟಿಯಾದ ಪ್ರವೇಶವನ್ನ ಒದಗಿಸಿಕೊಟ್ಟಿದ್ದಾರೆ. ಮಾಲೆ ಎನ್ನುವಂಥದ್ದು ಒಂದು ಬಗೆಯಲ್ಲಿ ಒಟ್ಟುಗೂಡಿಸುವ, ಜೋಡಿಸುವ, ಹೆಣೆಯುವ, ಕಟ್ಟುವ ವ್ಯವಸ್ಥೆ. ಅದಕ್ಕೆ ತಕ್ಕಂತೆ ಉತ್ತಮವೆನಿಸಿರುವಂತಹ ರಚನೆಗಳನ್ನ ಕಾಲಾನುಕ್ರಮದಲ್ಲಿ ಆಯ್ದು ವಿಮರ್ಶೆ ಎನ್ನುವಂತಹ ದಾರದಲ್ಲಿ ಒಂದು ಕಟ್ಟುವ, ಒಂದುಗೂಡಿಸುವ, ಆ ಮೂಲಕವಾಗಿ ಕಾಲವನ್ನ ಹೆಣೆಯುವ ಕಾದಂಬರಿಕಾರರನ್ನೆಲ್ಲ ಕೊಂಡಿ ಮಾಡುವ ಕೆಲಸವು ಬಹಳ ಸುಸಂಬದ್ಧವಾಗಿ ಈ ಕೃತಿಯಲ್ಲಿ ಆಗಿದೆ. ಪ್ರಸ್ತಾವನೆಯಲ್ಲಿ ಕನ್ನಡ ಕಾದಂಬರಿ ಪರಂಪರೆಯನ್ನ ಪ್ರಬಂಧ ರೂಪದಲ್ಲಿ ಇಲ್ಲಿ ಪರಿಚಯಿಸಲಾಗಿದೆ. ಅಧ್ಯಯನದ ದೃಷ್ಟಿಯಿಂದಲೂ ಕೂಡ, ಅರಿವಿನ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಉಪಯುಕ್ತವಾದ ಕೃತಿ ಎನ್ನಬಹುದು. ಕಾದಂಬರಿ ಎನ್ನುವಂಥದ್ದು ಜೀವನಾನುಭವವು ಪಾಕವಾದಾಗ ವಿಶೇಷವಾದ ನಿರೂಪಣಾ ಶೈಲಿಯಲ್ಲಿ ಅಭಿವ್ಯಕ್ತವಾಗುವಂತಹ ಸಾಹಿತ್ಯ ಪ್ರಕಾರ. ಹಿಂದೆ, ಇಂದು, ಮುಂದೆ ಈ 3 ಬಿಂದುಗಳಲ್ಲಿ ನಿಂತು 100 ರಚನೆಗಳ ಕಾಣುವಿಕೆ ಇದು ಸಾಮಾನ್ಯವಾದ ಕೆಲಸವಲ್ಲ. ಅದನ್ನ ಕಾಲಾನುಕ್ರಮದಲ್ಲಿ ವಿಶೇಷವಾದ ರೀತಿಯಲ್ಲಿ ಕಂಡಿರುವಂಥದ್ದು ಈ ಕೃತಿಯ ಮಹತಿ. ಇಂತಹ ದೊಡ್ಡ ಗಾತ್ರದ ಅಧ್ಯಯನ ರೂಪದ ಒಂದು ವಿಮರ್ಶಾ ಗ್ರಂಥವನ್ನ ನಾವು ಸಂಪಾದಿತ ಕೃತಿಗಳ ರೂಪದಲ್ಲಿ ವಿರಳವಾಗಿ ಕಾಣ್ತೇವೆ. ಒಬ್ಬರೇ ಲೇಖಕರು ಇಷ್ಟೊಂದು ಸಂಖ್ಯೆಯಲ್ಲಿ ಕೃತಿಗಳನ್ನ ವಿಮರ್ಶೆಗೆ ಒಳಪಡಿಸುವ ಕೆಲಸವು ಕನ್ನಡದಲ್ಲಿ ಆಗ್ಲಿಲ್ಲ ಅಂತಾನೆ ಹೇಳ್ಬಹುದು. ಆ ದೃಷ್ಟಿಯಿಂದಲೂ ಕೂಡ ಇದು ಮಹತ್ವವನ್ನ ಪಡೆದುಕೊಂಡಿದೆ. ಆರಂಭದ ಪ್ರಸ್ತಾವನೆ, ಕೃತಿಯ ಒಳರಚನೆಯಲ್ಲಿ ಕಾಣುವ ತುಲನೆ, ತತ್ವ, ಜಿಜ್ಞಾಸೆ, ಪ್ರಶ್ನೆ, ಊಹೆ ಇವೆಲ್ಲವುಗಳೊಂದಿಗೆ ನಾವು ಓದಿಗೆ ಇಳಿಯುವಾಗ ಸೃಜನಶೀಲತೆ
ಬೌದ್ಧಿಕ ಚರ್ಚೆ ಇವುಗಳೊಂದಿಗೆ ಒಂದು ಪರಿಪೂರ್ಣವಾದ ವಿಷಯ ಜ್ಞಾನವಾಗಿ ಈ ಕಾದಂಬರಿ ಮಾಲೆ ಕೃತಿಯು ಓದುಗರಿಗೆ ಸಿಗುವಂತಾಗಿದೆ. ಪ್ರತಿಯೊಂದು ಲೇಖನಗಳ ಸ್ವರೂಪವನ್ನು ಹೇಳಬೇಕು ಅಂತಂದ್ರೆ ಇಲ್ಲಿರುವಂತಹ ಲೇಖನಗಳು ಮೊದಲಿಗೆ ಸಂದರ್ಭ ಸೂಚಿಯಾಗಿ ಸಣ್ಣ ಪ್ರಸ್ತಾವನೆಯನ್ನ ಬರೆದಿರುವಂಥದ್ದು, ಇಲ್ಲವೇ ಮೂಲ ಚೂಲಗಳಿಗೆ ಸಂಬಂಧಿಸಿದ ಮುಖ್ಯವಾದ ಮಾಹಿತಿಗಳನ್ನ ತಿಳಿಸಿಕೊಡುವಂಥದ್ದು. ಅದರ ವಿಶೇಷತೆಯನ್ನ ಇತರ ಕೃತಿಗಳೊಂದಿಗೆ ತೌಲನಿಕವಾಗಿ ನೋಡಬಹುದಾದ್ರೆ ಆ ಕುರಿತು ವಿವರವನ್ನ ಕೊಡುವಂಥದ್ದು. ಹೀಗೆ ವಿಭಿನ್ನ ಬಗೆಗಳಲ್ಲಿ ಅದರ ಸ್ವರೂಪವನ್ನ ಕೊಟ್ಟು ಕಥನದ ಒಳಗೆ ಇಲ್ಲಿ ಪ್ರವೇಶ ಮಾಡಿರುವಂಥದ್ದು ಒಂದು ವಿಶೇಷವಾದ ಕ್ರಮ ಅಂತ ನನಗೆ ಅನಿಸ್ತು. ಲೇಖನದ ಒಳಗೆ ಪ್ರವೇಶ, ಇದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಸಮಯದ ಮಿತಿಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಕೃತಿಯನ್ನ ಓದ್ಕೊಂಡೇ ನೀವು ತಿಳ್ಕೊಳ್ಬಹುದು. ಬಹಳ ಸೊಗಸಾಗಿ ಅದನ್ನ ಕೊಟ್ಟಿರ್ತಾರೆ ಅವರು. ಲೇಖನದ ಒಳಗೆ ಪ್ರವೇಶ ಪಡೆಯಲಿಕ್ಕೆ ಇಂತಹ ಪೀಠಿಕೆಗಳು ನಮ್ಗೆ ಬಹಳ ಉಪಯುಕ್ತವೂ ಕುತೂಹಲಕಾರಿಯೂ ಆಗಿರೋದ್ರಿಂದ ಅಲೆ ಬೇಸರವಿಲ್ಲದೆ ನಾವು ಮುಂದಿನ ಭಾಗವನ್ನ ಅದು ಓದಿಸ್ಕೊಂಡು ಹೋಗುತ್ತೆ. ಅದಾದ ಬಳಿಕ ಸಂಕ್ಷಿಪ್ತವಾಗಿ ಕಾದಂಬರಿಯ ಕಥಾವಸ್ತುವಿನ ಪರಿಚಯ, ತುದಿಗೆ ತಮ್ಮದೇ ಆದಂತಹ ಒಂದು ನಿರ್ಧಾರ. ಅಷ್ಟೇ ಅಲ್ಲ, ಈಗ ನಮ್ಮೊಂದಿಗೆ ಇರದ ಲೇಖಕರ ಪರಿಚಯವೂ ಕೊನೆಯಲ್ಲಿ ಇರುವುದು ವಿಶೇಷತೆ. ಈ ಕೃತಿಯಲ್ಲಿ ಕಾಣುವ ವಿಶೇಷತೆಗಳ ಕುರಿತು ಹೇಳ್ಬೇಕಂತಂದ್ರೆ, ವಿಮರ್ಶೆ ಸಾಮಾನ್ಯವಾಗಿ ಪಠ್ಯಪೂರಕವಾದ ಶಿಸ್ತುಬದ್ಧವಾದ ಶಾಸ್ತ್ರ ವಿಷಯವಾದರೂ ಕೂಡ ಜನಾರ್ದನ್ ಭಟ್ ಅವರು ಅದನ್ನ ಒಂದು ರೀತಿಯ ಅರ್ಥವಾಗದ ಒಣ ಸಿದ್ಧಾಂತಗಳಿಗೆ ಅಂಟಿಕೊಳ್ಳೋದಿಲ್ಲ. ಕಾದಂಬರಿಗಳನ್ನ ಸಹೃದಯರಿಗೆ ಸಮಾಜದ ಕನ್ನಡಿಯಾಗಿ ಸಲೀಸಾಗಿ ಅತ್ಯಂತ ವಿವೇಕದಿಂದ ತೋರುವಂತಹ ವಿಮರ್ಶನ ಕ್ರಮವನ್ನ ಇಲ್ಲಿ ಅನುಸರಿಸಿರುವಂಥದ್ದು. ಇನ್ನು ಲೇಖನಗಳಲ್ಲಿ ಆಯಾಯ ಪರಂಪರೆಯ ಲಕ್ಷಣಗಳನ್ನ ಹೇಳಿರ್ತಾರೆ ಮತ್ತು ಸಾಂದರ್ಭಿಕವಾಗಿ ಗಮನಿಸಬೇಕಾದಂತಹ ಇತರ ಕೃತಿಗಳನ್ನು ಕೂಡ ಬೇಕಾದಲ್ಲಿ ಚರ್ಚೆಗೆ ಒಳಪಡಿಸಿರುವಂಥದ್ದು ಕೂಡ ಇದರ ವಿಶೇಷತೆ. ಇಲ್ಲಿರುವಂತಹ ಕೃತಿ ವಿಮರ್ಶೆಯ ಲೇಖನಗಳಲ್ಲಿ ಹಲವು ಸಂಶೋಧನಾತ್ಮಕವಾದ ಅಧ್ಯಯನವೂ ಕೂಡ ಆಗಿರ್ತದೆ. ಅಂದರೆ ವಿಮರ್ಶೆ ಮಾಡ್ತಾ ಇರುವಂತಹ ಕಾದಂಬರಿಗೆ ಸಂಬಂಧಿಸಿದಂತೆ ಹಲವರ ಹೇಳಿಕೆಗಳನ್ನ ಉಲ್ಲೇಖಿಸಿ ಅದು ಸಮರ್ಥನೀಯವೋ ಅಲ್ಲವೋ ಎಂಬುದನ್ನು, ಅದಕ್ಕೆ ಸಮಂಜಸವಾದ ಕಾರಣವನ್ನು ಕೊಟ್ಟು ವಿಮರ್ಶೆ ಮಾಡಿರುವಂಥದ್ದು. ವಿಮರ್ಶೆ ಮತ್ತು ಸಂಶೋಧನೆ ಸಮಾನಾಂತರವಾಗಿ ಸಾಗುತ್ತವೆ ಎನ್ನುವುದಕ್ಕೆ ಈ ಕೃತಿ ನಿದರ್ಶನವಾಗಿದೆ. ವಿಮರ್ಶೆಗೆ ಒಳಪಡಿಸುವಂತಹ ಕೃತಿಯು ಯಾವ ಕಾಲದ್ದೇ ಆಗಿರ್ಲಿ ಅಥವಾ ಸಮಕಾಲೀನವಾದುದೇ ಆಗಿರ್ಲಿ ಅವುಗಳನ್ನ ನಮ್ಮ ಸಮಾಜದ ಆಗು ಹೋಗುಗಳಿಗೆ ಹತ್ತಿರ ತರುವಂತಹ, ಅದರೊಂದಿಗೆ ಮಸೆದು ನೋಡುವಂತಹ ಕ್ರಮವು ಇಲ್ಲಿ ಬಹಳ ವಿಶಿಷ್ಟ ಅನ್ಸುತ್ತೆ. ವಿಮರ್ಶೆಯ ಪರಿಭಾಷೆಗಳನ್ನ, ಪರಿಕಲ್ಪನೆಗಳನ್ನ, ಪರಿಕರಗಳನ್ನ ಬೇಕಿರುವಲ್ಲೆಲ್ಲ ಕಡೆಗೂ ಸ್ವಲ್ಪವೂ ತಿಳುಕದೆ ಬಿಂದಾಸ್ ಬಳಸಿಕೊಂಡಿರುವಂತಹ ಒಂದು ಗುಣಮಟ್ಟದ ವಿಮರ್ಶೆ ಎನ್ನುವುದು ಈ ಕೃತಿಯನ್ನ ಓದುವಾಗ ನಮ್ಗೆ ಅರಿವಿಗೆ ಬರ್ತದೆ. ಡಾಕ್ಟರ್ ಜನಾರ್ದನ್ ಭಟ್ ಅವರು ಮಾತನಾಡ್ಲಿ, ಬರವಣಿಗೆ ಮಾಡ್ಲಿ ಎಲ್ಲದಕ್ಕೂ ಕಾರ್ಯಕಾರಣವನ್ನ, ಅವುಗಳ ಸಂಬಂಧವನ್ನ ಶೋಧಿಸ್ತಾರೆ. ಕಾರಣವಿಲ್ಲದೆ ಅವರು ಏನನ್ನು ಒಪ್ಪಿಕೊಳ್ಳೋದಿಲ್ಲ, ಹೇಳೋದು ಇಲ್ಲ. ಈ ಕೃತಿಯಲ್ಲೂ ಅವರು ಕಾರ್ಯಕಾರಣ ಸಂಬಂಧವನ್ನ ತಮ್ಮದೇ ಆದಂತಹ ದೃಷ್ಟಿಕೋನದಿಂದ ಹುಡುಕುವ, ವಿಶ್ಲೇಷಿಸುವ ಕ್ರಮವನ್ನ ಅನುಸರಿಸಿದ್ದಾರೆ. ಕೃತಿಯನ್ನ ಅರ್ಥ ಮಾಡಿಕೊಳ್ಳಬಹುದಾದ ಹೊಸ ವಿಧಾನಗಳನ್ನ ಇಂದಿನ ಓದುಗರಿಗೆ ಅವರು ಪರಿಚಯಿಸಿದ್ದಾರೆ ಅಂತ ನನ್ಗನ್ಸುತ್ತೆ. 1823ರಲ್ಲಿ ರಚನೆಯಾದಂತಹ ಮುದ್ರಾ ಮಂಜೂಷದಿಂದ ಆರಂಭವಾಗಿ 2021ರ ವರ್ಣಕ ಕಾದಂಬರಿಯವರೆಗೆ ಒಂದು ಮಾದರಿಯ ಅಧ್ಯಯನವನ್ನ, ವಿಮರ್ಶೆಯನ್ನ ಮಾಡಿ ಏಕಕಾಲದಲ್ಲಿ ಕಾದಂಬರಿಯ ಪರಂಪರೆಯನ್ನ ಪರಿಚಯಿಸಿದ್ದಾರೆ. ಕೃತಿಯ ಒಳನೋಟಗಳನ್ನ, ವಿಮರ್ಶೆಯ ಹಲವು ಆಯಾಮಗಳನ್ನ ತಿಳಿಯಲಿಕ್ಕೆ ಈ ಕೃತಿಯ ಓದು ಅವಕಾಶ ಮಾಡಿಕೊಡ್ತದೆ. ಜನಾರ್ದನ್ ಭಟ್ ಅವರು ಕೃತಿಯ ಆಕೃತಿಯಲ್ಲಿ ಏನಿದೆ, ಅದರ ಅವಯವಗಳು ಎಷ್ಟರ ಮಟ್ಟಿಗೆ ಗಟ್ಟಿಮುಟ್ಟಾಗಿವೆ, ಅವುಗಳ ನಡುವಿನ ಹೊಂದಾಣಿಕೆ ಹೇಗಿದೆ ಎನ್ನುವುದನ್ನ ಕೃತಿ ರಚನೆಯಾದ ಕಾಲದ ಅಥವಾ ಸಂದರ್ಭದ ಬೇಡಿಕೆ ಹಿನ್ನೆಲೆಯಲ್ಲಿ ಕಾಣ್ತಾ ಹೋಗ್ತಾರೆ. ಈ ಕಾಣುವಿಕೆಯು ವರ್ತಮಾನದ ಸಂಗತಿಗಳ ಮೇಲೂ ಬೆಳಕು ಚೆಲ್ಲುವುದರಿಂದಲೇ ಇದೊಂದು ಮಾದರಿಯ ಸಂಯೋಜನೆಯಾಗಿದೆ. ಈ ಕೃತಿಯಲ್ಲಿ ಒಟ್ಟು 100 ಕಾದಂಬರಿಗಳನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಪರಿಚಯಿಸಲಾಗಿದೆ. ಆಧುನಿಕ ಕನ್ನಡದ ಸಾಹಿತ್ಯ ಲೋಕದಲ್ಲಿ ಈಗಾಗಲೇ ಪ್ರಕಟಗೊಂಡು ವಿಮರ್ಶೆಗೆ ಒಳಪಟ್ಟರೂ ಕೂಡ ಅಲ್ಲಲ್ಲಿ ಚದುರಿದ ಚಿತ್ರಗಳಾಗಿ ಓದುಗರಿಗೆ ನಿಲುಕದಂತೆ ಆಗಿರುವ ಸಂದರ್ಭದಲ್ಲಿ ಒಂದು ಬಗೆಯ ಶಿಸ್ತಿಗೆ ಒಳಪಡಿಸಿ ವಿಮರ್ಶೆ ಮಾಡಿರುವ ಈ ಕೃತಿಯು ಕೃತಿಯ ಮಾದರಿ ಒಂದು ಬಗೆಯಲ್ಲಿ ಮುಖ್ಯ ಅಂತ ಅನಿಸುತ್ತೆ. ಈ ಕೃತಿಯಲ್ಲಿ ಲೇಖಕರು ಕಾದಂಬರಿಯ ವಿಶೇಷತೆಗಳನ್ನ, ಚರಿತ್ರೆ ಇತಿಹಾಸಗಳ ಹಿನ್ನೆಲೆಯಲ್ಲಿ, ಸಾಮಾಜಿಕ ರಾಜಕೀಯ ಒಟ್ಟಾರೆಯಾಗಿ ಸಾಂಸ್ಕೃತಿಕ ಹಿನ್ನೆಲೆ ಅಂತ ಹೇಳ್ಬೋದು, ಅದನ್ನ ಹುಡುಕಿ ವರ್ತಮಾನದ ಕೂಸು ಇದು ಎಂಬ ದೃಷ್ಟಿಯಿಂದ ಕೃತಿ ವಿಮರ್ಶೆಯನ್ನ ಮಾಡಿರ್ತಾರೆ ವಿನಃ ಕೃತಿಯ ಪಾತ್ರ ಪ್ರಪಂಚದ ಅಥವಾ ಅದರ ಆಚೆಗಿನ ಹುಡುಕುವಿಕೆಯಿಂದ ಕಂಡುಕೊಳ್ಳುವಂತಹ ಒಂದು ರೀತಿಯ ಅನುಭಾವಿಕ ನೆಲೆಯ ಸ್ಪರ್ಶಕ್ಕೆ ಅವರು ಹೊರಡೋದಿಲ್ಲ. ಆಯಾ ಕಾಲದ ಬೇಡಿಕೆಗಳಾದಂತಹ ಕಥನ, ವಸ್ತು, ತಂತ್ರ, ನಿರೂಪಣೆ, ಆಶಯ, ರಚನೆ
ಇತ್ಯಾದಿಗಳಲ್ಲಿ ಆಗುವಂತಹ ಪಲ್ಲಟಗಳನ್ನೆಲ್ಲ ತಿಳಿಯಲು ಸಾಂಸ್ಕೃತಿಕ ಸಂವಾದಗಳನ್ನ ಮುನ್ನೆಲೆಗೆ ತಂದು ಚರ್ಚಿಸುವ ಮೂಲಕ ಕಾಲದ ಜೊತೆಯಲ್ಲಿ ಕಾದಂಬರಿಯ ಆಯಾಮಗಳು ಹೇಗೆ ಬದಲಾಗ್ತಾ ಹೋದವು ಎನ್ನೋದನ್ನ ಈ ಕೃತಿಯಿಂದ ನಾವು ತಿಳಿದುಕೊಳ್ಳಬಹುದು. ಕನ್ನಡದ ಮೇಲೆ ಇಂಗ್ಲಿಷ್ ನಾವೆಲ್ಗಳ ಪ್ರಭಾವವಾಗುವ ಮೊದಲು ರಚನೆಯಾದ ಮುದ್ರಾ ಮಂಜೂಷದ ಒಂದು ಸ್ಪಷ್ಟವಾದ ಕಲ್ಪನೆಯು ಓದುಗರಿಗೆ ಇಲ್ಲಿ ಸಿಗುತ್ತೆ. ಅಲ್ಲಿಂದ ಆರಂಭಿಸಿ ಕನ್ನಡ ಕಾದಂಬರಿಯ ಹಂತಗಳ ಚಿತ್ರಣವನ್ನ ತನ್ನದೇ ಆದ ವಿಶಿಷ್ಟ ಸ್ವೋಪಜ್ಞ ರೀತಿಯಲ್ಲಿ ಸಾಮಾನ್ಯ ಓದುಗರಿಗೆ ಮನದಟ್ಟಾಗುವಂತೆ ವಿಶ್ಲೇಷಣೆಯನ್ನ ಮಾಡಿ ಇಲ್ಲಿ ಜೋಡಿಸಲಾಗಿದೆ. ನವಚಾರಿತ್ರಿಕತೆಯನ್ನ ವಿಮರ್ಶಾ ಕ್ಷೇತ್ರದಲ್ಲಿ ಪರಿಚಯಿಸಿದ ಶ್ರೇಯಸ್ಸು ಜನಾರ್ದನ್ ಭಟ್ ಅವರಿಗೆ ಸಲ್ಲಬೇಕು. ಅದರಂತೆ ಇಲ್ಲಿನ ಅನೇಕ ಲೇಖನಗಳು ಆ ನೆಲೆಯಲ್ಲಿ ಚರ್ಚೆಗೆ ಒಳಪಟ್ಟಿವೆ. 100ನೆಯ ಕೃತಿ ಎಂಬ ದೃಷ್ಟಿಯಿಂದ ಹಾಗೂ ಅದರ ಗುಣಬಾಹುಳ್ಯದ ದೃಷ್ಟಿಯಿಂದ, ಸಮಾಜಕ್ಕೆ ಈ ಕೃತಿ ಕೊಡುವ ಗುಣಾತ್ಮಕ ಅಂಶಗಳ ದೃಷ್ಟಿಯಿಂದ ಒಟ್ಟಾರೆ ಎಲ್ಲ ಬಗೆಯ ಶ್ರೀಮಂತಿಕೆಯನ್ನ ಹೊಂದಿರುವಂತಹ ಕೃತಿ ಇದು. ಇಂಥ ಒಂದು ಅಪರೂಪದ ವಿಶಿಷ್ಟ ಕಾಣಿಕೆಯನ್ನ ಕನ್ನಡ ವಾಂಗ್ಮಯ ಲೋಕಕ್ಕೆ ಕೊಟ್ಟಿರುವಂತಹ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರಿಗೆ ವಂದಿಸ್ತಾ, ಈ ಕೃತಿಯ ಪರಿಚಯಕ್ಕೆ ಅವಕಾಶವನ್ನ ಕೊಟ್ಟಿರುವಂತಹ ನನ್ನ ಗುರುಗಳು, ಅವರು ಯಾವತ್ತೂ ನಮಗೆ ಹೆಚ್ಚೆಚ್ಚು ಪರಿಚಯಿಸ್ಲಿಕ್ಕಾಗ್ಲಿ, ವಿಮರ್ಶೆ ಮಾಡ್ಲಿಕ್ಕಾಗ್ಲಿ, ಚರ್ಚೆ ಮಾಡ್ಲಿಕ್ಕಾಗ್ಲಿ ಅವಕಾಶ ಕೊಡ್ತಾರೆ. ಇದೊಂದು ನಮ್ಗೆ ಬೆಳೆಯಲಿಕ್ಕೆ ಅನುಕೂಲ. ಅದಕ್ಕಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಕಲಾ ಭಾಗವತ್ ಅವರಿಗೆ. ಕನ್ನಡ ಕಾದಂಬರಿ ಮಾಲೆಯ ಇಡೀ ಕೃತಿಯನ್ನ, ಅದರ ಮಹತ್ವ ಏನು, ಎಷ್ಟು ಸೊಗಸಾಗಿ ಅದು ಬಂದಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಇಟ್ಟಿದ್ದೀರಿ. ನಿಜಕ್ಕೂ ಇದೊಂದು 100 ಕಾದಂಬರಿಗಳನ್ನ ಓದಿ ಅವುಗಳನ್ನ ವಿಶ್ಲೇಷಣೆ ಮಾಡಿ ಬರೆದಿರುವಂತದ್ದು ಡಾಕ್ಟರ್ ಜನಾರ್ದನ್ ಭಟ್ ಅವರ ಈ ಒಂದು ಸಾಹಿತ್ಯ ಕೃಷಿ ಏನಿದೆಯಲ್ಲ, ನಿಜವಾಗಿ ನಮ್ಗೆ ಅಚ್ಚರಿ ಮೂಡಿಸುವಂತದ್ದು, ಬೆರಗು ಹುಟ್ಟಿಸುವಂತದ್ದು. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕೃತಿಯ ಆಯ್ದ ಭಾಗವನ್ನ ವಾಚನ ಮಾಡುವುದಕ್ಕಾಗಿ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಮಿತ್ರರಾಗಿರುವಂತ ನಳಿನಾ ಪ್ರಸಾದ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಹೊಸ ಕನ್ನಡ ಕಾದಂಬರಿಯ ಚರಿತ್ರೆಯನ್ನ ಕಾಲಾನುಕ್ರಮದಲ್ಲಿ ಸಮಗ್ರವಾಗಿ, ಸೂಕ್ಷ್ಮವಾಗಿ, ಅನನ್ಯವಾದ ಪರಿಯಲ್ಲಿ ಚಿಂತನ ಮಂಥನ ನಡೆಸಿರುವ ಬಗೆ ನಿಜವಾಗ್ಲೂ ಸೊಗಸಾಗಿದೆ. ಡಾಕ್ಟರ್ ಜನಾರ್ದನ್ ಭಟ್ ಅವರಿಗೆ ಅನಂತ ಅಭಿನಂದನೆಗಳು. ಈ ಒಂದು ಕೃತಿಯ ಪರಿಚಯವನ್ನ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ ಗೆಳತಿ ಕಲಾ ಅವರು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುವಂತೆ ಈ ಎಲ್ಲ ಒಂದು ರೀತಿ ಅವರು ಏನು ಅದು ಪರಿಚಯ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ಪ್ರತಿಫಲನವಾಗುವಂತೆ ಇರುವಂತಹ ದೂರದ ಬೆಟ್ಟ ತ್ರಿವೇಣಿಯವರ ಕಾದಂಬರಿಯನ್ನ ಕುರಿತಾಗಿ ಜನಾರ್ದನ್ ಭಟ್ ಅವರ ಒಳನೋಟವನ್ನ ಪರಿಚಯಿಸುವ ಲೇಖನದ ಒಂದು ಭಾಗವನ್ನ ನಾನೀಗ ವಾಚನ ಮಾಡ್ತಾ ಇದ್ದೇನೆ. ದೂರದ ಬೆಟ್ಟ. ಕನ್ನಡದ ಜೇನ್ ಆಸ್ಟನ್ ಎಂದು ಕರೆಯಬಹುದಾದ ತ್ರಿವೇಣಿ ಅನಸೂಯ ಶಂಕರ್ ಮಧ್ಯಮ ವರ್ಗದ ಹೆಂಗಸರ ಅನುಭವವನ್ನು ಹಾಗೂ ಮನೋಲೋಕವನ್ನು ಅನನ್ಯವಾಗಿ ತಮ್ಮ ಕಾದಂಬರಿಗಳಲ್ಲಿ ಚಿತ್ರಿಸಿದವರು. ಕನ್ನಡದಲ್ಲಿ ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದ ಲೇಖಕಿ ಎಂಬ ಹೆಸರು ಅವರಿಗಿದೆ. ಅವರ ಬೆಕ್ಕಿನ ಕಣ್ಣು, ಶರಪಂಜರ, ದೂರದ ಬೆಟ್ಟ ಮುಂತಾದವುಗಳು ಮನೋವೈಜ್ಞಾನಿಕ ಕಾದಂಬರಿಗಳು. ಕೆ ಸತ್ಯನಾರಾಯಣ ಅವರು ಹೇಳುವ ಪ್ರಕಾರ ಕಾದಂಬರಿ ಲೋಕದಲ್ಲಿ ಹೊಸ ರೀತಿಯ ಪಾತ್ರಗಳ ಕನಸುಗಳ ಮಾತನ್ನು ಓದುಗರಿಗೆ ಕೇಳಿಸಿ ಒಪ್ಪಿಸುವುದು ತುಂಬಾ ಕಷ್ಟದ ಸಂಗತಿ. ತ್ರಿವೇಣಿ ನಮ್ಮ ಶ್ರೇಷ್ಠ ಕಥನಕಾರರ ಪಟ್ಟಿಯಲ್ಲಿ ಇಲ್ಲದೆ ಹೋದರೂ, ಜನಪ್ರಿಯ ಕಾದಂಬರಿಗಳ ಶೈಲಿಯಲ್ಲೇ ಬರೆದಿದ್ದರೂ ಹೊಸ ಕಾಲದ ಹೆಂಗಸಿನ ಆಯ್ಕೆಯ ಬಹುತೇಕ ಆಯಾಮಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಗುರುತಿಸಿದರು. ವೃತ್ತಿ, ಮದುವೆ, ಕುಟುಂಬ, ವೈಯಕ್ತಿಕತೆ, ಶೀಲ, ನೈತಿಕತೆ ಈ ಸಂಗತಿಗಳನ್ನು ಕುರಿತಂತೆ ಹೊಸ ಕಾಲದ ಹೆಣ್ಣು ಮಕ್ಕಳು ಅನುಭವಿಸುವ ತಹತಹ, ಕಾಣುವ ಕನಸು, ಭಗ್ನಗೊಂಡ ಸ್ವಪ್ನ ಎಲ್ಲವೂ ಕೂಡ ಬೇರೆ ಬೇರೆ ಸಾಂಸ್ಕೃತಿಕ ಭಿತ್ತಿ ಮತ್ತು ವಿವರಗಳಲ್ಲಿ ತದನಂತರದ ಲೇಖಕಿಯರಿಂದ ನಿರೂಪಿತವಾಗುತ್ತಲೇ ಇದೆ. ಪುರುಷ ಪ್ರಧಾನ ಸಮಾಜ ಮತ್ತು ಕುಟುಂಬ ಹೆಂಗಸನ್ನು ಕುರಿತಂತೆ ಹೇಳಿಸುತ್ತಲೇ ಇರುವ ಅಪಸ್ವರದ ವಿರುದ್ಧ ಮೊದಲ ಖಚಿತ ಮತ್ತು ಸ್ಪಷ್ಟ ಧ್ವನಿ ತ್ರಿವೇಣಿಯವರದ್ದು. ತಮ್ಮ ನಂತರದ ಲೇಖಕಿಯರ ಮೇಲೆ ಮಾತ್ರವಲ್ಲ, ತನ್ನ ಕಾಲದ ಮತ್ತು ನಂತರದ ತಲೆಮಾರಿನ ಓದುಗರು, ವಿಶೇಷವಾಗಿ ಮಹಿಳಾ ಓದುಗರ ಮೇಲೆ ತ್ರಿವೇಣಿ ಮಾಡಿದ ಪರಿಣಾಮ ಕೂಡ ಗಮನಾರ್ಹವಾದದ್ದು. ತ್ರಿವೇಣಿಯವರು ಚಿತ್ರಿಸುವ ಜೀವನ ಮೈಸೂರಿನಂತಹ ನಗರದಲ್ಲಿ ಅಥವಾ ಮೈಸೂರಿನಲ್ಲಿ ವಾಸಿಸುವ ಮಧ್ಯಮ ಅಥವಾ ಮೇಲ್ಮಧ್ಯಮ ವರ್ಗದ ಸಂಸಾರಗಳದ್ದು. ಆ ಮನೆಗಳಲ್ಲಿ ಅಡಿಗೆಗೆ ಭಟ್ಟರಿರುತ್ತಾರೆ, ಮನೆ ಕೆಲಸದ ಹೆಂಗಸರಿರುತ್ತಾರೆ, ವಕೀಲರು, ಇಂಜಿನಿಯರು ಮುಂತಾಗಿ ಸಮಾಜದ ಗಣ್ಯ ವ್ಯಕ್ತಿಗಳ ಕುಟುಂಬಗಳವು. ಇಂತಹ ಸಮಾಜದಲ್ಲಿ ಸುಖವಾಗಿ ಬದುಕುತ್ತಾರೆಂದು ತೋರುವ ಹೆಣ್ಣು ಮಕ್ಕಳನ್ನು ಕಾಡುವ ನೈತಿಕತೆಯ ಪ್ರಶ್ನೆಗಳು, ಶೀಲ, ದಾಂಪತ್ಯದ ಪಾವಿತ್ರ್ಯ, ವಿಧವಾ ವಿವಾಹ, ಅನ್ಯ ಸ್ತ್ರೀ ಮತ್ಸರ ಇತ್ಯಾದಿ ಸಂಗತಿಗಳನ್ನು ತ್ರಿವೇಣಿಯವರು ಪರಿಶೀಲಿಸಿದ್ದಾರೆ.
ಇವುಗಳು ಆ ಕಾಲದಲ್ಲಿ ಬಹುಸಂಖ್ಯೆಯಲ್ಲಿದ್ದ ಮಧ್ಯಮ ವರ್ಗದ ಮಹಿಳಾ ಓದುಗರಿಗೆ ಬಹಳ ಹಿಡಿಸಿದವು. ಸತ್ಯನಾರಾಯಣ ಅವರು ಹೇಳುವಂತೆ ಈ ಮಾದರಿ ಮುಂದಿನ ಮಹಿಳಾ ಲೇಖಕಿಯರಿಗೆ ಪ್ರಿಯವಾದ ಮಾದರಿಯೂ ಆಗಿ ಬಹಳಷ್ಟು ಲೇಖಕಿಯರು ಹೀಗೆ ಸಮಾಜದ ಹಂಗಿಲ್ಲದ ಕುಟುಂಬ ಕಥನಗಳನ್ನ ಸೃಷ್ಟಿಸತೊಡಗಿದರು. ಆದರೆ ತ್ರಿವೇಣಿಯವರದು ಸಮಾಜದ ವಿಶಿಷ್ಟ ವಿಭಾಗವೊಂದರ ಕಥನವೇ ಹೊರತು ಯಾವ ಸಮಾಜಕ್ಕೂ ಸೇರದಂತೆ ಕಾಣುವ ಕುಟುಂಬಗಳ ಕಥನವಲ್ಲ. ಆ ಕಾರಣದಿಂದಾಗಿ ತ್ರಿವೇಣಿಯವರ ಕಾದಂಬರಿಗಳು ಇಂದೂ ಚರ್ಚೆಯಲ್ಲಿವೆ ಮತ್ತು ಉಳಿದ ನೂರಾರು ಅನುಕರಣೆಗಳು ಹೆಸರಿಲ್ಲದೆ ಹೋಗಿವೆ. ದೂರದ ಬೆಟ್ಟ ಕಾದಂಬರಿಯಲ್ಲಿ ತ್ರಿವೇಣಿಯವರು ಯುವತಿಯಾದ ವಿಧವೆಯೊಬ್ಬಳು ಮರು ಮದುವೆಯಾಗಲು ಹೊರಡುವಾಗಿನ ಅವಳ ಸುಪ್ತ ಪ್ರಜ್ಞೆಯ ತಲ್ಲಣಗಳನ್ನು ವಿವರಿಸುತ್ತಾರೆ. ಹಾಗಾಗಿ ಇದು ಮನಃಶಾಸ್ತ್ರೀಯ ಕಾದಂಬರಿಯೂ ಆಗಿದೆ. ಆದರೆ ಕನ್ನಡ ಕಾದಂಬರಿಗಳ ಸನ್ನಿವೇಶದಲ್ಲಿ ಮತ್ತು ಕಾದಂಬರಿಗಳನ್ನು ಸಮಾಜಶಾಸ್ತ್ರೀಯ ದಾಖಲೆಯಾಗಿ ನೋಡುವಾಗ ವಿಧವಾ ವಿವಾಹದಲ್ಲಿ ಒಂದು ಸುಧಾರಣೆಯಾಗುತ್ತಿರುವ ಸನ್ನಿವೇಶವನ್ನು ಇಲ್ಲಿ ಗುರುತಿಸಬಹುದು. ಕನ್ನಡದ ಪ್ರಾರಂಭದ ಕಾದಂಬರಿ ಇಂದಿರಾಬಾಯಿಯಲ್ಲಿ ವಿಧವಾ ವಿವಾಹದ ವಸ್ತುವಿದ್ದರೂ ಅಲ್ಲಿ ಇಂದಿರಾಬಾಯಿ ಬಾಲವಿಧವೆ ಮತ್ತು ಅಕ್ಷತಕನೆ. ಆದರೆ ತ್ರಿವೇಣಿಯವರ ಬರವಣಿಗೆಯ ಸಂದರ್ಭದಲ್ಲಿ ವಿಧವೆಯರು ಅಕ್ಷತಕನ್ಯರಾಗಿ ಉಳಿಯುವ ಸಾಧ್ಯತೆ ಉಳಿದಿರಲಿಲ್ಲ. ಆಗ ಸಮಾಜದಲ್ಲಿ ಮುಖ್ಯವಾಗಿ ವಿವಾಹ ಆಗುತ್ತಿದ್ದ ಯುವತಿಯರಾದ ವಿಧವೆಯರ ಮನಸ್ಸಿನಲ್ಲಿ ಉಂಟಾಗುತ್ತಿದ್ದ ಶೋಭೆಯನ್ನು ತ್ರಿವೇಣಿಯವರು ಪರಿಶೀಲಿಸುತ್ತಾರೆ. ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಯಾವ ಮಠದ ಹಂಗೂ ಇಲ್ಲದ, ಸಮಾಜಕ್ಕೆ ಹೆದರಬೇಕಿಲ್ಲದ, ಸಂಪ್ರದಾಯಗಳನ್ನು ಲೆಕ್ಕಿಸಬೇಕಿಲ್ಲದ ಮೇಲ್ವರ್ಗದ ಸಮಸ್ಯೆಗಳು ಅಂತರ್ಮುಖವಾಗಿ ತಿರುಗುವುದು ಸಹಜವಾಗುತ್ತದೆ. ತ್ರಿವೇಣಿಯವರು ಪ್ರತಿಪಾದಿಸಿದ ಈ ಬದಲಾವಣೆಗಳು ಅದೇ ಕಾಲದಲ್ಲಿ ಕನ್ನಡ ದೇಶದ ಹಳ್ಳಿಗಳಲ್ಲಿ ಆಗಿದ್ದವೆಂದು ಹೇಳಲಾಗದು. ಬಹುಶಃ ಈಗ ಅಂತಹ ಬದಲಾವಣೆ ಎಲ್ಲ ಕಡೆಗಳಲ್ಲೂ ಆಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ನಳಿನಾ ಪ್ರಸಾದ್ ಅವರಿಗೆ. ಕನ್ನಡ ಕಾದಂಬರಿ ಮಾಲೆಯ ಆಯ್ದ ಭಾವಚನವನ್ನ ಬಹಳ ಸೊಗಸಾಗಿ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಎಲ್ಲರೂ ಕೂಡ ಈ ಕೃತಿಯನ್ನ ಓದುವ ಒಂದು ಕುತೂಹಲವನ್ನ ತಾವು ಮೂಡಿಸಿದ್ದೀರಿ. ವಂದನೆಗಳನ್ನ ಸಲ್ಲಿಸ್ತಾ ನಾವು ಉತ್ಸವ ಮೂರ್ತಿಯತ್ತ ತೆರಳ್ತಾ ಇದ್ದೇವೆ. ಈ ಎರಡು ಕೃತಿಗಳ ಲೇಖಕರು ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರು. ನಮ್ಮೆಲ್ರಿಗೂ ತಿಳಿದಿರುವಂತೆ ಅವರು ಬಹುಮುಖ ಪ್ರತಿಭೆ. ನಾವು ಒಂದು ವಿಷಯವನ್ನ ಹೆಮ್ಮೆಯಿಂದ ಹೇಳಿಕೊಳ್ಬಹುದು. ಜನಾರ್ದನ್ ಭಟ್ ಅವರ ರಚಿಸಿದಂತ ಕೃತಿಗಳನ್ನ, ಅತಿ ಹೆಚ್ಚು ಕೃತಿಗಳನ್ನ ಓದಿದವರು ಅಂತ ಹೇಳಿದ್ರೆ ನಾವು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದವರು ಅಂತ ಖಂಡಿತವಾಗಿ ನಾವು ಹೇಳ್ಬೋದು. ಜನಾರ್ದನ್ ಭಟ್ ಅವರು ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಅನುವಾದಕರಾಗಿ, ವಿಮರ್ಶಕರಾಗಿ, ಅಂಕಣಕಾರರಾಗಿ, ಸಮಕಾಲೀನ ಕನ್ನಡದ ಹೆಸರಾಂತ ಲೇಖಕರಲ್ಲಿ ಒಬ್ಬರಾಗಿ ಎಲ್ರಿಗೂ ನಮ್ಗೆ ಚಿರಪರಿಚಿತರಾಗಿರುವವರು. ವಿದ್ವತ್ತು ಮತ್ತು ಸೃಜನಶೀಲತೆ ಎರಡನ್ನೂ ಕೂಡ ಮೈಗೂಡಿಸಿಕೊಂಡಿರುವ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರು ಸದಾ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅಧ್ಯಯನ ಬರವಣಿಗೆಯಲ್ಲಿ ತೊಡಗಿಕೊಂಡು 100ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ. ಉದಯವಾಣಿ, ವಿಶ್ವವಾಣಿ, ಪ್ರಜಾವಾಣಿ, ಮುಂಗಾರು, ಹೊಸ ದಿಗಂತ ಯಾವ ಪತ್ರಿಕೆಗಳಲ್ಲಿ ನೋಡಿದ್ರು ಕೂಡ ಅವರು ಪುಸ್ತಕಗಳನ್ನ ವಿಮರ್ಶೆ ಮಾಡ್ತಾನೆ ಬಂದಿದ್ದಾರೆ. ಸರ್ ಈಗಾಗ್ಲೇ ಹೇಳಿದ್ರು ಸುಮಾರು 6000ಕ್ಕಿಂತಲೂ ಹೆಚ್ಚು ಕೃತಿಗಳ ಬಗ್ಗೆ ಅವರು ಬರೆದಿದ್ದಾರೆ ಅನ್ನುವಂಥದ್ದು ನಿಜವಾಗಿಯೂ ನಮ್ಗೆ ನಂಬಲಿಕ್ಕೆ ಅಸಾಧ್ಯವಾದ್ರದ್ದು ಸತ್ಯ. ಉತ್ತರಾಧಿಕಾರ ಅವರ ಕಾದಂಬರಿ ವರ್ಧಮಾನ ಪ್ರಶಸ್ತಿಯನ್ನ ಪಡೆದಿದೆ. ಹಸ್ತಾಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ. ಅನಿಕೇತನ ಕಾದಂಬರಿ, ತ್ರಿವಳಿ, 3 ಹೆಜ್ಜೆ ಭೂಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾರತೀ ಸುತ ದತ್ತಿ ಪ್ರಶಸ್ತಿ. ಕಲ್ಲು ಕಂಬವೇರಿದ ಹುಂಬ ತರಂಗ ಮಿನಿ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರುವಂತದ್ದು. ಭೂಬರಾಜ ಸಾಮ್ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಗುಬ್ಬಿ ಸೋಲೂರು ಮುರುಘಾರಾಧ್ಯ ದತ್ತಿ ಪ್ರಶಸ್ತಿ ಮತ್ತು ಗಮ್ಯ ಕಾದಂಬರಿ ಎಲ್ಲವೂ ಕೂಡ ಹೆಚ್ಚಿನ ಕಾದಂಬರಿಗಳು ಪ್ರಶಸ್ತಿಯನ್ನು ಪಡೆದಿರುವಂತದ್ದು ಆ ಕೃತಿಯ ವೈವಿಧ್ಯತೆ ಮತ್ತು ಅದರ ಸೊಬಗಿಗೆ ಒಂದು ಉತ್ತಮ ನಿದರ್ಶನ ಅಂತ ನಾವು ಹೇಳ್ಬೋದು. ನಾನು ಹೆಚ್ಚು ಅವ್ರ ಬಗ್ಗೆ ಮಾತನಾಡದೆ ಈ ವೇದಿಕೆಯನ್ನ ಅವರ ಮಾತಿಗಾಗಿ ತೆರವು ಮಾಡಿಕೊಡ್ತಾ ಇದ್ದಾನೆ. ಸರ್ ಜನಾರ್ದನ್ ಭಟ್ ಅವರೇ, ತಾವು ದಯವಿಟ್ಟು ತಮ್ಮ ಮಾತುಗಳನ್ನ ನಮ್ ಜೊತೆ ಹಂಚಿಕೊಳ್ಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತಾಂತ್ರಿಕವಾಗಿ ನಾನು ಬಹಳ ಅಜ್ಞಾನಿ ಆದ ಕಾರಣ ಈ ನಡುವೆ ಒಮ್ಮೆ ಕಟ್ಟಾದಾಗ ನನ್ನ ಮಗನನ್ನು ಕರೆದು ನಾನು ಮತ್ತೆ ಜಾಯಿನ್ ಆಗ್ಬೇಕು. ಹಾಗೆ ಯಾರ್ಯಾರು ಇಲ್ಲಿ ಭಾಗವಹಿಸಿದ್ದೀರಾ ಅನ್ನೋದು ಕೂಡ ಗೊತ್ತಾಗದೆ ನಾನಿದ್ದೆ. ಈ ಮೇಡಮ್ ಹೇಳಿದಾಗೆ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ನನ್ನ ಮಿತ್ರರು ಮತ್ತು ವಿದ್ಯಾರ್ಥಿಗಳು ನನ್ನ ಕೃತಿಗಳನ್ನ ಅತ್ಯಂತ ಹೆಚ್ಚು ಓದಿದ್ದು ಮಾತ್ರ ಅಲ್ಲ, ಈ ಹೆಚ್ಚಿನ ಕೃತಿಗಳಿಗೆ ಪ್ರೇರಣೆ ಆಗಿರುವವರು ಕೂಡ ನೀವೇ. ಹಾಗಾಗಿ ಈ ಎರಡು ಕೃತಿಗಳು ಈ ಆನ್ಲೈನ್ ವೇದಿಕೆಯ ಮೂಲಕ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿಯೇ ಬಿಡುಗಡೆ ಆಗಬೇಕು ಅನ್ನುವ ನನ್ನ ಹಂಬಲಕ್ಕೆ ಡಾಕ್ಟರ್ GN ಉಪಾಧ್ಯಾಯ ಮತ್ತು
ನೀವೆಲ್ಲರೂ ಕೂಡ ಸಾಥ್ ನೀಡಿ ಇದನ್ನು ಇವತ್ತು ಆಗ ಮಾಡಿದಿರಿ. ಹಾಗಾಗಿ ನಿಮಗೆಲ್ಲರೂ ಕೂಡ ಮೊದಲನಾಗಿ ನನ್ನ ಹಾರ್ದಿಕ ಕೃತಜ್ಞತೆ. ಮತ್ತು ಈ 2 ಕೃತಿಗಳನ್ನು ಬಿಡುಗಡೆ ಮಾಡಿದವರು ನನಗೆ ನನ್ನ ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಇಬ್ಬರು ಆಗಿರುವಂತ ಡಾಕ್ಟರ್ GN ಉಪಾಧ್ಯಾಯ ಸರ್ ಮತ್ತು SR ಜಯಶಂಕರ್ ಅವರು ಈಗ ಇದ್ದಾರೆ ಇಲ್ಲ ಗೊತ್ತಿಲ್ಲ. ಸುಮಾರು 40 ವರ್ಷಗಳಿಂದ ನನ್ನ ಮಿತ್ರರು. ಕಳೆದ ಕೆಲವು ವರ್ಷಗಳಿಂದ ಅವರು ನನ್ನನ್ನು ಬಹುವಚನದಲ್ಲಿ ಕರೆದ್ರು ಕೂಡ ಏಕವಚನದಲ್ಲಿ ಕರೀತಿದ್ದಾರೆ. ಅವರು ಒಬ್ರು ಕೆಲವು ಕೃತಿಗಳನ್ನೆಲ್ಲ ನನಗೆ ಬೇಕಾದಾಗ ಜೆರಾಕ್ಸ್ ಎಲ್ಲ ಮಾಡಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ GN ಉಪಾಧ್ಯಾಯರು ನನಗೆ ಕಳೆದ 5 ವರ್ಷಗಳಲ್ಲಿ ನಾನು ಸಾಕಷ್ಟು ಪುಸ್ತಕಗಳನ್ನು ಬರೀಲಿಕ್ಕೆ ಕಾರಣ ಮತ್ತು ಪ್ರೇರಣೆ ಅವರೇ. ಮತ್ತು ಎಲ್ಲಾ ಕೃತಿಗಳನ್ನು ಈಗ ನಾನು ಅವರ ಕಾರ್ಯಭಾರದ ನಡುವೆ ಕೂಡ GN ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿಯೇ ನಾನು ಅವುಗಳನ್ನು ಪ್ರಕಟಿಸುವುದು ಕೂಡ. ಈಗ ಉದಾಹರಣೆಗೆ ಅವರು ಇವತ್ತು ನಾನು ಬಿಡುಗಡೆ ಮಾಡಬೇಕು ತಾವೇ ಅಂತ ಹೇಳಿ ಬಿಡುಗಡೆ ಮಾಡಿಸಿದಂತಹ ಕನ್ನಡ ಕಾದಂಬರಿ ಮಾಲೆ, ಇದರ ಶೀರ್ಷಿಕೆ ಕೂಡ ನಾನು ಏನೋ ಬೇರೆ ಬೇರೆ ಯೋಚನೆ ಮಾಡಿದ್ರು ಕೂಡ ಇದೇ ಇರಬೇಕು ಅಂತ ಅವರು ಹೇಳಿ, ಮತ್ತೆ ಅದರ ಉಪಶೀರ್ಷಿಕೆ 100 ಕಾದಂಬರಿಗಳ ವಿಶ್ಲೇಷಣೆ ಅನ್ನೋದು ಕೂಡ ಹಾಗೇ ಇರಬೇಕು ಅಂತ ಅವರು ಒತ್ತಾಯ ಮಾಡಿ ಆ ಶೀರ್ಷಿಕೆಯನ್ನು ಅವರು ಇಟ್ಟದ್ದು. ಅಲ್ಲದೆ ಅದಕ್ಕಿಂತಲೂ ಒಂದು ಮುಖ್ಯವಾದ ಸಂಗತಿ ಹೇಳ್ಬೇಕು, ನಾನು ಈ ಕೃತಿಯಲ್ಲಿರುವ ಸುಮಾರು ಒಂದು 50ರಷ್ಟು ಪ್ರಬಂಧಗಳು ನಾನು 2013ರಲ್ಲಿ ಹೊಸದಿಗಂತ ಪತ್ರಿಕೆಯಲ್ಲಿ ಒಂದು ಅಂಕಣ ಬರಹವಾಗಿ ಬರೀತಿದ್ದೀನಿ. ಅವರು ಬರೀಲಿಕ್ಕೆ ಹೇಳಿದಾಗ ನಾನು ಕನ್ನಡ ಕಾದಂಬರಿಗಳ ಮೇಲೆ ಬರೀತೇನೆ ಅಂತ ಹೇಳಿದೆ. ಅಲ್ಲಿ 100 ಬರ್ದಿದ್ದೆ ನಾ. ಆದ್ರೆ GN ಉಪಾಧ್ಯಾಯ ಸರ್ ಹೇಳಿದ್ರು ಏನಂದ್ರೆ, ಇದನ್ನು ಹೀಗೆ ನೀವು ಪ್ರಕಟಿಸಬೇಡಿ, ಇದರಲ್ಲಿ ಬಹಳ ಮುಖ್ಯವಾದ ಕಾದಂಬರಿಗಳನ್ನೆಲ್ಲ ನೀವು ಸೇರಿಸಬೇಕಾಗಿದೆ ಅಂತ. ಉದಾಹರಣೆಗೆ VM ಇನಾಮದಾರ್, ಆಮೇಲೆ ರಾಮಶ್ರೀ ಮುಗಳಿ, ಆಮೇಲೆ ಗುರು ರಾಮಸ್ವಾಮಿ ಅಯ್ಯಂಗಾರದ್ದು ನಾನು ಬೇರೆ ಯಾವುದೋ ಒಂದು ನಮ್ಮೂರ ರಸಿಕರು ಅಂತ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದೆ. ಅದು ಒಂಥರ ಕಾದಂಬರಿನೇ, ಆದರೂ ಕೂಡ ಇಲ್ಲ, ಅವರ ಒಂದು ಕಾದಂಬರಿಯನ್ನೇ ನೀವು ಬರೀಬೇಕು ಅಂತ ಈ ತರದ ಒಂದು ಪ್ರೀತಿಯ ಒಂದು ಒತ್ತಡವನ್ನು ಹೇರಿ ಇದನ್ನು ಬಹಳ ಸಮಗ್ರವಾಗಿ ಬೇರೆ ರೀತಿ ಒಂದು ಪ್ರಕಟ ಆಗುವ ಹಾಗೆ ನೋಡ್ಕೊಂಡವರು ಡಾಕ್ಟರ್ GN ಉಪಾಧ್ಯಾಯ ಸರ್. ಹಾಗಾಗಿ ಅವರೇ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಆ ಕೃತಿಯ ಬಗ್ಗೆ ಮತ್ತೆ 2 ಕೃತಿಗಳ ಬಗ್ಗೆ ಬಹಳ ಆಯ್ದ ಭಾಗಗಳನ್ನು ಓದಿದ್ರಲ್ಲ ನಳಿನಾ ಮೇಡಮ್, ಸುರೇಖ ಹರಿಪ್ರಸಾದ್ ಶೆಟ್ಟಿ, ಶ್ಯಾಮಲಾ ಮೇಡಮ್ ಕೂಡ ಹೇಳಿದ್ರು. ನನಗೇನೆ ಬಹಳ ಖುಷಿ ಆಯ್ತು ಅವರು ಅದನ್ನು ಈ ದೂರದ ಬೆಟ್ಟದ ಮೇಲೆ ನಾನು ಬರ್ದಿದ್ದನ್ನು ನಳಿನಾ ಮೇಡಮ್ ಅವರು ಆರಿಸಿ ಓದಿದ್ರ. ನನಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ಒಂದು ಗುಣಗ್ರಾಹಿತ್ವ ನಿಮ್ಮಲ್ಲಿ ಇದೆ. ಸುರೇಖಾ ಮೇಡಮ್ ಕೂಡ ಬಹಳ ಅದೇ ಸೂಕ್ತವಾದ ಒಂದು ಭಾಗವನ್ನು ಓದಿದ್ರು. ಅಂದ್ರೆ ಆ ಪುಸ್ತಕವನ್ನು ಓದಬೇಕು ಅಂತ ಉಳಿದವರಿಗೆಲ್ಲ ಅನಿಸುವ ಹಾಗೆ ನೀವು ಆರಿಸಿ ಓದಿದ್ರು. ಈ ಕೃತಿಗೆ ಸೃಷ್ಟಿಗೆ ಕಾರಣಕರ್ತರ ಪ್ರೊಫೆಸರ್ GN ಉಪಾಧ್ಯಾಯರು ಇದನ್ನು ಬಿಡುಗಡೆ ಮಾಡಿದಿರಿ. ಕಲಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಇದರ ಬಗ್ಗೆ ಹೇಳಿದ್ರಿ. ನನಗೆ ಆ ತರದ ಭಾಷೆಗಳೆಲ್ಲ ಸ್ವಲ್ಪ ಹಳಬರು ನಾವು, ನಿಮ್ಮ ಈ ಪರಿಭಾಷೆಗಳೆಲ್ಲ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿರುತ್ತೆ. ಈಗಿನ ಕಾಲದ ಅಂತಹ ವಿದ್ವಾಂಸರನ್ನೆಲ್ಲ ಡಾಕ್ಟರ್ GN ಉಪಾಧ್ಯಾಯರಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಈ ಕೃತಿಯ ಬಗ್ಗೆ. ಇನ್ನು ಅನುವಾದ ವೈವಿಧ್ಯದ ಮೇಲೆ ಅನಿತಾ ಪೂಜಾರಿ ಅವರು ಒಂದು ರೀತಿಯಲ್ಲಿ ನನಗೆ ಒಂದು ವಿದ್ಯಾರ್ಥಿನಿ ಇದ್ದ ಹಾಗೆ. ಹಲವಾರು ವರ್ಷಗಳಿಂದ ನಾನು ಹಲವಾರು ವಿಚಾರಗಳಲ್ಲಿ ಅವರು ನನ್ನ ಹತ್ರ ಕೆಲವು ಮಾರ್ಗದರ್ಶನವನ್ನು ಪಡ್ಕೊಂಡದ್ದು ಕೂಡ ಇದೆ. ಅನುವಾದದ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಅವ್ರು ಕೇಳಿದ್ರು. ಉದಾಹರಣೆಗೆ ಈ ಅನುವಾದದ ಮೌಲ್ಯಮಾಪನ ಅಂತ ಅದೊಂದು ಬಹಳ ಮುಖ್ಯವಾದ ವಿಷಯ. ಮೊನ್ನೆ ನಾವೇ ಒಂದು ಬಹಳ ದೊಡ್ಡ ಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ. ವಿಜಯಶಂಕರ್ ಅದರ ಅಧ್ಯಕ್ಷರು, ನಾನು, ಅಜಯಕಳ ಗಿರೀಶ್ ಭಟ್. ಅನುವಾದ ಇದೆ ಅಲ್ಲ, ಈ ಅನುವಾದವನ್ನು ಮೌಲ್ಯಮಾಪನ ಮಾಡೋದು ಹೇಗೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಈಗ ಎರಡೂ ಭಾಷೆಗಳನ್ನು ಓದಿದವ ಮಾತ್ರ ಮೌಲ್ಯಮಾಪನ ಮಾಡ್ಬೇಕನ್ನುವ ಒಂದು ಪ್ರಶ್ನೆಯನ್ನು ಅನಿತಾ ಅವರು ನನ್ನ ಹತ್ರ 10 ವರ್ಷಗಳ ಹಿಂದೆ ಕೇಳಿದ್ರು. ನನಗೆ ಈಗ ಬಹಳ ಮುಖ್ಯ ಅಂತ ಅನಿಸ್ತದೆ. ಮೊನ್ನೆ ಅದೇ ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು. ಅದು ಪಾರ್ವತಿ ಮೇಡಮ್ ಕೂಡ ಎದುರಿದ್ದರು. ಎರಡು ಭಾಷೆಗಳನ್ನು ಓದಿದವರೇ ಅನುವಾದ ಮಾಡ್ಬೇಕು, ಹಾಗೆ ಏನು ಮಾಡ್ಬೇಕಾಗಿಲ್ಲ. ನಾನು ಈಗ ಈ ಪುಸ್ತಕದಲ್ಲಿ ಕೆಲವು ಕೃತಿಗಳ ಮೇಲೆ ನಾನು ಬರೆದದ್ದು, ಅದು ಎಲ್ಲವನ್ನು ನಾನು ಮೂಲದಲ್ಲಿ ಇನ್ನೊಂದು ಭಾಷೆಯಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೊನ್ನೆ ನಾನು ಮಂಜೇಶ್ವರದಲ್ಲಿ 4ನೇ ಭಾಷಾಂತರಕಾರ ಸಮ್ಮೇಳನದಲ್ಲಿ ಕೂಡ ಅದನ್ನೇ ಹೇಳಿದೆ. 2 ಭಾಷೆಗಳನ್ನು ಓದಿದವನೇ ಒಂದು ಅನುವಾದ ಕೃತಿಯ ಮೌಲ್ಯಮಾಪನವನ್ನು ಮಾಡಬೇಕು ಅಂತ ಇಲ್ಲ. ಆದ್ರೆ ಇಲ್ಲಿ ನಾನು ಮಾಡಿರುವುದೆಲ್ಲ ಮೌಲ್ಯಮಾಪನಗಳೇ. ಇದರಲ್ಲಿ ಮೌಲ್ಯಮಾಪನದ ಹಲವಾರು ವಿಧಗಳಿದೆ. ಅಂದ್ರೆ ಮೂಲದಲ್ಲಿ ಯಾವ ರೀತಿಯ ಅನುವಾದ ಆ ಕೃತಿ ಅನ್ನುವುದನ್ನು ಹೇಳುವುದು ಕೂಡ, ಅಂದ್ರೆ ಒಂಥರದ ಒಂದು ಸರ್ವೆ ಮಾಡುವುದು ಕೂಡ ಅನುವಾದದ ಮೌಲ್ಯಮಾಪನದಲ್ಲಿ ಬಹಳ ಮುಖ್ಯ ಅಂತ ನನಗೆ ಕಾಣ್ತದೆ. ಅದು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅನುವಾದ ಭಾಷಾಂತರ ಅಧ್ಯಯನ ಇದೆಯಲ್ಲ, ಇದರಲ್ಲಿ ಅನುವಾದದ ಮೌಲ್ಯಮಾಪನವು ಇನ್ನು ಮುಂದಿನ
ದಿನಗಳಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಆಗ್ಲಿಕ್ಕಿದೆ. ಎಲ್ಲಾ ವಿಶ್ವವಿದ್ಯಾನಿಲಯದ ಈ ಭಾಷಾ ವಿಭಾಗಗಳು ಇದನ್ನು ಎದುರಿಸಬೇಕಾದ ಅದು ಪ್ರಶ್ನೆ ಆದದ್ರಿಂದ ಅದು ಮೊನ್ನೆ ನಾವು ಬಹಳ ಮುಖ್ಯವಾಗಿ ಚರ್ಚೆ ಮಾಡಿದ್ವು. ಹಾಗಾಗಿ ಆ ತರದ ಚರ್ಚೆಗಳು ಇರುವಂತ ಒಂದು ಪುಸ್ತಕ. ಇದನ್ನು ಅನಿತಾ ಅವರು ಬಹಳ ಚೆನ್ನಾಗಿ ಪರಿಚಯಿಸಿದ್ರು ಮತ್ತು ಸುರೇಖ ಅವರು ಇದರ ಸೂಕ್ಷ್ಮವಾದ ಅಂಶಗಳನ್ನೆಲ್ಲ ಓದಿದ್ರು. ಇದನ್ನು ಕೂಡ ತಾವೆಲ್ಲರೂ ಕೂಡ ಓದಬೇಕು. ಆದ್ರೆ ಹೆಚ್ಚು ಪ್ರತಿಗಳನ್ನು ನಾನು ವಿಶ್ವವಿದ್ಯಾನಿಲಯಕ್ಕೆ ತಲುಪಿಸ್ತೇನೆ, ಯಾಕಂದ್ರೆ ನನಗೆ ಬಹಳ ಪ್ರಿಯವಾದ ನಿಮ್ಮ ಕನ್ನಡ ವಿಭಾಗ ಆದದ್ರಿಂದ ನಾನು GN ಉಪಾಧ್ಯಾಯ ಸರಿಗೆ ಕನ್ನಡ ಕಾದಂಬರಿ ಮಾಲೆಯ ಕೆಲವು ಕೃತಿಗಳನ್ನು ಕೂಡ ಮತ್ತೆ ಇದರ ಪ್ರತಿಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ತಲುಪಿಸ್ತೇನೆ. ಈ ವಿದ್ಯಾರ್ಥಿ ಮಿತ್ರರು ಸಾಧ್ಯವಾದರೆ ಅಲ್ಲಿ ಬಂದಾಗ ಅದನ್ನು ಒಂದು ಕಣ್ಣು ಹಾಯಿಸಬೇಕು. ಮತ್ತು ನಿಮ್ಮ ವಿಭಾಗದ ಮೂಲಕವೇ ಈ ಬಿಡುಗಡೆ ಆದ ಕೃತಿಗಳಾದ್ರಿಂದ ನಿಮಗೆ ಇದರ ಮೇಲೆ ಒಂದು ಹೆಚ್ಚಿನ ಅಭಿಮಾನ ಇರ್ತದೆ ಅಂತ ನಾನು ಭಾವಿಸಿಕೊಟ್ಟೆ. ಈ ಬಿಡುಗಡೆಯ ಅವಕಾಶವನ್ನು ಮಾಡಿಕೊಟ್ಟ ಮತ್ತೆ ಇದನ್ನು ಬಹಳ ಚೆನ್ನಾಗಿ ಸಂಯೋಜಿಸಿದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು, ಅವರ ಒಂದು ಸಹಾಯವನ್ನು ಮರೆಯುವಂತಿಲ್ಲ ಮೊದಲಿಂದನೂ ಕೂಡ. ಡಾಕ್ಟರ್ GN ಉಪಾಧ್ಯಾಯ ಸರಿಗೆ, ಪೂರ್ಣಿಮಾ ಅವರಿಗೆ, ಕಲಾ ಮೇಡಮ್, ಅನಿತಾ ಮೇಡಮ್, ಅಳಿನಾ ಮೇಡಮ್, ಸುರೇಖಾ ಮತ್ತು ಇದರಲ್ಲಿ ಭಾಗವಹಿಸಿದ ಎಲ್ಲ ಕಟ್ಟಾಯ್ತಲ್ಲ, ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಮಾತ್ರ ಹೇಳಲಿಕ್ಕೆ ಬಾಕಿ ಇತ್ತು. ಎಲ್ರಿಗೂ ಕೂಡ ನನ್ನ ಹಾರ್ದಿಕವಾದ ಕೃತಜ್ಞತೆ ಓಪನ್ ಮಾಡಿದೆ. ಅದು ಒಮ್ಮೆ ಲಿಂಕ್ ಮುಗಿದೆ. ಈಗ ಮಾತಾಡಿ. ಈಗ 45 ನಿಮಿಷ ಇದೆ ನಮ್ಮ ಹತ್ರ, ಮಾತಾಡ್ಬೋದು ನೀವು. ಅಲ್ಲ ಇನ್ನೇನಾದ್ರೂ ಸಂವಾದ ಏನಾದ್ರೂ ಮಾಡ್ಬೋದು. ನಾನಂದ್ರೆ ಅಲ್ಲಿ ಕೃತಜ್ಞತೆ ಹೇಳ್ತಿರುವಾಗ ಅದು ಮುಗೀತು. ಹೌದೌದು, ಸಮಯ ಆಯ್ತು. ಮುಂದುವರಿಸಬಹುದು. ಈಗ ಮುಂದುವರಿಸಬಹುದು ಸರ್. ಅಲ್ಲಿಂದಲೇ ಅಲ್ಲ, ನಾನು ಎಲ್ರಿಗೂ ಕೂಡ ನಿಮ್ಗೆಲ್ಲ ಪೂರ್ಣಿಮಾ ಮೇಡಮ್, ಡಾಕ್ಟರ್ GN ಉಪಾಧ್ಯಾಯ ಸರ್, ನಳಿನಾ ಪ್ರಸಾದ್, ಸುರೇಖ ಹರಿಪ್ರಸಾದ್ ಶೆಟ್ಟಿ, ಕಲಾ ಮೇಡಮ್ ಮತ್ತು ಅನಿತಾ ಮೇಡಮ್ ಎಲ್ರಿಗೂ ಕೂಡ ಕೃತಜ್ಞತೆಗಳು. ಮತ್ತು ಇದರಲ್ಲಿ ಭಾಗವಹಿಸಿದ ನನ್ನ ಎಲ್ಲ ಮಿತ್ರರಿಗೆ, ಕನ್ನಡದ ಬಂಧುಗಳಿಗೆ ಮತ್ತು ವಿಭಾಗದ ವಿದ್ಯಾರ್ಥಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೊಂದು ಬಹಳ ಅಪೂರ್ವವಾದ ಒಂದು ವಿಷಯ. ಎರಡು ಬಹಳ ಮುಖ್ಯವಾದ ಕೃತಿಗಳು. 100ನೇ ಕೃತಿ ಒಂದು ಆನ್ಲೈನ್ ಮೂಲಕ ಒಂದು ವಿಭಾಗದ ಮುಖ್ಯಸ್ಥರಿಂದ ಬಿಡುಗಡೆ ಆಗುವುದು, ಇದು ನನ್ನ ಬದುಕಿನ ಭಾಗ್ಯಗಳಲ್ಲಿ ಒಂದು. ಮತ್ತು ನನಗೆ ಯಾವ ನೆನಪಿರ್ತದೆ, ಯಾಕಂದ್ರೆ ಈ ರೀತಿ ಯಾವುದು ಬಿಡುಗಡೆ ಆಗಿಲ್ಲ ನನ್ನ ಕೃತಿಗಳು. ಒಂದು ಹೊಸ ವಿಶೇಷವಾದ ಪ್ರಯತ್ನ ಆದದ್ರಿಂದ ಇದು ನನಗೆ ನೀವೆಲ್ಲ ಕೊಟ್ಟಿರುವಂತ ಒಂದು ಬಹಳ ದೊಡ್ಡ ಕೊಡುಗೆ ಅಂತ ಭಾವಿಸಿ ನಿಮಗೆಲ್ಲರ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತೆ ಏನಾದ್ರೂ ಚರ್ಚೆಗಳಿದ್ರೆ ನಾವು ಮಾಡುವ, ಒಂದು ವೇಳೆ ಅವಕಾಶ ಇದ್ರೆ. ಮತ್ತೆ ಏನಾದ್ರೂ ಶಿವರಾತ್ರಿ ಅಲ್ಲ, ಹಾಗಾಗಿ ಏನಾದ್ರೂ ಪೂಜೆ ಇತ್ಯಾದಿಗಳಿದ್ರೆ ಮುಗಿಸಬಹುದು. ಅದರ್ವೈಸ್ ಏನಾದ್ರೂ ಚರ್ಚೆಗಳಿದ್ರೆ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಒಮ್ಮೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜನಾರ್ದನ ಭಟ್ರೆ, ನಾನು ಒಂದು ಮಾತು ಹೇಳಬೇಕಿಲ್ಲಿ. ಏನಂದ್ರೆ ಇಬ್ರು ಆಯ್ಕೆ ಮಾಡಿದ್ದು ಆ ಎರಡು ಪುಸ್ತಕಗಳ ಬಹಳ ಸಮಂಜಸವಾದ ಭಾಗವನ್ನ ಆಯ್ಕೆ ಮಾಡ್ಕೊಂಡು ನೀವು ಹೇಳಿದಾಗ ಆಯ್ಕೆ ಮಾಡಿದ್ದು. ಎರಡನೇದಾಗಿ ಆ ಮಾತುಗಳನ್ನು ಬಹಳ ಚೆನ್ನಾಗಿ ಕಲಾ ಭಾಗವತರು ಮತ್ತು ಇನ್ನೊಬ್ರು ಮಾತಾಡಿದ್ರಲ್ಲ, ಅವರು ಇಬ್ರು ಬಹಳ ಚೆನ್ನಾಗಿ ಆ ಪುಸ್ತಕದ ಬಗ್ಗೆ ಒಂದು ಸದಭಿಪ್ರಾಯ ಬರೋ ಹಾಗೆ ಒಂದು ಸರಿಯಾಗಿ ಅರ್ಥ ಆಗೋ ಮಾಡಿದ್ದಾರೆ. ಅಂಡ್ ಇಟ್ಸ್ ಕೇಳಿ ಸಂತೋಷವಾಯ್ತು ಅಲ್ಲಿ ಇದರನ್ನ. ಯಾಕಂದ್ರೆ ವಿದ್ಯಾರ್ಥಿಗಳು ಕೆಲವು ಸಲ ಮಾತಾಡುವಾಗ ಏನಾಗುತ್ತೆ ಅಂದ್ರೆ ಸಮಂಜಸವಾದ ಭಾಗವನ್ನು ಪಕ್ಕನೆ ಗುರುತಿಸಿರಲ್ಲ. ಇಲ್ಲಿ ಸರಿಯಾಗಿ ಗುರುತಿಸಿದ್ದಾರೆ ಅವರು. ಅಷ್ಟೇ ನಾನು ಹೇಳ್ಬೇಕಂತ. ಮೊನ್ನೆ ವಿಜಯಶಂಕರ್ ಅವರು ಮೊನ್ನೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವೊಂದು ಘೋಷಣೆ ಮಾಡಿದ್ವಿ. ಅಲ್ಲಿ ಕೂಡ ನೀವು ಮಾತಾಡಿದ್ದು ಮತ್ತೆ ಇವತ್ತು ಮಾತಾಡಿದ್ದು ಬಹಳ ಅರ್ಥಪೂರ್ಣವಾಗಿತ್ತು ಮತ್ತು ತುಂಬಾ ಹೊಸ ಒಳನೋಟಗಳನ್ನು ನೀವು ನೀಡಿದ್ರಿ. ಪಂಪನ ರೀತಿ ಯಾವುದು, ಆಮೇಲೆ ಕುಮಾರವ್ಯಾಸ ಭಾಗವತ ಕವಿಯಾಗಿ ಅದನ್ನು ಬೇರೊಂದು ಅದರ ಕೇಂದ್ರವನ್ನು ಮುರಿದು ಬೇರೊಂದು ಕಟ್ಟಿದ ಒಂದು ರೀತಿ ಇದೆಯಲ್ಲ, ಇವುಗಳ ಬಗ್ಗೆ ಮತ್ತು ನೀವು BM ಶ್ರೀ ಅವರು ಹೇಳಿದ ಮಾತುಗಳ ಬಗ್ಗೆ ಹೇಳಿದ ಮಾತುಗಳು ನನಗೆ ಒಂದು ಹೊಸ ಲೇಖನ ಮಾಡಬೇಕು ಅಂತ ಅನಿಸ್ತು. ನಾನು ಈ 2 ಲೇಖನ ಮಾಡ್ತೇನೆ. ನಿಮ್ಮ ವಿಚಾರದ ಬೆಳಕಿನಲ್ಲಿ ನಾನು ಇನ್ನೊಂದು ತುಂಬಾ ಯೋಚನೆ ಮಾಡ್ಬೇಕು. ಅಷ್ಟು ವಿಚಾರಗಳನ್ನು ನೀವು ನಿಮ್ಮ ಸಂಕ್ಷಿಪ್ತವಾದ ಭಾಷಣದಲ್ಲಿ ವಿಜಯಶಂಕರ್ ನೀವು ಹೇಳಿದ್ರಿ. ಅದಕ್ಕೆ ನಾನು ನಿಮಗೆ ತುಂಬಾ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ನನಗೆ ಹೊಸ ವಿಚಾರಗಳನ್ನು ಯೋಚನೆ ಮಾಡುವ ಹಾಗೆ ನೀವು ಮಾಡಿದೆ. ಅದಕ್ಕೆ ನಿಮಗೊಂದು ವಿಶೇಷವಾದ ಕೃತಜ್ಞತೆಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಆದ್ರೆ
BM ಶ್ರೀ ಬಗ್ಗೆ ಅಂತೂ ಖಂಡಿತ ಒಂದು ಪ್ರತ್ಯೇಕವಾದ ಲೇಖನ ಬೇಕು. ಅಲ್ಲಲ್ಲಿ ಹಂಚಿ ಹೋಗಿದೆ ಅದು. ನಿಮ್ಮ ಲೇಖನದಲ್ಲಿ ಬೇರೆ ಬೇರೆ ಕಡೆ ಹೊಳಹುಗಳಿದ್ದಾವೆ, ನನಗೆ ನೆನಪಿದೆ. ಬಟ್ ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ಲೇಖನ ಮಾಡೋದು ಅಥವಾ ಒಂದು ಸಣ್ಣ ಪುಸ್ತಿಕೆ ಆಗೋದು ಕೂಡ ಈ ದೃಷ್ಟಿಯಿಂದ ಒಳ್ಳೇದೆ. ಮತ್ತೆ ಈ ವರ್ಷ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳ 100ನೇ ವರ್ಷ ತಾನೆ. ಹಾಗಾಗಿ ಈ ವರ್ಷ ಅಲ್ಲ, ಕಳೆದ ವರ್ಷ 2024. ಅದೇ ನೀವು ಹೇಳಿದ್ದು ಹಿಂದೆ GN ಉಪಾಧ್ಯಾಯ ಸರ್ ಅವರೇ ಈಗ ಮುಂಬೈ ವಿಶ್ವವಿದ್ಯಾನಿಲಯದ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಮಾತಾಡಿದ್ದು ಒಂದು ಇದೆ. BM ಶ್ರೀ ಅವರ ಈ ಇಂಗ್ಲಿಷ್ ಗೀತೆಗಳ ಬಗ್ಗೆ ಒಮ್ಮೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿ, ಅದು ಇನ್ನೂ ಕೂಡ ಇದೆ. ನೀವು ಹೇಳಿದಾಗ ಈಗ ಅದನ್ನು ನಾನು ಬರಹ ರೂಪದಲ್ಲಿ ಒಂದು ಸ್ವಲ್ಪ ವಿಸ್ತರಿಸಿ ಬರೆದು ಮುಂದೆ ಸೇರಿಸ್ಕೊಳ್ತೇನೆ. ಇದಕ್ಕೆ ಅನುವಾದಗಳ ಭಾಷಾಂತರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಮೌಲ್ಯಮಾಪನದ ಮೇಲೆ ಮೊನ್ನೆ ನಾನು ಮಾತಾಡಿದ್ದನ್ನು ಒಂದು ಪ್ರಬಂಧ ಮಾಡ್ಬೇಕು, ಹೇಗೂ ಅಲ್ಲ ಆಗಿದೆ, ಪ್ರಬಂಧವೂ ಇದೆ. ಹಾಗೆ ನಿಜ, ಕನ್ನಡದ ಇಡೀ ಲಯವನ್ನ BM ಶ್ರೀ ಬದಲಾಯಿಸಿದ್ರಲ್ಲ ಜನ. ನೋಡಿ ಎಂತದು ಹಿಡಿದು ಮಂಜು ಬೀಳುತ್ತಿತ್ತು, ಚಿಕ್ಕಿ ಕಣ್ಣು ಮಿಟುಕುತ್ತಿತ್ತು, ಕುಡಿ ಮಗ ಕುಡಿ ಎಂದು ಬಾನು ಕೂಗಿ ಹೇಳುತ್ತಿತ್ತು ಅಂತ ಹೇಳಿದಾಗ ಒಂದು ಇಡೀ ರಿದಮ್ಮೆ ಕನ್ನಡದ್ದು ಬೇರೆ ಆಯ್ತು. ಒಮ್ಮೆ ಆ ರಿದಮ್ ಬೇರೆ ಆಗ್ಬಿಟ್ರೆ ಇಡೀ ಸಾಹಿತ್ಯದ ರಿದಮ್ ಬೇರೆ ಆಯ್ತು. ಸಾಹಿತ್ಯದ ರಿದಮ್ ಬೇರೆ ಆಗೋದು ಅಂದ್ರೆ ಒಂದು ಜನಜೀವನವನ್ನ ಅದು ಹೊಸ ರಿದಮ್ ಅನ್ನು ಅದು ಪ್ರತಿಫಲಿಸೋದು. ಈಗ ನಾವು ಇಂದಿರಾಬಾಯಿ ಅಥವಾ ಯಾವುದನ್ನೇ ನಾವು ತಗೊಂಡ್ರು ಅವೆಲ್ಲವೂ ಹೊಸ ರಿದಮ್ಮಿನ ಅಂದ್ರೆ ಬದುಕಿನ ಹೊಸ ಗತಿಯಲ್ಲಿ ಸೇರಿರುವ ಹೊಸ ಚಿಂತನೆಯ ಒಂದು ಕ್ರಮ ಅದು. ಅಂಡ್ ಅದರಲ್ಲಿ ಖಂಡಿತವಾಗಿ ನಿಮಗೆ ನಿಮ್ಮ ಇದರಲ್ಲಿ ಇದೆ ಅದ ಭಾಷಣದಲ್ಲಿ ಅಂದ್ರೆ ಬೇಂದ್ರೆ ಅವರಿಗೆ BM ಶ್ರೀ ಜೊತೆ ಇದ್ದಂತ ಭಿನ್ನಾಭಿಪ್ರಾಯವು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರವೇ. ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಒಳ್ಳೆ ಒಳನೋಟ. ನಿಮ್ಮ ಹತ್ರ ಚರ್ಚೆ ಮಾಡಿ ನಾನು ಬರೀತೇನೆ ಅದನ್ನು BM ಶ್ರೀ ಲೇಖನ. ಅದು ಸರಿ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ ಸರ್? ಈ ಕಾದಂಬರಿ ಮಾಲೆಯಲ್ಲಿ ನನಗ ವಿಶೇಷವಾಗಿ ಚಾರಿತ್ರಿಕವಾಗಿ ಅನೇಕ ಮಹತ್ವದ ಸಂಗತಿಗಳನ್ನು ಮೊತ್ತ ಮೊದಲ ಬಾರಿಗೆ ಎಷ್ಟು ಒಂದೇ ಒಂದು ನಿಮಿಷ, ನಾನೀಗ ಸುಮ್ಮನೆ ಹೀಗೆ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಕನ್ನಡದ ಮುಖ್ಯ ವಿಮರ್ಶಕರಲ್ಲಿ ಒಬ್ಬರಾದಂತ ಮನೆ H ದಂಡಪ್ಪನವರು ಈ ನಿಮ್ಮ ಇದಕ್ಕೆ ಸೇರಿದ್ದನ್ನು ನೋಡಿದೆ ನಾನು. H ದಂಡಪ್ಪ ಅಂತ ಇರೋರು. ಇದು ಸಂತೋಷದ ವಿಚಾರ. ಹೌದು, ದಂಡಪ್ಪನವರು ಈ ಸಮಯವನ್ನು ಕೇಳಿದ್ದಕ್ಕೆ ನಾನು ಅವರಲ್ಲಿದ್ದು ನಾನು ನೋಡಿದೆ. ಈಗ ಅಥವಾ ಈಗ ಪುನಃ ಸೇರಿದಾಗ ಹೋದ್ರೆ ಗೊತ್ತಿಲ್ಲ, ಅಂತೂ ಅವ್ರು ಇದ್ರು ಆಗ ಅದ್ರಲ್ಲಿ. ಹೌದು, ಓಕೆ ಸರ್. ನೀವೇನಾದ್ರೂ ಹೇಳ್ತಿದ್ರಲ್ಲ, ಹೇಳಿ ಸರ್. ಈ ಕಾದಂಬರಿ ಮಾಲೆಯಲ್ಲಿ ಅನೇಕ ಒಂದು ರೀತಿ ಅಲಕ್ಷಿತ ಸಂಗತಿಗಳನ್ನೆಲ್ಲ ಮುನ್ನೆಲೆಗೆ ತಂದು ನಮ್ಮ ಅಧ್ಯಾಪಕರ ಕಣ್ಣು ತೆರೆಸುವ ಕೆಲಸವನ್ನ, ವಿದ್ಯಾರ್ಥಿಗಳ ದೃಷ್ಟಿ ತೆಗೆದುವ ಕೆಲಸವನ್ನು ಮಾಡಿದಿರಿ. ನಾವು ಸಾಮಾನ್ಯವಾಗಿ ನಂಜನಗೂಡು ತಿರುಮಲಾಂಬ ಅವರ ಕೃತಿಯೇ ಸುಶೀಲೆ ಎನ್ನುವಂತಹ ಕಾದಂಬರಿ ಕನ್ನಡದ ಮೊದಲ ಕಾದಂಬರಿ ಅಂತ ಹೇಳ್ತಾ ಬಂದಿದ್ವಿ. ನೀವು 1908ರಲ್ಲಿ ಪ್ರಕಟವಾದಂತಹ ಶಾಂತಾಬಾಯಿ ನೇಲ್ಗಾರ ಅವರ ಕೃತಿಯೇ ಮೊದಲಿಂದು ಅಂತ. ಇದು ಲಭ್ಯ ಇದೆ, ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈಗ ನಿಮಗೆ ಎಲ್ಲಿ ಸಿಕ್ಕಿದೆ ಸರ್? ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಮುದ್ರಿಸಿದೆ ಸರ್. ಓಹೋ, ಅದು ಈಗಲೂ ಬಹಳ ಮಹತ್ವದ. ಅದೇ ಸದ್ಗುಣಿ. ಹೌದು, ಕೃಷ್ಣಬಾಯಿ ಬಹಳ ರೋಚಕವಾದ. ಇಂತಹ ಅಂದ್ರೆ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ ಓನಾ ಸವಣೂರು ಅವರ ಕೃತಿಯ ಕುರಿತು ಧಾರವಾಡಕರ್ ಅವ್ರನ್ನ ಬಿಟ್ರೆ ಯಾರು ಇಲ್ಲಿವರೆಗೆ ಉಲ್ಲೇಖ ಮಾಡಲಿಲ್ಲ. ಕಳೆದ 50 ವರ್ಷ ಆಯ್ತು ಧಾರವಾಡಕರ್ ಅವರ ಪುಸ್ತಕ ಕೃತಿ ಹೊಸಗನ್ನಡದ ಹಿನ್ನೆಲೆಯಲ್ಲಿ ಪ್ರಕಟವಾದ ಕೃತಿ ಪ್ರಕಟವಾಗಿ 75ರಲ್ಲಿ ಪ್ರಕಟ, ಈಗ 25ರಲ್ಲಿ ಇದ್ದೇವೆ. 50 ವರ್ಷಗಳಲ್ಲಿ ಚರ್ಚೆಗೆ ಮುನ್ನೆಲೆಗೆ ಬಾರದಂತಹ ಒಂದು ಕೃತಿಯನ್ನು ಎತ್ತಿಕೊಂಡು ಸುದೀರ್ಘವಾಗಿ ಆ ಕೃತಿಯ ಹಿನ್ನೆಲೆಯಲ್ಲಿ ನೀವು ಒಂದು ಚಿಂತನ ಅದರ ಮೇಲೆ ದೃಷ್ಟಿ ಬೆಳಕು ಹಾಯಿಸಿದಿರಲ್ಲ. ಇದು ನಿಜವಾಗಿ ಇಂತಹ ಅನೇಕ ಮಹತ್ವದ ಸಂಗತಿಗಳು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಲುಪ್ತವಾಗಿ ಹೋಗಿವೆ, ಕಾಣೆಯಾಗಿ ಹೋಗಿವೆ. ಅಂತಹದನ್ನೆಲ್ಲ ಈ ಕೃತಿಯಲ್ಲಿ ದಾಖಲು ಮಾಡಿರುವುದು. ಮೊಗ್ಲಿಂಗ್ ಅವರ ಈರಾರು ಪತ್ರಿಕೆಯ ಒಂದು. ಹೌದು, ಅದು ನನ್ನ ಲೆಕ್ಕದಲ್ಲಿ ಅದು 1848ರಲ್ಲಿ ಬಂದದ್ದು. ಅದೊಂದು ಕಾದಂಬರಿ. ಅದು ನನ್ಗೆ ಕಾಣ್ತದೆ ಕನ್ನಡದ ಮೊದಲನೇ ಸೃಜನಶೀಲ ಕಾದಂಬರಿ ಅಂದ್ರೆ ಹರ್ಮನ್ ಮೋಗ್ಲಿಂಗ್ ಅವರ ಈರಾರು ಪತ್ರಿಕೆ ಅಂತಾನೆ ನನಗೆ ಕಾಣ್ತದೆ. ನಾನು ಅದನ್ನು ಅಲ್ಲಿ ಬರ್ದಿದ್ದೇನೆ. ಮತ್ತೊಂದಿದೆ ಅಂದ್ರೆ ನೀವ್ ಹೇಳಿದ್ರಲ್ಲ ಸರ್, ಅದು ಹೇಮಲತೆ ಪ್ರಭಾಕರ ಅಂತ 1906ರಲ್ಲಿ ಕನ್ನಡದ ಆದ್ಯ ಕಾದಂಬರಿಕಾರರು ಅಂತ ಕಾದಂಬರಿಗಳ ಒಂದು ಚರ್ಚೆಯಲ್ಲಿ ಅದು ಇದುವರೆಗೆ ಬಂದಿಲ್ಲ. ಅದು ಬಂದಿಲ್ಲ ಅಂದ್ರೆ ಅದನ್ನು ನಾನು ಬಿಟ್ರೆ ಬೇರೆ ಯಾರು ಓದಿದ್ದು ಇಲ್ಲ.
ಅಂತ ನನಗೆ ಕಾಣ್ತದೆ. ಯಾಕೆಂದ್ರೆ ಅದನ್ನು ಇನ್ನು ಒಂದ್ ವೇಳೆ ರೀಪ್ರಿಂಟ್ ಮಾಡ್ಬೇಕು ಅಂತ ನನಗೆ ಕಾಣ್ತದೆ. ನನ್ನ ಹತ್ರ ಇದೆ ಅದರ ಪ್ರತಿ. ಅದು ಗೋವನ ಸವಣೂರು ಅಂತ ಬರ್ಬೋದು. ಮೊದಲನೇ ಕ್ರೈಸ್ತ ಬಹಳ ಚೆನ್ನಾಗಿದೆ ಅದು. ಮೊದಲನೇ ಕ್ರೈಸ್ತ ಕಾದಂಬರಿ ಅದು. ಈ ಮತಾಂತರ ಆದ ಒಂದು ಆಧುನಿಕ ಶಿಕ್ಷಿತ ಮಧ್ಯಮ ವರ್ಗದ ಕುಟುಂಬದ ಕಥೆ ಅದು. ಹಾಗಾಗಿ ಮತ್ತೆ ಅದ್ರಲ್ಲಿ ಸ್ವಲ್ಪ ವಿಧವಾ ವಿವಾಹ ಕೂಡ ಇದೆ. ಅವಳು ವಿಧವೆ ಆಗಿರ್ತಾಳೆ, ಮತ್ತೆ ಅವಳು ಸ್ವಲ್ಪ ಶಿಕ್ಷಿತಳಾಗಿ, ಕಾನ್ವೆಂಟ್ ಎಜುಕೇಟೆಡ್ ಶಿಕ್ಷಿತಳಾಗಿ, ಮತ್ತೊಬ್ಬ ಅದೇ ರೀತಿ ಆಂಗ್ಲ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ ಒಬ್ಬ ಲಾಯರ್ ಅನ್ನು ಮದುವೆಯಾಗಿ ಅವರು ಬದುಕ್ತಾರೆ. ಅಂದ್ರೆ ಅದರಲ್ಲಿ ಕೊನೆಗೆ ಅವ್ರು ಮದುವೆ ಆಗ್ತಾರೆ ಅಂತ ಹೇಳುವಷ್ಟು ಧೈರ್ಯ ಆ ಲೇಖಕರಿಗಿಲ್ಲ. ಅಂದ್ರೆ ಇನ್ನು ಕೆಲವೇ ಸಮಯದಲ್ಲಿ ಇವರಿಬ್ಬರು ಮದುವೆ ಆಗುವುದನ್ನು ನೀವು ವಾರ್ತೆಯ ಮೂಲಕ ಕೇಳಲಿದ್ದೀರಿ ಅಂತ ಒಂದು ವಾಕ್ಯದಿಂದ ಆ ಕಾದಂಬರಿ ಕೊನೆ ಆಗ್ತದೆ. ಬಹಳ ವಿಶೇಷವಾದ ಒಂದು ಕಾದಂಬರಿ ಅದು ನನಗೆ ಇಂಗ್ಲೆಂಡಿನ ಒಂದು ಅಲಭ್ಯ ಹಸ್ತಪ್ರತಿಗಳ ಒಂದು ವೆಬ್ಸೈಟ್ ಅಲ್ಲಿ ಸಿಗ್ತದೆ. ಅದನ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ಓದಿದೆ. ಸೊ ಹೇಮಲತೆ ಪ್ರಭಾಕರ್ ಅಂತ ಕಾದಂಬರಿಗಳನ್ನು ನೀವು ಹೇಳಿದಾಗೆ ನಾನು ಇಲ್ಲಿ ಚರ್ಚೆಗೆ ತಂದಿದೆ. ಒಂದು ಶೋಧ ಗುಣ ಇದು ಸಹ ಒಂದು ತುಲನೆ, ಒಂದು ಶೋಧ ಗುಣ. ವಿಜಯಶಂಕರ್ ಅವರು ಹೇಳಿ. ಹಲೋ, ದಂಡಪ್ಪ ಸರ ಯಾರು? ಇವರು ಡಾಕ್ಟರ್ ತುಂಬೆ ಧನರಾಜ್ ಅವರು. ಧನರಾಜ್ ತುಡುಮೆ ಸರ್. ಜನಾರ್ದನ್ ಭಟ್ ಮತ್ತು ಉಪಾಧ್ಯಾಯ ಸರ್, ನಾನು 12:30ಕ್ಕೆ ಇನ್ನೊಂದು ಪ್ರೋಗ್ರಾಮ್ ಇರೋದ್ರಿಂದ ನಾನು ಸ್ವಲ್ಪ ನಿರ್ಗಮಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ವಂದನೆಗಳು. ಧನ್ಯವಾದಗಳು ಸರ್. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಪರವಾಗಿ ತಮಗೆ ವಿಶೇಷವಾದಂತ ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು. ತುಡುಮೆ ಅವರು ಏನು ಹೇಳ್ತಿದ್ರು? ಸರ್, ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಬಾಂಬೆ ವಿಶ್ವವಿದ್ಯಾಲಯವು ಕನ್ನಡ ವಿಭಾಗದ ಮುಖ್ಯಸ್ಥರು ಆಗಿರ್ತಕ್ಕಂಥ ಉಪಾಧ್ಯಾಯರು, ಆಮೇಲೆ ಪೂರ್ಣಿಮಾ ಮೇಡಮ್ ಅವರು, ಆಮೇಲೆ ಅಲ್ಲಿನ ಎಲ್ಲ ವಿದ್ಯಾರ್ಥಿ ಬಂಧುಗಳೆಲ್ಲ ಕೂಡಿ ಇದೊಂದು ಜೂಮ್ ಮೀಟಿಂಗ್ ಮೂಲಕ ಜನಾರ್ದನ್ ಭಟ್ ಅವರು ನಮ್ಗೆ ಆತ್ಮೀಯರು. ನನ್ನ PhD ಸಂದರ್ಭದಲ್ಲಿ ಅನೇಕ ರೀತಿಯಿಂದ ಸಹಾಯ ಮಾಡಿರ್ತಕ್ಕಂಥವ್ರು. ಮೂಲತಃ ಬೆಲ್ಮಣುವಿನ ಜನಾರ್ದನ್ ಭಟ್ ಅವ್ರ ಊರಿಗೂ ಕೂಡ ನಾನು ಹೋಗಿದ್ದೆ. ವಿಶೇಷವಾಗಿ ಇವತ್ತು ಕನ್ನಡ ವಿಭಾಗ ಬಾಂಬೆ ವಿಶ್ವವಿದ್ಯಾಲಯ ಅವರ ಕುರಿತು ಅವರ 2 ಕೃತಿಗಳನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಆನ್ಲೈನ್ ನಲ್ಲಿ ಆ ಕೃತಿಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು, ಆ ಕೃತಿಗಳ ಒಳನೋಟಗಳ ಬಗ್ಗೆ ಬೆಳಕು ಬೀರ್ತಕ್ಕಂಥ ಕೆಲಸವನ್ನ ಬಾಂಬೆ ವಿಶ್ವವಿದ್ಯಾಲಯ ಮಾಡಿದೆ. ವಿಶೇಷವಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರು, ಅಲ್ಲಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿ ಸ್ನೇಹಿತರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ವಿಶೇಷವಾಗಿ ಬಾಂಬೆ ವಿಶ್ವವಿದ್ಯಾಲಯಕ್ಕೆ ಜೊತೆಗೆ ಜನಾರ್ದನ್ ಭಟ್ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಕನ್ನಡದಲ್ಲಿ ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಅನುವಾದಕರಾಗಿ ಮತ್ತು ಒಬ್ಬ ಒಳ್ಳೆ ಸೌಹೃದ ವಿಮರ್ಶಕರಾಗಿ ಕೆಲಸ ಮಾಡಿರ್ತಕ್ಕಂತಹ ಜನಾರ್ದನ್ ಭಟ್ ಸರ್ ಅವರಿಂದ ಇನ್ನೂ ಅನೇಕ ಕೃತಿಗಳು ಬರಲಿ ಅಂತ ಆಶಿಸ್ತೇನೆ. ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಜೂಮ್ ಮೀಟ್ ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮನ ಕೊಡ್ತೇನೆ. ಮೂಲತಃ ನಾನು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮನ್ನಳ್ಳಿ ಅಂತಿದೆ, ಹೋಬಳಿ ಪ್ಲೇಸ್ ನಲ್ಲಿ, ಅಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ಮೇಲಿನ ಉಪನ್ಯಾಸಕರಿಗೆ ಭೇಟಿಯಾಗಿದೆ, ಧಾರವಾಡದಲ್ಲಿ ಭೇಟಿಯಾಗಿದೆ ನಾನು. ಅವರು ರೆಫ್ರೆಷರ್ ಕೋರ್ಸ್ ಅದು ಓರಿಯಂಟೇಶನ್ ಕೋರ್ಸಿಗೆ ಬಂದಿದ್ರು. ಸೊ ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ ಎಲ್ಲರಿಗೂ. ಸರ್ ಸಾಧ್ಯವಾದ್ರೆ ಒಮ್ಮೆ ವಿಡಿಯೋ ಆನ್ ಮಾಡಿದ್ರೆ ನಿಮ್ಮ ಮುಖ ಪರಿಚಯ ಆದಾಗೆ ಆಗ್ತದೆ. ಓಕೆ, ನಾನು ಇವತ್ತು ರಜೆ ಅಲ್ಲ ಮೇಡಮ್, ರಜೆ ಇದೆ, ಸ್ವಲ್ಪ ಬೇರೆ ಕೆಲಸದಲ್ಲಿ ತೊಡಸ್ಕೊಂಡು ಹಂಗೆ ಕೊಳ್ಕೊತಾ ಇದ್ದೇನೆ. ಓಕೆ, ಧನ್ಯವಾದಗಳು ಸರ್. ಧನ್ಯವಾದ ಸರ್. ಪಾರ್ವತಿ ಮೇಡಮ್ ಏನಾದ್ರು ಮಾತಾಡ್ತೀರಾ ಮೇಡಮ್? ನಾಡಿದ್ದು ಭಾನುವಾರ ಪಾರ್ವತಿ ಮೇಡಮ್ ಅವರ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ, ಆತ್ಮಕಥನ ಅಂತ ಕಾಣುತ್ತೆ ಅಲ್ವಾ? ಅಂಕಿತದಲ್ಲಿ ನೋಡಿದೆ ನಾನು, ಎಲ್ಲೋ ಪ್ರಕಟಣೆ. ನಿಜವಾಗಿ ಅಭಿಮಾನ ಪಡುವ ಸಂಗತಿ. ಕನ್ನಡದ ಮಹತ್ವದ ಅನುವಾದಕರಲ್ಲಿ, ಲೇಖಕರಲ್ಲಿ, ಚಿಂತಕರಲ್ಲಿ, ವಿಮರ್ಶಕರಲ್ಲಿ ಪಾರ್ವತಿ ಐತಾಳ್ ಅವರೊಬ್ರು. ಅಭಿಮಾನ ಪಡುವಂತಹ ಒಬ್ಬರು ಲೇಖಕರು ಈ ಜೂಮ್ ಮೀಟಿಂಗ್ ನಲ್ಲಿ ಬಂದಿರೋದು ನಮ್ಮ ಭಾಗ್ಯ. ಪಾರ್ವತಿ ಅವರು ನಮ್ಗೆ 1 ವರ್ಷ ಸೀನಿಯರ್, ವಿಜಯಶಂಕರ್ 2 ವರ್ಷ ಸೀನಿಯರ್. ಹಾಗೆ ಪಾರ್ವತಿ ನನ್ನ ಮತ್ತು ವಿಜಯಶಂಕರ್ ಬ್ಯಾಚಿನ ವಿದ್ಯಾರ್ಥಿ. ಶ್ರೀನಿವಾಸ್ ಜೋಕಟ್ಟಿ ಅವರು ಕೂಡ ಬಂದಿದ್ದಾರೆ ಆನ್ಲೈನ್ ಮೀಟಿಂಗ್ ಗೆ, ಆನ್ಲೈನ್ ತರಗತಿ ಅಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ. ತರಗತಿ ಕರ್ನಾಟಕ ಮಲದಲ್ಲಿ ಎದ್ದುಕೊಂಡು ಕನ್ನಡ ಸಾಹಿತ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಅವರು ಕನ್ನಡಿಗರಿಗೆ ಉಣಬಡಿಸಿದವರು ಜೋಕಟ್ಟಿ ಅವರು. ಇವತ್ತು ನಮ್ಗೆ ಸಾಕಷ್ಟು ಪ್ರಚಾರವನ್ನ ಸಹ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ.
ಹೌದು ಅವರು ಝೂಮ್ ಜೋಗತಿ ಮಾಡಿ ಸರ್ ಕೇಳಿದ್ರು, ನಾನು ಹೇಳಿದೆ. ಮಾತಾಡ್ತೀರಾ? ಜೋಕಟ್ಟೆ ಅವರೇ ಕೇಳಿಸ್ತಾ ಇದೆಯಾ? ಅವರು ಪ್ರಯಾಣದಲ್ಲಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಅದೇ ಪ್ರಯಾಣದಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಹಾ, ಹಾಗಾದ್ರೆ ಬೇಡ, ಒತ್ತಾಯ ಮಾಡೋದು ಬೇಡ. ವಿದ್ಯಾರ್ಥಿಗಳ ಪ್ರಶ್ನೆ ಏನಾದ್ರು ಉಂಟಾ ವಿದ್ಯಾರ್ಥಿಗಳಿಂದ? ಆಮೇಲೆ ಪ್ರೊಫೆಸರ್ ಹರಿಚಂದ್ರ ಭಟ್ ಅಂತ ಒಬ್ರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರು ಜನಾರ್ದನ್ ಭಟ್ ಅವರ ಪರಿಚಯದವರು ಇರ್ಬೋದು. ಹೌದು. ಆಯ್ತು ಪೂರ್ಣಿಮಾ ಮೇಡಮ್, ಒಂದ್ ಹಂತಕ್ಕೆ ಹಾ. ನಿಲ್ಸೋಣ, ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಇದ್ದಾರೆ ಅಂತ ಕಾಣುತ್ತೆ. ಇದೊಂದು ವಿಶೇಷ ಸಂದರ್ಭ, ನಿಜವಾಗಿ ಒಂದು ಚಾರಿತ್ರಿಕ ಮಹತ್ವದ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಪುಸ್ತಕ ಬಿಡುಗಡೆ ಆಗಿರುವುದು. 2025-21ನೇ ಶತಮಾನದ ಒಂದು ಕಾಲು ಭಾಗ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಹೆಬ್ಬೊತ್ತಿಗೆಯನ್ನ ರಚನೆ ಮಾಡಿ ಕನ್ನಡಕ್ಕೆ ಮಹದೋಪಕಾರವನ್ನು ಮಾಡಿದಂತಹ ಜನಾರ್ದನ್ ಭಟ್ ಅವರಿಗೆ ಸಮಸ್ತ ಕನ್ನಡಿಗರು ಕೃತಜ್ಞರಾಗಿರ್ಬೇಕು ಎನ್ನುವ ಮಾತನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಜನಾರ್ದನ್ ಭಟ್ ಅವರಿಗೆ ನಮ್ಮ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಆನ್ಲೈನ್ ಕಾರ್ಯಕ್ರಮದಲ್ಲಿ ಈ 2 ಮಹತ್ವದ ಕೃತಿಗಳನ್ನ ಲೋಕಾರ್ಪಣೆಗೊಳಿಸುವ ಅವಕಾಶವನ್ನ ನೀಡಿದ್ದಕ್ಕೆ ಮೊದಲಾಗಿ ತಮ್ಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ಮುತುವರ್ಜಿಯನ್ನು ವಹಿಸಿದಂತ ನಮ್ಮ ವಿಭಾಗದ ಮುಖ್ಯಸ್ಥರಾಗಿರುವಂತ ಡಾಕ್ಟರ್ ಜನ್ ಉಪಾಧ್ಯ ಸರ್ ಅವರಿಗೆ ವಿಶೇಷವಾದಂತ ಧನ್ಯವಾದಗಳು. ಈಗ ನಾವು ಬಹಳ ಅಭಿಮಾನದಿಂದ ಹೇಳಬೇಕು, ನಮ್ಗೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಅವಶ್ಯಕತೆ ಇಲ್ಲದೆ ನಮ್ಮ ವಿದ್ಯಾರ್ಥಿ ಮಿತ್ರರೇ ಎಲ್ಲರ ಮೆಚ್ಚುಗೆಯನ್ನ ಪಡೆಯುವಷ್ಟರ ಮಟ್ಟಿಗೆ ಅದು ಉಪನ್ಯಾಸ ನೀಡುವುದಾಗ್ಲಿ ಅಥವಾ ಕೃತಿ ಸಮೀಕ್ಷೆ ಮಾಡುವುದಾಗ್ಲಿ, ವಿಮರ್ಶೆ ಮಾಡುವುದಾಗ್ಲಿ, ಎಲ್ಲದ್ರಲ್ಲೂ ಕೂಡ ಎತ್ತಿದ ಕೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲ ಅಭಿಮಾನದ ಹೆಮ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಸೇರಿರುವಂತ ಎಲ್ಲ ಡಾಕ್ಟರ್ ಉಮಾರಾವ್ ಬಂದಿದ್ದಾರೆ. ಅದೇ ರೀತಿ ನಾನು ಆಗ್ಲೇ ಹೇಳಿದಾಗೆ ಪಾರ್ವತಿ ಐತಾಳ್ ಮೇಡಮ್ ಬಂದಿದ್ದಾರೆ, ತುಡುಮೆ ಧನರಾಜ್ ಸರ್ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷ ಬೆಳಗಾವಿಯಿಂದ ಮದನ್ ಕಣಬೂರ್ ಅವರು, ನಮ್ಮ ಕಣಬೂರ್ ಅವರು ಅಭಿಮಾನಿ ಅವರು. ಹೌದು, ಅವ್ರು ಏನಾದ್ರೂ 2 ಒಳ್ಳೆಯ ಮಾತುಗಳನ್ನು ಬರೆಯದೇ ಹೋಗುದಿಲ್ಲ, ಅಂತಹ ಒಂದು ದೊಡ್ಡ ಅಭಿಮಾನಿ ಅವರು ಮದನ ಕಣಬೂರ್ ಅವರು. ಅವರಿಗೂ ಕೂಡ ವಿಶೇಷವಾದಂತ ಧನ್ಯವಾದಗಳು. ಪ್ರಭಾಕರ್ ಬೆಳವಾಯಿ ಅವರು ಇದ್ರು. ಅನೇಕ ಮುಂಬೈ ಮತ್ತು ಹೊರಗೆ ಒಳನಾಡು ಹೊರನಾಡಿನ ಒಂದು ಸಂಯೋಜನೆ ಅಂತ ಇವತ್ತು ಹೇಳ್ಬೋದು. ಅಂತ ಒಂದು ಉತ್ತಮ ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿ ಬಂದಿರುವಂತ ಎಲ್ಲ ಶ್ಯಾಮಲಾ ಪ್ರಕಾಶ್ ಅವರು ಬಂದಿದ್ದಾರೆ. ಡಾಕ್ಟರ್ ಶ್ಯಾಮಲಾ ಪ್ರಕಾಶ್, ತಮಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಅಭಿನಂದನೆಗಳು, ವಂದನೆಗಳನ್ನ ಸಲ್ಲಿಸ್ತಾ, ನಾಳ್ದು ಕೂಡ ಅವರು ನಮ್ಮ ಮಾರ್ಚ್ 1ರಂದು ಶ್ಯಾಮಲಾ ಮೇಡಮ್ ಅವರ ಕೃತಿ ಕೂಡ ಲೋಕಾರ್ಪಣೆಗೊಳ್ಳಿಕ್ಕಿದೆ. ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯಿಂದ ವಿಶೇಷವಾದಂತ ಧನ್ಯವಾದಗಳು. ನಮಸ್ಕಾರ.